ಸಂದರ್ಭದಲ್ಲಿ ವಂದೇ ಮಾತರಮನ್ನು ಹೇಳಲಾಗುವುದು. ನಂತರದಲ್ಲಿ ಧ್ವಜಾರೋಹಣಕ್ಕೆ ಗೌರವವನ್ನು ರಾಷ್ಟ್ರಗೀತೆಯ ಮೂಲಕ ಸಲ್ಲಿಸುವಂಥದ್ದು. 1.5 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಗೌರವದೊಂದಿಗೆ ಎದ್ದು ನಿಂತು ವಂದೇ ಮಾತರಮನ್ನು ಪ್ರಾರಂಭಿಸೋಣ. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶಸ್ಯ ಶಾಸ್ತ್ರಂ ಪುಲಕಿತಯಾಮಿನೇ ಪುಲ್ಯ ಕುಸುಮಿತ ದ್ರುಮದಲ ಶೋಭಿನೇ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕಲ ಕಲ ನಿನಾದ ಕರಲೇ ಕೋಟಿ ಕೋಟಿ ಭುಜೈ ಧೃತ ಖರೇ ಬಹುಬಲಧಾರಿಣಿ ನಮಾಮಿ ತಾರಿಣಿ ವಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧೈರ್ಯ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ তোমারই প্রতিমা গড়ি মন্দিরে মন্দিরে দুর্গা দশ প্রহরণ ধারিণী কমলা কমল দল বিহারিণী নমামি কমলা মমলা ಅತುಲಾ ಸುಜಲಾ. राष्ट्रगीत शुरू कर. ಧನ್ಯವಾದಗಳು ತಿಳಿಸ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಸ್ವಾತಂತ್ರ್ಯೋತ್ಸವದ ಸಡಗರ ಮತ್ತು ಸಂಭ್ರಮದ ಶುಭಾಶಯಗಳು. ಹಾಗೆ ಈ ವರ್ಷ ನಾವು ವಂದೇ ಮಾತರಂ ಪ್ರೇಮ ಗೀತೆಯ 150ನೇ ವರ್ಷದ ವರ್ಷಾಚರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ಶಾಂತಲಾ ಸಮೂಹ ಸಂಸ್ಥೆಗಳ ವತಿಯಿಂದ ನ್ಯಾಟೆಕ್ ಫೆರೋಕಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಈ ಒಂದು ಆವರಣದಲ್ಲಿ ನಾವು ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರಿಗೂ ಒಂದು ಗಮನಕ್ಕೆ ಮಾಹಿತಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ತಂಡ ಅಂದರೆ ಸ್ವಾಗತ, ನಿರೂಪಣೆ ಮತ್ತು ವಂದನಾರ್ಪಣೆ ಸಂಪೂರ್ಣ ಹೊಸ ತಂಡ ಇರುತ್ತೆ. ದಯವಿಟ್ಟು ನೀವೆಲ್ಲರೂ ಅವರಿಗೆ ಒಂದು ಪ್ರೋತ್ಸಾಹದ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಂತ ವಿನಂತಿಸ್ತಾ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಸಿಂಧುಶ್ರೀ ವಿ ಹಾಗೂ ಕುಮಾರಿ ಭವಾನಿ ಅವರು ನಡೆಸ್ಕೊಡ್ತಾರೆ. ಓವರ್ ಟು ಸಿಂಧು ಮೇಡಮ್. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮೊದಲನೆಯದಾಗಿ ಅತಿಥಿ ಗಣ್ಯರನ್ನು ವೇದಿಕೆಗೆ ಪುಷ್ಪದೊಂದಿಗೆ ಆಹ್ವಾನಿಸುವುದು. ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ರಾಷ್ಟ್ರೀಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಇವರನ್ನು ಕುಮಾರಿ ರೂಪರವರು ಪುಷ್ಪವನ್ನು ನೀಡಿ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇವೆ.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಭಾರತೀಯ ಸೇನೆ ಶ್ರೀ BS ರಾಜುರವರು, ಇವರನ್ನು ಕುಮಾರಿ ರೂಪಾರವರು ಪುಷ್ಪದೊಂದಿಗೆ ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀಯುತ ಆಯನೂರು ಮಂಜುನಾಥ್, ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು ಶಿವಮೊಗ್ಗ, ಇವರನ್ನು ಕುಮಾರಿ ಅಮೃತ VTPL ಇವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಕಾರ್ಯಕ್ರಮದ ಈಗ ಮುಂದಿನ ಕಾರ್ಯಕ್ರಮ ಪ್ರಾರ್ಥನೆ. ರಾಹುಲ್ P, NFPL ಇಂದ. ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸಾತ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸಾತ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ನೈಟೆಕ್ ಫೆರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ ಕಾರ್ಯಕ್ರಮದ ಉದ್ಘಾಟನೆ ಗಣ್ಯರಿಂದ ಗಿಡಕ್ಕೆ ನೀರೆರೆಯುವುದರ ಮೂಲಕ. ವೇದಿಕೆ ಮೇಲೆ ಗಣ್ಯರು ಇದನ್ನು ನೆರವೇರಿಸಿಬರಬೇಕಾಗಿ ವಿನಂತಿ. ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹೆಜ್ಜೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಲು ಬರುತ್ತಿದ್ದಾರೆ ಕುಮಾರಿ ಕವಿತಾ KS ಲಿಂಟೆಕ್. ಎಲ್ಲರಿಗೂ ಶುಭ ಮುಂಜಾನೆ. ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರಾದ ಶಾಂತಲಾ ಸಮೂಹ ಸಂಸ್ಥೆಗಳ ಸ್ಥಾಪಕರಾದ ಫೌಂಡ್ರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಶ್ರೀ S ರುದ್ರೇಗೌಡ ಸರ್ ಇವರಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಶ್ರೀ BS ರಾಜು, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಭಾರತೀಯ ಸೇನೆ ಇವರಿಗೆ ಶಾಂತಲಾ ಸಮೂಹ ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀ ಆಯನೂರು ಮಂಜುನಾಥ್, ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರು, ಶಿವಮೊಗ್ಗ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶಾಂತಲಾ ಸಮೂಹ ಸಂಸ್ಥೆಯ ನಿರ್ದೇಶಕರಿಗೂ ಹಾಗೂ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂಸ್ಥೆಗಳ ಉದ್ಯೋಗಿ ವೃಂದದವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶಾಂತಲಾ ಸಮೂಹ ಸಂಸ್ಥೆಗಳ ಮಾನವ ಸಂಪನ್ಮೂಲ ವಿಭಾಗದವರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಕರ್ತರಿಗೂ ಸಹ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಭದ್ರತಾ ವ್ಯವಸ್ಥೆಯನ್ನು ನಿರ್ವಹಿಸಲು ಆಗಮಿಸಿರುವ ನಮ್ಮ ಭದ್ರತಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಪರಮೇಶ್ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಹಾಗೂ ಸಾಂದೀಪಿಣಿ ಸ್ಕೂಲ್ನ ಪ್ರಿನ್ಸಿಪಲ್ ಆದಂತಹ ಶ್ರೀಯುತ ವರ್ಮಾ ಸರ್ ಹಾಗೂ ಸ್ಕೌಟ್ ಗೈಡ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಆತ್ಮೀಯ ಹಾಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಶೈವ ಸಮಾಜದ ಮುಖ್ಯಸ್ಥರಾದ ಬಾಳೆಕಾಯಿ ಮೋಹನ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ಇದೀಗ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಸುಸ್ವಾಗತ. ಕವಿತಾ KS ಲಿಂಟೆಕ್ ಮೆಟಲರ್ಜಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಯಶಪ್ಪ, ವ್ಯವಸ್ಥಾಪಕ ನಿರ್ದೇಶಕರು ನಯಾಟೆಕ್ ಫೆರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ. ಮೇಲಿರುವ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಆಹ್ವಾನಿತರೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡೆದಿದ್ದು 15 ಆಗಸ್ಟ್ 1947 ಶುಕ್ರವಾರದಂದು. ನಾವು ಇಂದು ಆಚರಿಸುತ್ತಿರುವ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು ನಮ್ಮ ಹಿರಿಯರು, ದೇಶಭಕ್ತರ ಹೋರಾಟ ಹಾಗೂ ತ್ಯಾಗದ ಪರಿಣಾಮ. ಭಾರತೀಯರು ಈ ಸ್ವಾತಂತ್ರ್ಯದ ಫಲ ಅನುಭವಿಸಲು ಅಸಮರ್ಥರು ಎನ್ನುವ ಧೋರಣೆಯನ್ನು ಬ್ರಿಟಿಷರು ಹೊಂದಿದ್ದರು. ಅದೇ ಭಾರತೀಯರು ಅಭಿವೃದ್ಧಿಯ ಮನೋಭಾವ ರೂಢಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದು ಪ್ರಪಂಚದ ಗಮನ ಸೆಳೆದು ನಾವು ಹಾವಾಡಿಗರ ದೇಶದವರಲ್ಲ, ಸ್ವಂತ ಬಲದಲ್ಲಿ ಏನನ್ನಾದರೂ ಸಾಧಿಸಬಲ್ಲೆವು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ. ಮುಂದೊಂದು ದಿನ ನಮ್ಮ ದೇಶ ವಿಶ್ವಗುರು ಪಟ್ಟ ಅಲಂಕರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಮುಗಿಲೆತ್ತರಕ್ಕೆ ಏರಲು ಅವಕಾಶವನ್ನು ಹೊಂದಿದ್ದೇವೆ ಹಾಗೂ ಅದನ್ನು ಸಾಧಿಸಲು ನಾವೆಲ್ಲ ಒಟ್ಟಾಗಿ ಶ್ರಮಿಸೋಣ. ಶಾಂತಲಾ ಸಮೂಹ ಸಂಸ್ಥೆಗಳ ಬಗ್ಗೆ ತಿಳಿಸುವುದಾದರೆ, ಮೊದಲಿಗೆ ಶಾಂತಲಾ ಫೆರೋಕಾಸ್ಟ್ ಪ್ರೈವೇಟ್ ಲಿಮಿಟೆಡ್ 1986ರಲ್ಲಿ, ಮುಂದಿನ ದಿನಗಳಲ್ಲಿ ಪ್ರಗತಿ ಸ್ಟೀಲ್ ಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್
1991ರಲ್ಲಿ ಪ್ರಾರ್ಥನಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್, 1996ರಲ್ಲಿ ವಿಜಯ ಟೆಕ್ನೋಕ್ರಾಫ್ಟ್, 1999ರಲ್ಲಿ ಶಾಂತಲಾ ಆಟೋಮೇಷನ್, 2006ರಲ್ಲಿ ನೈಟೆಕ್ ಫೆರೋಕ್ಯಾಸ್ಟಿಂಗ್ಸ್ನ ಪ್ರಾರಂಭವಾಗಿ ಜೊತೆಗೆ ಬೆಳೆಯೋಣ ಎಂಬ ಧ್ಯೇಯೋದ್ದಕ್ಕಂತೆ ಮುನ್ನಡೆಯುತ್ತಿದ್ದೇವೆ. ಶಾಂತಲಾ ಸಮೂಹ ಸಂಸ್ಥೆಗಳ 2025-26 ವರ್ಷದ ವಹಿವಾಟು 515 ಕೋಟಿ ರೂಪಾಯಿಗಳಾಗಿದ್ದು, 2026-27ಕ್ಕೆ 650 ಕೋಟಿಯ ಗುರಿಯನ್ನು ಹಾಗೂ 2029-30ಕ್ಕೆ 1,000 ಕೋಟಿಯ ವಹಿವಾಟಿನ ಗುರಿಯನ್ನು ಹೊಂದಿದ್ದೇವೆ. ಹಾಗೂ 2,500 ಉದ್ಯೋಗಿಗಳು ನೇರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪರೋಕ್ಷವಾಗಿ 1,000 ಕೆಲಸಗಾರರು ಸೇವೆ ಸಲ್ಲಿಸುತ್ತಿದ್ದಾರೆ. 1998ರಲ್ಲಿ ಅಂದಿನ ಶಾಂತಲಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಶಿವನಗೌಡ DG ಅವರ ಒತ್ತಾಸೆಯಂತೆ ಶಾಂತಲದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಪ್ರಾರಂಭವಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಒಂದೊಂದು ಕಂಪನಿಗಳಲ್ಲಿ ಆಚರಿಸುವ ಪರಿಪಾಠವನ್ನು ಪಾಲಿಸಿಕೊಂಡು ಬರಲಾಗ್ತಿದೆ. ಈ ದಿವಸ 28ನೇ ವರ್ಷಾಚರಣೆ ಆಚರಿಸುತ್ತಿರುವ ನಮ್ಮ ಕಂಪನಿಯಾದ ನೈಟೆಕ್ ಫೆರೋಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದಕ್ಕಾಗಿ ತಾವೆಲ್ಲ ಬಂದಿರುವುದು ನಮಗೆ ಹರ್ಷ ತಂದಿದೆ. ಇಂದು ನಮ್ಮ ಆಹ್ವಾನದ ಮೇರೆಗೆ ಧ್ವಜಾರೋಹಣ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಬಂದಿರುವ ಮುಖ್ಯ ಅತಿಥಿಗಳಾದ ಶ್ರೀ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಶ್ರೀ BS ರಾಜು, ಭಾರತೀಯ ಸೇನೆ, ಮತ್ತು ವಿಶೇಷ ಆಹ್ವಾನಿತರಾಗಿ ಬಂದಿರುವ ಮಾಜಿ MLA ಮತ್ತು MP ಆಗಿರುವ ಶ್ರೀ ಆಯನೂರು ಮಂಜುನಾಥ್ ಅವರು, ಶ್ರೀ ರುದ್ರೇಗೌಡರು ಅಧ್ಯಕ್ಷರು, ಶಾಂತಲಾ ಸಮೂಹ ಸಂಸ್ಥೆಗಳು ಮತ್ತು ಸಮೂಹ ಸಂಸ್ಥೆಗಳ ನಿರ್ದೇಶಕರುಗಳು, ಎಲ್ಲ ಕಂಪನಿಯ ಸಿಬ್ಬಂದಿ ಉದ್ಯೋಗಿಗಳಿಗೆ ಸ್ವಾಗತಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಬೆಳವಣಿಗೆಯ ಸಹಕರಿಸಿದ ಎಲ್ಲರನ್ನು ಸ್ಮರಿಸುತ್ತಾ, ಭಗವಂತನಲ್ಲಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ಸಾಂದರ್ಭಿಕ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಶ್ರೀ ಕೆ ಮಹೇಶಪ್ಪ, ವ್ಯವಸ್ಥಾಪಕ ನಿರ್ದೇಶಕರು, ನೈಟೆಕ್ ಫೆರೋಕ್ಯಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್, ಇವರಿಗೆ ಧನ್ಯವಾದಗಳು. ಮುಂದಿನ ಅಂತ ಮುಖ್ಯ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಪರಿಚಯಿಸಲು ಬರುತ್ತಿದ್ದಾರೆ ಶ್ರೀ ಸುರೇಶ್ MN, ಉಪಾಧ್ಯಕ್ಷರು, ನೈಟೆಕ್ ಫೆರೋಕ್ಯಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಮತ್ತು 80ನೇ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಈ ದಿನ ನನಗೆ ಒಬ್ಬರು ಮಹಾನಾಯಕರನ್ನು ಪರಿಚಯಿಸಲು ಹೆಮ್ಮೆ ಆಗುತ್ತಿದೆ. ಈ ದಿನಗಳಲ್ಲಿ ನಾವೆಲ್ಲರೂ ನೆಮ್ಮದಿಯಿಂದ ನಿದ್ರಿಸುತ್ತಿದ್ದೇವೆ ಎಂದರೆ ಅದು ಇಂತಹ ಯೋಧರು ನಮ್ಮ ಗಡಿ ತಮ್ಮ ಪ್ರಾಣವನ್ನು ತೆತ್ತು ನಮ್ಮ ದೇಶವನ್ನು ಕಾಯುತ್ತಿರುವುದರಿಂದ. ಅಂತಹ ಯೋಧರಿಗೆ ಪ್ರಣಾಮ ಮಾಡುತ್ತಾ ಇವರ ಬಗ್ಗೆ ಹೇಳಲು ಆಶಿಸುತ್ತೇನೆ. ಲೆಫ್ಟಿನೆಂಟ್ ಜನರಲ್ ಬಗ್ಗವಳ್ಳಿ ಸೋಮಶೇಖರ್ ರಾಜು ಅವರು ಬಿಜಾಪುರದ ಸೈನಿಕ ಶಾಲೆಗೆ ಸೇರುವ ಮೊದಲು ಗುಲ್ಬರ್ಗಾದ ವಿಜಯ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ತಮ್ಮ ಶೈಕ್ಷಣಿಕ ಪ್ರಯಾಣವನ್ನು ಪ್ರಾರಂಭಿಸಿದರು. ಪುಣೆಯ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹೆಮ್ಮೆಯ ಪದವೀಧರರಾಗಿದ್ದು ದೇಶದ ಎಲ್ಲ ಪ್ರಮುಖ ವೃತ್ತಿಪರ ಅಭಿವೃದ್ಧಿ ಕೋರ್ಸುಗಳನ್ನು ರಾಜು ಅವರು ಪಡೆದಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಗೌರವಾನ್ವಿತ ರಾಯಲ್ ಕಾಲೇಜ್ ಆಫ್ ಡಿಫೆನ್ಸ್ ಸ್ಟಡೀಸ್ನಲ್ಲಿ ಅಧ್ಯಯನ ಮಾಡಿರುವ ಹೆಮ್ಮೆಯ ಜನರಲ್ ನಮ್ಮ ರಾಜು ಅವರು. ಅಮೆರಿಕ ಮಾಂಟೆರಿಯಲ್ಲಿ ನೇವಲ್ ಸ್ನಾತಕೋತ್ತರ ಶಾಲೆಯಿಂದ ಭಯೋತ್ಪಾದನೆ ನಿಗ್ರಹದಲ್ಲಿ ಗೌರವಾನ್ವಿತ ಸ್ನಾತಕೋತ್ತರ ಪದವಿಯನ್ನು ಪಡೆದ ಹೆಗ್ಗಳಿಕೆ ಲೆಫ್ಟಿನೆಂಟ್ ಜನರಲ್ ರಾಜು ಅವರದು. ನಮ್ಮ ಸಾಹಸಮಯ ವೃತ್ತಿ ಜೀವನದುದ್ದಕ್ಕೂ ಲೆಫ್ಟಿನೆಂಟ್ ಜನರಲ್ ರಾಜು ಅವರು ಸಿಯಾಚಿನ್ ಗ್ಲೇಸಿಯರ್, ಮರುಭೂಮಿಗಳು, ಪರ್ವತಗಳು ಮತ್ತು ಕಾಶ್ಮೀರದ ಬಂಡಾಯ ಪ್ರದೇಶಗಳು ಸೇರಿದಂತೆ ಕೆಲವು ಅತ್ಯಂತ ಸವಾಲಿನ ಪರಿಸರದ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುದೀರ್ಘ ಮತ್ತು ವಿಶಿಷ್ಟ ಇತಿಹಾಸವುಳ್ಳ ಜಾಟ್ ರೆಜಿಮೆಂಟ್ 2ನ ಬೆಟಾಲಿಯನ್ ಕಂಪನಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ ನಂತರ ಅವರು ವೆಸ್ಟರ್ನ್ ಥಿಯೇಟರ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಎರಡರಲ್ಲೂ ಆಪರೇಷನ್ ಪರಿಕ್ರಮ ಸಮಯದಲ್ಲಿ 15ನೇ ಜಾಟ್ ಬೆಟಾಲಿಯನ್ಗೆ ಕಮಾಂಡರ್ ಆಗಿ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಉರಿ ಬ್ರಿಗೇಡ್, ಕೌಂಟರ್ ಬಂಡಾಯ ಪಡೆ ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರುವ ಚೈನಾರ್ ಕಾರ್ಪ್ಸ್ಗೆ ಕಮಾಂಡರ್ ಆಗುವ ವಿಶೇಷತೆಯನ್ನು ಅವರು ಹೊಂದಿದ್ದರು. ಹೆಚ್ಚುವರಿಯಾಗಿ ಅವರು ಅರ್ಹ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದು UN ಮಿಷನ್ನ ಭಾಗವಾಗಿ ಸೊಮಾಲಿಯಾದಲ್ಲಿ ಕಾರ್ಯಾಚರಣೆ ಹಾರಾಟವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ರಾಜು ಅವರು ವೆಲ್ಲಿಂಗ್ಟನ್ನಲ್ಲಿರುವ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ಮತ್ತು ಮೋವೆನಲ್ಲಿರುವ ಆರ್ಮಿ ವಾರ್ ಕಾಲೇಜಿನಲ್ಲಿ ಹೈಯರ್ ಕಮಾಂಡ್ ವಿಂಗ್ನಂಥ ಉತ್ತಮ ಸಂಸ್ಥೆಗಳಿಗೆ ಪ್ರಮುಖ ಬೋಧನಾ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ.
2021ರಲ್ಲಿ ಭೂತಾನ್ ಮಿಲಿಟರಿ ತರಬೇತಿ ಕೇಂದ್ರದ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸಿದ ನಂತರ ಅವರು ಮಿಲಿಟರಿ ಕಾರ್ಯಾಚರಣೆಗಳ ಮಹಾದೇ ನಿರ್ದೇಶಕರಾಗಿ ನೇಮಿಸಲಾಯಿತು. ಮೇ 2022ರಲ್ಲಿ ಅವರು ಸೇನಾ ಕಮಾಂಡರ್ ಆಗಿ ಬಡ್ತಿ ಪಡೆದ ನಂತರ ಅವರನ್ನು ದೆಹಲಿಯ ಸೇನಾ ಪ್ರಧಾನ ಕಚೇರಿಯಲ್ಲಿ ಸೇನಾ ಸಿಬ್ಬಂದಿಯ ಉಪ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಅವರು 31ನೇ ಅಕ್ಟೋಬರ್ 2023ರಂದು ತಮ್ಮ ಸುಪ್ರಸಿದ್ಧ ವೃತ್ತಿಜೀವನವನ್ನು ಮುಕ್ತಾಯಗೊಳಿಸಿದರು. ಪಂಜಾಬ್ ಮತ್ತು ರಾಜಸ್ಥಾನದ ಗಡಿ ಪ್ರದೇಶಗಳಿಗೆ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡುವ ಭಾರತೀಯ ಸೇನೆಯ ಅತ್ಯಂತ ಹಿರಿಯ ಹುದ್ದೆಯ ಸೌತ್ ವೆಸ್ಟರ್ನ್ ಕಮಾಂಡ್ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನಿವೃತ್ತರಾಗಿದ್ದಾರೆ. ಅವರ ನಿಸ್ವಾರ್ಥ ಮತ್ತು ವಿಶಿಷ್ಟ ಸೇವೆಗಾಗಿ ಲೆಫ್ಟಿನೆಂಟ್ ಜನರಲ್ ರಾಜು ಅವರಿಗೆ ಪರಂ ವಿಶಿಷ್ಟ ಸೇವಾ ಮೆಡಲ್, ಉತ್ತಮ್ ಯುದ್ಧ ಸೇವಾ ಮೆಡಲ್, ಅತಿ ವಶಿಷ್ಠ ಸೇವಾ ಮೆಡಲ್, ಯುದ್ಧ ಸೇವಾ ಮೆಡಲ್ ಹಾಗೂ ಇನ್ನೇ ಅನೇಕ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಅವರ ವೃತ್ತಿಪರ ಸಾಧನೆಗಳ ಹಿಂದೆ ಅವರ ಪತ್ನಿ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ಶ್ರೀಮತಿ ಶಕುಂತಲಾರಿದ್ದಾರೆ. ಅವರ ಮಗ ಶೇಖರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಿಂಗಪೂರ್ನ ಪ್ರಸ್ತುತ ನ್ಯೂಯಾರ್ಕ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರ ಮಗಳು ಪೂರ್ವಿ ಅವರ ಜೀವನದಲ್ಲಿ ಅಪಾರ ಸಂತೋಷವನ್ನು ತರುವ ವಿಶೇಷ ಮಗು. ಇವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಮಿಸ್ಟರ್ ರಾಜು ಶ್ರೀಯುತ BS ರಾಜು ಇವರನ್ನು ಪರಿಚಯಿಸಿದ ಶ್ರೀ ಸುರೇಶ್ MN ಉಪಾಧ್ಯಕ್ಷರು, ನಯಟೆಕ್ ಫಾರ್ಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಶ್ರೀಯುತ ರಾಜುರವರು, ಭಾರತೀಯ ಸೇನೆ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್. ಇವರು ನಮ್ಮ ಸಹೋದ್ಯೋಗಿಗಳಿಗೆ ಹಾಗೂ ಉದ್ಯೋಗಿಗಳಿಗೆ ಸ್ವಾತಂತ್ರ್ಯದ ಬಗ್ಗೆ ಮತ್ತು ರಾಷ್ಟ್ರ ನಿರ್ಮಾಣ ಹಾಗೂ ಬೆಳವಣಿಗೆಯ ಬಗ್ಗೆ ಮತ್ತು ಸೇನೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸ್ಪೆಷಲ್ ಇನ್ವೈಟಿಯಾಗಿ ಬಂದಿರುವ ಶ್ರೀ ಆಯನೂರು ಮಂಜುನಾಥ್ ಮಾಜಿ ಶಾಸಕರು, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀ ರುದ್ರೇಗೌಡ ಶಾಂತಲಾ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಕುಂತಿರುವ ಶಾಂತಲಾ ಸಮೂಹ ಸಂಸ್ಥೆಯ ಕಾರ್ಯಕರ್ತರು, ಅವರ ಕುಟುಂಬದವರು, ಕಾರ್ಮಿಕರು, ಅವರ ಕುಟುಂಬದವರು, ಸ್ಥಳೀಯ ನಾಗರಿಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ಕುಂತಿರುವ ಮಕ್ಕಳಿಗೂ ನನ್ನ ಶುಭ ಹಾರೈಕೆಗಳು. ಇವತ್ತು ನಾವು 80ನೇಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇವತ್ತು ನನ್ನ ಈ ದೇಶ ಸೇವೆಯನ್ನು ಗುರುತಿಸಿ ನನ್ನನ್ನು ಈ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ವೈಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಮಹೇಶಪ್ಪ, ಮ್ಯಾನೇಜಿಂಗ್ ಡೈರೆಕ್ಟರ್, ಮನೆಗೆ ಬಂದು ಕರೆದ್ರು ನನ್ನ. ರುದ್ರೇಗೌಡರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ತಮಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾ ಹೋದಲ್ಲೆಲ್ಲ ಹೇಳ್ತೀನಿ, ನಾನು ಇವತ್ತು ಈ ಹಂತಕ್ಕೆ ಬರಲು ದೇವರ ದಯ, ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿಯರ ಮಾರ್ಗದರ್ಶನವೇ ಕಾರಣ. ಅದರ ಜೊತೆಗೆ ನಮ್ಮ ಹೆಂಡತಿಯ ಸಪೋರ್ಟು ಭಾಳ ಮುಖ್ಯ. ಸೊ ಅವರೆಲ್ಲ ಸಪೋರ್ಟಿಂದ ನಾನು ಈ ಹಂತಕ್ಕೆ ಬರೋಕ್ಕೆ ಸಾಧ್ಯತೆ ಆಯಿತು. ನಾನು ಕಳೆದ ವರ್ಷದಲ್ಲಿ ಕಳೆದ 63 ವರ್ಷದಲ್ಲಿ 50 ವರ್ಷ ಯೂನಿಫಾರ್ಮ್ ಹಾಕುವ ಸೌಭಾಗ್ಯ ನನ್ನದು. ಈ 50 ವರ್ಷದಲ್ಲಿ 7 ವರ್ಷ ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ, ಅಲ್ಲೂ ಯೂನಿಫಾರ್ಮ್ ಹಾಕ್ತಾಯಿದ್ವಿ. 3 ವರ್ಷ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪೂನಾದಲ್ಲಿ ಟ್ರೈನಿಂಗು. ಅದಾದಮೇಲೆ 1 ವರ್ಷ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಡೆಹ್ರಾಡೂನ್, ಅಲ್ಲಿ ಟ್ರೈನಿಂಗು. ಅದಾದಮೇಲೆ ಮಿಲಿಟ್ರಿಯಲ್ಲಿ 39 ವರ್ಷ ಸರ್ವಿಸ್ ಮಾಡುವ ಚಾನ್ಸ್ ಸಿಕ್ಕಿದೆ ನನಗೆ. ಅದೊಂದು ಅಸಾಧ್ಯ ಅನುಭವ, 39 ವರ್ಷ ಸರ್ವಿಸ್ನಲ್ಲಿ. ನಾನು 3 ವರ್ಷಗಳ ಹಿಂದೆ ಸರ್ವೀಸ್ ಮುಗಿಸಿ ನಮ್ಮ ಸ್ವಂತ ಹಳ್ಳಿ ಬಗ್ವಳ್ಳಿ, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೆಟ್ಲ್ ಆಗಿದ್ದೀವಿ. ಇಲ್ಲಿಂದ ಭಾಳ ದೂರ ಅಲ್ಲ, ಇಲ್ಲಿಂದ 1 ಗಂಟೆಯೊಳಗೆ ಮುಟ್ಬೋದು. ಈ 39 ವರ್ಷದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ, ಈ ಕಡೆ ರನ್ ಆಫ್ ಕಚ್ಚಿಂದ ಅರುಣಾಚಲ್ ಪ್ರದೇಶ್, ಎಲ್ಲ ಕಡೆ ಸರ್ವೀಸ್ ಮಾಡುವ ಚಾನ್ಸ್ ಸಿಕ್ಕಿತ್ತು ನನಗೆ. ಒಂದು ಅನುಭವಗಳ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ಮಿಲಿಟ್ರಿ ಸರ್ವೀಸ್ ಸ್ಟಾರ್ಟ್ ಆಗಿದ್ದು 1984 ಡಿಸೆಂಬರ್. ಎಲ್ಲಿ? ಲಡಾಖ್. ನನ್ನ ಫಸ್ಟ್ ಪೋಸ್ಟಿಂಗ್ ಲಡಾಖ್.
ಫುಲ್ ಸೌತ್ ಇಂಡಿಯಾದಲ್ಲಿ +30-40 ಟೆಂಪ್ರೇಚರಿಂದ ನಾನು ಹೋಗಿದ್ದೆಲ್ಲಿಗೆ ಲಡಾಖ್ನಲ್ಲಿ ಡಿಸೆಂಬರ್ ತಿಂಗಳೊಳಗೆ ಸೇರ್ಕೊಂಡಾಗ ಅಲ್ಲಿ ಲಡಾಖ್ನಲ್ಲೇ ಟೆಂಪ್ರೇಚರು -25 ಡಿಗ್ರಿ. ಅಲ್ಲಿ 1 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಮಗೆ ಚಾನ್ಸ್ ಸಿಕ್ಕಿದ್ದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಅಂತ ಇಂಟ್ರಡಕ್ಷನಲ್ಲಿ ಹೇಳಿದರು. ಸೊ ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ಕೆಲವರು ಜನ ಕೇಳಿರ್ಬೋದು. ಲಡಾಖ್ ಇಟ್ ಸೆಲ್ಫ್ ಈಸ್ ಅಟ್ 10,000 ಫೀಟ್. ನೀವು ಹೆಲಿಕಾಪ್ಟರ್ನಲ್ಲಿ ಅಥವಾ ಏರ್ಕ್ರಾಫ್ಟ್ನಾಗ ಇಳಿದಾಗ 10,000 ಅಡಿಯಲ್ಲಿ ಇಳಿತೀರಿ ರನ್ವೇ. ಸೊ ಸಿಯಾಚಿನ್ ಗ್ಲೇಷಿಯರ್ ಇರೋದು 20,000-22,000 ಅಡಿ ಎತ್ತರದಲ್ಲಿ. ಅಲ್ಲಿ ಟೆಂಪ್ರೇಚರ್ ಎಷ್ಟಾಗುತ್ತೆ? -50ವರೆಗೂ ಹೋಗುತ್ತೆ. ವಿಂಡ್ ಸ್ಪೀಡ್ಸ್ ಬ್ಲಿಝರ್ಡ್ಸ್ ಅಂತಾರೆ ಅಲ್ಲಿ, ಅದು 150 ಕಿಲೋಮೀಟರ್ ಸ್ಪೀಡು. ಆ ಸ್ಪೀಡ್, ವಿಂಡ್ ಸ್ಪೀಡು, ಆ ಟೆಂಪ್ರೇಚರಿಂದ ಒಂದೊಂದ್ಸತಿ ಟೆಂಪ್ರೇಚರ್ -60ವರೆಗೂ ಹೋಗುತ್ತೆ. ಆ -60ರಲ್ಲಿ ನಾವು ಕೆರೋಸಿನ್ ಕೇಳಿರ್ಬೋದು ನೀವೆಲ್ಲ. ಈಗಿನ ಜನ ಕೆರೋಸಿನ್ ಯಾರು ಯೂಸ್ ಮಾಡಲ್ಲ, ಬಟ್ ಆ ಕಾಲದಲ್ಲಿ ಕೆರೋಸಿನಿಂದ ನಾವು ಹೀಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಿದ್ವಿ, ಅಡುಗೆ ಮಾಡೋದು, ನೀರು ಬಿಸಿ ಮಾಡೋದು. ಆ ಕೆರೋಸಿನ್ನು ಫ್ರೀಸ್ ಆಗೋ ಸ್ಥಿತಿಗೆ ಬರ್ತಾಯಿತ್ತು ಒಂದೊಂದ್ಸತಿ. ಸೊ ಆ ಪ್ರದೇಶದಲ್ಲಿ ನಮ್ಮ ಬೆಟಾಲಿಯನ್ ಹೆಚ್ಚು ಕಮ್ಮಿ 6 ತಿಂಗಳಿದ್ವಿ ನಾವು. ಆ 6 ತಿಂಗಳಲ್ಲಿ ನಾವು 800 ಜನ ಹೋಗಿದ್ವಿ. 800 ಜನದಲ್ಲಿ ಒಂದು 20 ಜನ ತೀರ್ಕೊಂಡ್ರು. ಆಲ್ಮೋಸ್ಟ್ ಒಂದು 70 ಜನಕ್ಕೆ ಹೈ ಆಲ್ಟಿಟ್ಯೂಡ್ ಇಂಜುರೀಸ್ ಅಂತ ಆಗ್ತಾವಲ್ಲಿ. ಅಷ್ಟು ಕಮ್ಮಿ ಟೆಂಪ್ರೇಚರ್ನಲ್ಲಿ ಹೈಪೋಥರ್ಮಿಯಾ, ಫ್ರೋಸ್ಟ್ ಬೈಟು, ಚಿಲ್ ಬ್ಲೇನು, ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡೆಮಾ, ಇವೆಲ್ಲ ಅದ್ರ ಬಗ್ಗೆ ನಮಗೆ ಅವಾಗೇ ಗೊತ್ತಾಗಿದೆ ಈ ಥರದ್ದು ಮೆಡಿಕಲ್ ಸಿಚುವೇಶನ್ಸ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. 1984ನಲ್ಲಿ ಇಂಡಿಯಾ ಪಾಕಿಸ್ತಾನ ಬಗ್ಗೆ ಯುದ್ಧ ವಿರಾಮ ಇರಲಿಲ್ಲ, ಸೀಸ್ ಫೈರ್ ಅಂತ ಹೇಳ್ತೀವಿ ಅದನ್ನು, ಈಗಿರಲಿಲ್ಲ. ಸೊ ಆವಾಗ ಫೈರಿಂಗೂ ಆಗ್ತಾಯಿತ್ತು. ಸೊ ಒಂದು ಫೈಟ್ ವಾಸ್ ಅಗೇನ್ಸ್ಟ್ ನೇಚರ್, ಇನ್ನೊಂದು ಫೈಟ್ ವಾಸ್ ಅಗೇನ್ಸ್ಟ್ ದಿ ಎನಿಮಿ. ಸೊ ನಾನೀಗ ಇಲ್ಲಿ ಮಾತಾಡ್ತಾ ಇದ್ದೇನೆ ಒಳ್ಳೆ ವಾತಾವರಣದಲ್ಲಿ. ಈಗೂ ನಮ್ಮ ಜವಾನ್ಸು ಆ ಪ್ರದೇಶದಲ್ಲಿ ನಿಂತು ನಮ್ಮ ಗಡಿಯನ್ನು ಕಾಯ್ತಾ ಇದ್ದಾರೆ. ಸೊ ಇವತ್ತು ನಾವು ಅವ್ರನ್ನೆಲ್ಲ ನೆನೆಸ್ಬೇಕು. ಯಾಕಂದರೆ ನಾವು ಇಲ್ಲಿ ಈ ಥರ ಒಂದು ಒಳ್ಳೆ ವಾತಾವರಣದಲ್ಲಿ ಇರೋಕ್ಕೆ ಸಾಧ್ಯತೆ ಯಾಕಿದೆ ಅಂದರೆ ನಮ್ಮ ಸೋಲ್ಜರ್ಸು, ಆರ್ಮಿ, ನೇವಿ, ಏರ್ಫೋರ್ಸು, ಅದ್ರ ಜೊತೆಗೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ಸೇ ಆಗಲಿ, BSF, ITBP ಗಡಿ ಪ್ರದೇಶದಲ್ಲಿ ನಿಂತು ಗಡಿಯನ್ನು ಕಾಯ್ತಾ ಇದ್ದಾರೆ. ಅಲ್ಲಿಂದ ನಂದು ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಡೆಸರ್ಟ್ಸು. 1987ನಲ್ಲಿ 86-87ನಲ್ಲಿ ಇಂಡಿಯಾ ಪಾಕಿಸ್ತಾನ ಬಗ್ಗೆ ಒಂದು ಯುದ್ಧದ ಒಂದು ಸ್ಥಿತಿ ಬಂದಿತ್ತು. ಆಪರೇಷನ್ ದಿಗ್ವಿಜಯ್, ಆಪರೇಷನ್ ಪರಾಕ್ರಮ್ ಅಂತ ಮಾಡಿದರು. ಸೊ ಅಲ್ಲಿ ನಾವು ಡಿಪ್ಲೋ ಆಗಿದ್ದು ಲೂಂಕರಣ್ ಸರ್ದಾರ್ ಶೇರನ್ನ ಆ ಥರದ ಜಗಗಳು, ಬಾರ್ಡರ್ ಪ್ರದೇಶ ರಾಜಸ್ಥಾನದಲ್ಲಿ. ಅಲ್ಲಿ ಟೆಂಪ್ರೇಚರ್ಸ್ 40-45ರಿಂದ +50. ಆ ಟೈಮ್ನಲ್ಲಿ ಅಲ್ಲಿ, ಈಗ ನೀವು ರಾಜಸ್ಥಾನ ಹೋದ್ರೆ ಅದು ರೂಪನೇ ಬದಲಿಯಾಗಿದೆ. ಯಾಕಂದರೆ ಇಂದಿರಾ ಗಾಂಧಿ ಕೆನಾಲ್ ಎಲ್ಲ ಬಂದುಬಿಟ್ಟು ಅಲ್ಲಿ ವೆಜಿಟೇಷನ್ ಎಲ್ಲ ಆಗಿದೆ. ಬಟ್ ಆ ಟೈಮ್ನೊಳಗೆ ಒಂದು ಸಣ್ಣ ಕೀಪ್ ಅಂತ ಒಂದು ಗಿಡಗಳಿದ್ವು. ನಾವು ದಿನದಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ವಿ, ಯುದ್ಧಕ್ಕೆ ರೆಡಿ ಆಗ್ತಾಯಿದ್ವಿ. ರೆಸ್ಟ್ ಮಾಡಬೇಕು ಅಂದರೆ ಆ ಸಣ್ಣ ಗಿಡ, 2 ಅಡಿ ಎತ್ತರದ ಗಿಡದಲ್ಲಿ ನಾವು ನಮ್ಮ ತಲೆ ಹಾಕಿ ಆ ಗಿಡದ ನೆರಳಲ್ಲಿ ಮಲಗ್ತಿದ್ವಿ. 1 ಗಂಟೆಗೆ ಸೂರ್ಯ ತಿರುಗ್ದಂಗೆ ಆ ನೆರಳು ಬದಲಿ ಆಗ್ತಿತ್ತು. ಸೊ 1 ಗಂಟೆ ಆದ ತಕ್ಷಣ ಮತ್ತೆ ನಾವು ರೀಪೊಸಿಷನ್ ಮಾಡಬೇಕಾಗ್ತಿತ್ತು. ಒಂದು ಫುಲ್ ಬಟ್ಟೆ ಟವಲ್ನ ನೀರಿನಲ್ಲಿ ಎದ್ದು ಹಾಕೊಂಡು ಫ್ಯಾನ್ ಹಾಕೊಂಡ್ರೆ ಒಂದು 15 ನಿಮಿಷದೊಳಗೆ ಅದು ಒಣಗಿ ಹೋಗ್ತಾ ಇತ್ತು. ಆ ಥರ ಪ್ರದೇಶ. ಸೊ ನಮ್ಮ ದೇಶ ಬಹಳ ಯುನೀಕ್ ದೇಶ. ಅಟ್ ಎನಿ ಒನ್ ಟೈಮ್ ನಮಗೆ ಹೈ ಆಲ್ಟಿಟ್ಯೂಡು ಸಿಗುತ್ತೆ, ಈ ಕಡೆ ಪ್ಲೇನ್ಸ್ ಸಿಗುತ್ತೆ, ಸಮುದ್ರದ ಕಿನಾರೆ ಸಿಗುತ್ತೆ, ಜಂಗಲ್ಸ್ ಸಿಗುತ್ತೆ. ಸೊ ವಿ ಆರ್ ಎ ವೆರಿ ಬ್ಲೆಸ್ಡ್ ಕಂಟ್ರಿ. ಅಟ್ ಎನಿ ಟೈಮ್ ನಮಗೆ ಈ ಥರದ್ದು ವಾತಾವರಣ ಯಾವಾಗಲೂ ಸಿಗ್ತಾ ಇರುತ್ತೆ ಅನ್ನೋದು. ಸೊ ನಮ್ಮ ದೇಶದಲ್ಲೇ ಓಡಾಡೋಕ್ಕೆ ಬಹಳ ಆಸ್ಪದ ಇದೆ. 1991 ನಾನು ಫಸ್ಟ್ ಟೈಮ್ ಕಾಶ್ಮೀರಿಗೆ ಹೋಗಿದ್ದೆ. ಆ ಟೈಮ್ ಲಡಾಖು ಕಾಶ್ಮೀರ್ ಅಂತ ಹೇಳ್ತೀವಿ, ಬಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಇನ್ಸರ್ಜೆನ್ಸಿ, ಭಯೋತ್ಪಾದಕ ಟೆರರಿಸಮ್ ನೋಡಿದ್ದು ಫಸ್ಟ್ ಟೈಮ್ 1991. ಅವಾಗ ಶುರು ಆಗಿತ್ತು. ಆವಾಗ ನಾನು ಕಂಪ್ನಿ ಕಮಾಂಡರ್ ಅಂತ ಹೋಗಿದ್ದೆ. ಈ ಟೈಮ್ನೊಳಗೆ ನನಗೆ ಏವಿಯೇಷನ್ ಸೇರ್ಕೊಳ್ಳೋಕ್ಕೂ ಭಾಳ ಇಷ್ಟ ಇತ್ತು. ಐ ವಾಂಟೆಡ್ ಟು ಬಿ ಎ ಪೈಲಟ್. ಸೊ ಐ ಚೇಂಜ್ ಫ್ರಮ್ ಇನ್ಫೆಂಟ್ರಿ, ಪೈದಲ್ ಸೇನಾ ಅಂತ ಹೇಳ್ತಾರೆ, ಇನ್ಫೆಂಟ್ರಿಯಿಂದ ಟು ಆರ್ಮಿ ಏವಿಯೇಷನ್ ಕೋರ್. ಸೊ 1.5 ವರ್ಷ ಹೆಲಿಕಾಪ್ಟರ್ ಟ್ರೈನಿಂಗ್ ಮಾಡ್ಕೊಂಡು ಹೈದರಾಬಾದ್ನಲ್ಲಿ ಐ ಜಾಯಿನ್ ದಿ ಆರ್ಮಿ ಏವಿಯೇಷನ್. ಆ್ಯಂಡ್ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಸೊಮಾಲಿಯಾ. ಆ ಟೈಮ್ನೊಳಗೆ ಸೊಮಾಲಿಯಾದಲ್ಲಿ ಭಾಳ ಗಲಾಟೆ ಇತ್ತು. ಸೊಮಾಲಿಯಾ ಒಂದು ಭಾಳ ಪುವರ್ ಕಂಟ್ರಿ. ಆ ಕಂಟ್ರಿಯಲ್ಲಿ ಬೇರೆ ದೇಶದವರು ಏಡ್ ಕೊಟ್ಟಾಗ ಅಲ್ಲಿ ಲೋಕಲ್ ಟೆರರಿಸ್ಟ್ ಅದನ್ನು ಹೈಜಾಕ್ ಮಾಡ್ತಾಯಿದ್ರು. ಅದನ್ನು ಪ್ರೊಟೆಕ್ಷನ್ಗಾಗಿ ನಮ್ಮ ಇಂಡಿಯನ್ನಿಂದ ಒಂದು 5,000 ಜನ ಹೋಗಿದ್ವಿ ನಾವು. ಅದರಲ್ಲಿ ನಮ್ಮ 5 ಹೆಲಿಕಾಪ್ಟರ್ಸ್
That was the first time India sent 5 helicopters from India to any country abroad. ಫಸ್ಟ್ ಟೈಮ್ ಏವಿಯೇಷನ್ ಡಿಪ್ಲಾಯ್ಮೆಂಟ್ ಹೊರಗಾಯ್ತು ನಮ್ಮದು. ಸೊ ಅದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದು ಬಿಟ್ಟು ಮತ್ತೆ ನಾನು ಸೀನಿಯರ್ ಲೆವೆಲ್ನಲ್ಲಿ ಉರಿ, ಸೌತ್ ಕಾಶ್ಮೀರ್, ಪುಲ್ವಾಮಾ ಅಂತ ಕೇಳಿರ್ಬೋದು, ಪುಲ್ವಾಮಾ ಅಟ್ಯಾಕೆಲ್ಲ ಆಗಿತ್ತು. ಸೊ ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ ಆಫ್ ಕಾಶ್ಮೀರ್. ಕೊನೆಗೆ ನಾನು 15 ಕೋರ್ ಕಮಾಂಡರ್ ಅಂತ ಶ್ರೀನಗರ್ನಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಕಂಪ್ಲೀಟ್ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ಹೆಡ್ ಇದ್ದೆ. ಹೆಚ್ಚು ಕಮ್ಮಿ ಒಂದು 80,000-90,000 ಜನ ನಮ್ಮ ಕೆಳಗಿದ್ರು. ಅದು ಒಂದು ಚಾಲೆಂಜಿಂಗ್ ಟೆನ್ಯೂರ್ ಇತ್ತು. ಯಾಕಂದರೆ ಆ ಟೈಮ್ನಲ್ಲಿ ಇನ್ಸರ್ಜೆನ್ಸಿ ವಾಸ್ ಎಟ್ ಸ್ಪೀಕ್. 2017 2020 ಬುರಾನ್ ವಾನಿ ಇನ್ಸಿಡೆಂಟು ಎಲ್ಲ ಕೇಳಿರ್ಬೋದು ನೀವು. ಯಾವಾಗ ಭಾಳ ಗಲಾಟೆಯಾಗಿ ಆಲ್ಮೋಸ್ಟ್ ಒಂದು 100 ಜನ ಸತ್ತರು ಪೊಲೀಸ್ ಫೈರಿಂಗ್ನಲ್ಲಿ. ಸೊ ಆ ಸಿಚುವೇಷನನ್ನು ನಾವು ಮತ್ತೆ ಕಂಟ್ರೋಲಿಗೆ ತಂದ್ವಿ. ಕಂಟ್ರೋಲಿಗೆ ತಂದು ಕೊನೆಗೆ ನಿಮಗೆಲ್ಲರಿಗೂ ಅರಿವಿದೆ, ಆರ್ಟಿಕಲ್ 370 ತಂದು ಆ ಒಂದು ಸ್ಥಿತಿಯನ್ನು ಈಗ ಕಂಟ್ರೋಲಿಗೆ ಬಂದಿದೆ. ಸೊ ಥಿಂಗ್ಸ್ ಆರ್ ಇಂಪ್ರೂವಿಂಗ್. ಇದ್ರ ಮಧ್ಯೆ ನನಗೆ ಭೂಟಾನಲ್ಲೂ ಸರ್ವ್ ಮಾಡೋ ಒಂದು ಅವಕಾಶ ಸಿಕ್ತು. ಅಲ್ಲಿ ಭೂಟಾನಲ್ಲಿ ನಮ್ಮ ಇಂಡಿಯನ್ ಮಿಲಿಟ್ರಿ ಟ್ರೈನಿಂಗ್ ಟೀಮ್ ಇದೆ. ನಾವು ಭೂಟಾನ್ ಆರ್ಮಿಗೆ ನಾವು ಅವ್ರನ್ನ ನೋಡ್ಕೊತೀವಿ, ಅವ್ರನ್ನ ಟ್ರೈನಿಂಗ್ ಕೊಡ್ತೀವಿ. ಭೂಟಾನ್ ಈಸ್ ಅ ವೆರಿ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂದರೆ ಅದು ನಮ್ಮ ದೇಶದ ಮಧ್ಯೆ ಒಂದು ಬಫರ್ ಝೋನ್ ಇದ್ದಂಗಿದೆ. ಇಂಡಿಯಾ ಮತ್ತು ಚೈನಾ ಮಧ್ಯೆ ಬರುತ್ತೆ ಅದು. ಸೊ ವಿ ಟೇಕ್ ಕೇರ್ ಆಫ್ ದಿ ಡಿಫೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಆಲ್ಸೋ. ಇದು ಬಿಟ್ಟು ಇಂಟ್ರಡಕ್ಷನಲ್ಲಿ ಹೇಳಿದರು, ಮಿಲ್ಟ್ರಿಯಲ್ಲಿ ಬರೀ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಅದ್ರ ಬಿಟ್ಟು ನಮಗೆ ಟ್ರೈನಿಂಗಿಗೂ ಹೊರಗೆ ಕಳಿಸ್ತಾರೆ. ಇಂಡಿಯಾದಲ್ಲಿಗೂ ಟ್ರೈನಿಂಗ್ ಆಸ್ಪತ್ರೆ ಇರುತ್ತೆ, ಹೊರಗಡೆ ಹೋಗೋಕ್ಕೂ ಟ್ರೈನಿಂಗ್ ಆಸ್ಪತ್ರೆ ಇದೆ. ಸೊ ನಾನು ಮಾಂಟರೆ ಕ್ಯಾಲಿಫೋರ್ನಿಯಾದಲ್ಲಿ 1.5 ವರ್ಷ ಇದ್ದೆ. ಮಾಂಟರೆ ಅನ್ನೋ ಜಾಗದಲ್ಲಿ ಕೌಂಟರ್ ಟೆರರಿಸಮ್ ಬಗ್ಗೆ ಮಾಹಿತಿ ಪಡ್ಕೊಂಡು ಬಂದ್ವಿ. ಅದಾದಮೇಲೆ ನನಗೆ 1 ವರ್ಷ 2014 ಲಂಡನ್ನಲ್ಲಿ ಸ್ಟ್ರಾಟಜಿ ಆ್ಯಂಡ್ ಮಿಲಿಟ್ರಿ ಲೀಡರ್ಶಿಪ್ ಅಂತ ಅದು ಒಂದು ಕೋರ್ಸ್ ಮಾಡುವ ಅವಕಾಶ ಸಿಕ್ತು. ಸೊ ನಾನು ಹೋದಲ್ಲೆಲ್ಲ ಮಾತಾಡೋದ್ರ ಜೊತೆಗೆ ಕ್ವಶನ್ ಆನ್ಸರ್ ಸೆಷನ್ನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್ ಆ ಅನುಭವ ಇವತ್ತು ಸಿಗಲಿಕ್ಕಿಲ್ಲ. ಬಟ್ ಇವತ್ತಿನ ಇಂಡಿಪೆಂಡೆನ್ಸ್ ಡೇ ಬಗ್ಗೆ 2 ಮಾತಲ್ಲೂ ಹೇಳೋಣ ಡೆಫಿನೆಟ್ಲಿ ಮನಸ್ಸು ಮಾಡ್ತೀನಿ. ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಪ್ಲೀಸ್ ಬೇರ್ ವಿತ್ ಮೀ. 80 ವರ್ಷಗಳ ಹಿಂದೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು. 80 ವರ್ಷಗಳ ಹಿಂದೆ ನಮ್ಮ ದೇಶ ಬ್ರಿಟಿಷ್ ಕಲೋನಿಯಲ್ ರೂಲಿಂದ ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ದೇಶ ಒಂದು ಬಡ ದೇಶ ಇತ್ತು. ಇನ್ಫ್ರಾಸ್ಟ್ರಕ್ಚರ್ ಪೂರಿತ್ತು, ಜನರು ಬಡವರಿದ್ದರು. ಒಂದು ಮೈಂಡ್ಸೆಟ್ ವಾಸ್ ಆಲ್ಸೋ ಆಫ್ ಸಬ್ಸರ್ವಿಯನ್ಸ್. ಈ 80 ವರ್ಷ ಆದಮೇಲೆ ಇವತ್ತಿನ ದಿನ ನೀವು ನೋಡ್ಕೋಬೋದು ಹೆಂಗಿದ್ದೀವಿ ಅಂತ, ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ, ಯಾವ ಕೆಪಾಸಿಟಿ ನಮ್ಮ ದೇಶಕ್ಕಿದೆ ಇನ್ ಟರ್ಮ್ಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ನು. ನಮ್ಮ ರುದ್ರೇಗೌಡರು ಈ ಥರದ ಜನ ನಮ್ಮ ದೇಶಕ್ಕೂ ಒಂದು ಶಕ್ತಿ ಕೊಟ್ಟಿದ್ದಾರೆ. In terms of economy, today we are the 3rd largest economy in terms of purchasing power parity. ಸ್ಪೇಸ್ನಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿ, ಎಲ್ಲ ಕಡೆಯಲ್ಲೂ ನಾವು ಮುಂದೆ ಬಂದಿದ್ದೀವಿ. ಯಾಕಂದರೆ ಈ 80 ವರ್ಷದಲ್ಲಿ ನಮ್ಮ ಜನ ಕಷ್ಟಪಟ್ಟು ದೇಶನ ಈ ಸ್ಥಿತಿಗೆ ತಂದು ಇಟ್ಟಿದ್ದಾರೆ. ಅದಕ್ಕೆ ವಿ ಹ್ಯಾವ್ ಟು ಕಾಂಪ್ಲಿಮೆಂಟ್ ಅವರ್ ಸೆಲ್ಫ್. ಯಾಕಂದರೆ ನಾವೆಲ್ಲ ಒಂದು ಕಷ್ಟಪಟ್ಟು ಈ ಡೈರೆಕ್ಷನ್ ತನಕ ಬಂದಿದ್ದೀವಿ. ಎಸ್ಪೆಷಲಿ ಇನ್ ಸೆಕ್ಟರ್ಸ್ ಲೈಕ್ ಆಟೋಮೊಬೈಲ್ಸ್ ಆಗಲಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಎಲ್ಲದರಲ್ಲೂ ಮುಂದೆ ಬಂದಿದ್ದೇವೆ. ಈಗ ನಾವು ಮಾತಾಡಿದಾಗ ಬೇರೆ ದೇಶದವ್ರು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ದೇ ಲಿಸನ್ ಟು ಅಸ್. ಬಟ್ ನಮ್ಗೆ ಇನ್ನು ಭಾಳ ಮುಂದೆ ಹೋಗುವ ಕೆಲಸವಿದೆ. ಇಲ್ಲಿ ಒಂದು ಬರೆದಿದ್ದಾರೆ, ವಿಕಸಿತ ಭಾರತ 2047 ಅಂತ. ಸೊ ದಿಸ್ ಇಸ್ ದ ಗೋಲ್ ದಟ್ ಇಂಡಿಯಾ ಹ್ಯಾಸ್. that by 2047 we want to be a developed country. ನಾವೊಂದು ಡೆವಲಪ್ಡ್ ನೇಷನ್ ಆಗಬೇಕು ಅಂತ ಒಂದು ಛಲ ಇದೆ ನಮಗೆ. ಸೊ ಈ ಡೆವಲಪ್ಮೆಂಟ್, ಈ ಸ್ಥಿತಿಗೆ ನಾವು 2047ಗೆ ಡೆವಲಪ್ ನೇಷನ್ ಆಗಕ್ಕೆ ಏನು ಮಾಡಬೇಕು? ಒಂದು, ಗೌರ್ಮೆಂಟ್ ತಮ್ಮ ಕೆಲಸ ಮಾಡ್ತಾ ಇದೆ. ಅವರ ಕೆಲಸದಿಂದ ನಮ್ಮ ದೇಶ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಅವರೊಂದು ಡೈರೆಕ್ಷನ್ ಕೊಡೋಕ್ಕೆ ಸಾಧ್ಯತೆ ಇದೆ, ಒಂದು ದಿಶಾ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಬಟ್ ಕೆಲಸ ಮಾಡೋರು ನಾವೆಲ್ಲರೂ, ವಿ ಆಲ್ ಹ್ಯಾವ್ ಟು ವರ್ಕ್. We all have to work with a focus. ಎಲ್ಲ ಸೆಕ್ಟರ್ಸ್ ಇಂಪಾರ್ಟೆಂಟು ನಾವು ಮುಂದೆ ಬರೋಕ್ಕೆ. IT ಸೆಕ್ಟರ್ ಬಗ್ಗೆ ಭಾಳ ಮಾತಾಡ್ತೀವಿ ನಾವು. ಆಟೋಮೊಬೈಲ್ ಸೆಕ್ಟರ್ ಆಗಲಿ, ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಆಗಲಿ, ಸರ್ವಿಸಸ್ ಸೆಕ್ಟರ್ ಆಗಲಿ. ಬಟ್ ಇವತ್ತು ನಾವೊಂದು ಫ್ಯಾಕ್ಟ್ರಿಯಲ್ಲಿ ಬಂದಿದ್ದೀನಿ. ನಾನು ಈ 3 ವರ್ಷ ರಿಟೈರ್ ಆದಮೇಲೆ ಒಂದು 50-60 ಫಂಕ್ಷನ್ ಬೇರೆ ಬೇರೆ ಕಡೆ ಅಟೆಂಡ್ ಮಾಡಿದ್ದೀನಿ. ಬಟ್ ಇವತ್ತು ಫಸ್ಟ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಒಂದು ಇಂಡಸ್ಟ್ರಿಯಲ್ ಎನ್ವೈರ್ಮೆಂಟ್ನಲ್ಲಿ. ಸೊ ಭಾಳ ಖುಷಿಯಾಗಿದೆ ಇವತ್ತು ಈ ಥರದ್ದು ಒಂದು ವಾತಾವರಣದಲ್ಲಿ ಬರೋಕ್ಕೆ. ಇದ್ರ ಬಗ್ಗೆ ಮೊದಲಿಂದ ಒಂದು ಮಾತು ಹೇಳಬೇಕು. ನಮ್ಮ
ತಾಯಿ ಅಣ್ಣ ಮಾಮ ಅವ್ರದ್ದು ದಾವಣಗೆರೆಯಲ್ಲಿ ಒಂದು ಫ್ಯಾಕ್ಟ್ರಿ ಇರ್ತಿತ್ತು. ಸೊ ಪ್ರತಿ ರಜದಲ್ಲಿ ಸಮ್ಮರ್ ವೆಕೇಷನಲ್ಲಿ ನಾವು ದಾವಣಗೆರೆಗೆ ಹೋಗ್ತಾ ಇದ್ವಿ. ಅವ್ರ ಹತ್ರ ಒಂದು ಮಷಿನ್ ಟೂಲ್ಸ್ ಫ್ಯಾಕ್ಟ್ರಿ ಇತ್ತು. ಸೊ ಅಲ್ಲಿ ಹೋಗಿ ನಾನು ಪ್ರತಿದಿನ ಬೆಳಿಗ್ಗೆಯಿಂದ ಸಾಯಂಕಾಲ ಐ ಟು ಗೋ ಆ್ಯಂಡ್ ವರ್ಕ್ ಆನ್ ದ ಲೇತ್ ಮಷೀನ್ಸ್. ಸೊ ನನಗೆ ಇಂಡಸ್ಟ್ರಿ ಜೊತೆಗೆ ಒಂದು ಭಾಳ ಸ್ಟ್ರಾಂಗ್ ಕನೆಕ್ಟು ಇದೆ. ನಾನು ಮಿಲ್ಟ್ರಿ ಸೇರಬೇಕಾದ್ರೆ ಆಗಲಿಲ್ಲ ಅಂದರೆ ನಾನು ಒಂದು ಇಂಜಿನಿಯರ್ ಆಗ್ತಾಯಿದ್ದೆ. ಬಟ್ ಐ ಆಮ್ ಹ್ಯಾಪಿ ದಟ್ ಟುಡೇ ಐ ಆಮ್ ಅಟ್ ಎನ್ ವೆರಿ ಗುಡ್ ಇಂಡಸ್ಟ್ರಿ. ಸೊ ನಾನು ಹೇಳ್ತಾ ಇದ್ನಲ್ಲ, ಎಲ್ಲ ಬೇರೆ ಬೇರೆ ಸೆಕ್ಟರ್ನಲ್ಲಿ ನಾವು ಪ್ರೋಗ್ರೆಸ್ ಆಗಬೇಕು. ಬಟ್ ಇಂಡಸ್ಟ್ರಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ಸ್. ಈಗ ನೆಕ್ಸ್ಟ್ ಫೇಸ್ ಆಫ್ ಗ್ರೋತಿಗೆ ನಾವು ಈಗೇನು ನಮ್ಮದು ಪರ್ ಕ್ಯಾಪಿಟ ಇನ್ಕಮ್ ಹೆಚ್ಚು ಕಮ್ಮಿ $3,000 ಇದೆ ಇನ್ ಆಬ್ಸಲ್ಯೂಟ್ ಟರ್ಮ್ಸ್. ಅದರಿಂದ ನಾವು $12,000 ತೊಗೊಂಡಾಗ ನಾವು ಡೆವಲಪ್ಡ್ ಕಂಟ್ರಿ ಅಂತ ಒಂದು ಇದು ಕೆಪಾಸಿಟಿ ಕೊಡುತ್ತೆ. ಅಲ್ಲಿಗೆ ಮುಟ್ಟಬೇಕು ಅಂದರೆ ನಮ್ಮ ದೇಶ ಇಂಡಸ್ಟ್ರಿಯಲೈಸ್ ಆಗಬೇಕು. ಯಾವ ಥರ ನಮ್ಮ ಚೈನಾ ದೇಶ ಆಯಿತು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. 1970 ನಮ್ಮದು ಚೈನಾದು ಹೆಚ್ಚು ಕಮ್ಮಿ ಪರ್ ಕ್ಯಾಪಿಟ ಇನ್ಕಮ್ ಅಷ್ಟೇ ಇತ್ತು. ಬಟ್ ಚೈನಾ 1970 ಲಿಬರಲೈಸೇಷನ್ ಆಯಿತು. ಅಲ್ಲಿಂದ ಅವರು ಫಾಸ್ಟಾಗಿ 10% ಗ್ರೋತ್ ಆಗಿ ಈಗ ವರ್ಲ್ಡ್ದು ನಂಬರ್ 1 ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ PPP. ಸೊ ನಾವು ಆ ಸ್ಥಿತಿ ಮುಟ್ಟಬೇಕು ಅಂದರೆ ವಿ ಹ್ಯಾವ್ ಟು ಇಂಡಸ್ಟ್ರಿಯಲೈಸ್, ವಿ ಹ್ಯಾವ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಇನ್ ಇಂಡಸ್ಟ್ರೀಸ್. ಇಂಡಸ್ಟ್ರಿದು ಸ್ಪೆಷಾಲಿಟಿ ಏನಂದರೆ ಅದು ವೆಲ್ ಪೇಯಿಂಗ್ ಕ್ವಾಲಿಟಿ ಜಾಬ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಿ ನೀಡ್ ಮೇರ್ ಪೀಪಲ್ ಲೈಕ್ ರುದ್ರೇಗೌಡ ಅವರು. ಈ ಥರದ್ದು ಜಾಸ್ತಿ ಜನ ಮುಂದೆ ಬಂದು ಇಂಡಸ್ಟ್ರೀಸ್ ಓಪನ್ ಮಾಡಿ, ಇಂಡಸ್ಟ್ರೀಸ್ನ ಎಕ್ಸ್ಪ್ಯಾನ್ಷನ್ ಮಾಡಿ, ಡೈವರ್ಸಿಫಿಕೇಷನ್ ಮಾಡಿ ನಮ್ಮ ದೇಶನ ಮುಂದೆ ತೊಗೊಂಡು ಹೋಗೋಕ್ಕೆ ಸಾಧ್ಯತೆ ಇದೆ. ನಾನು ಹೇಳ್ತಾ ಇದ್ನಲ್ಲ, ಇಂಡಸ್ಟ್ರೀಸ್ ಅಂದ್ರೇನು, ಎಂಪ್ಲಾಯ್ಮೆಂಟು. ಸೊ ಇಂಡಸ್ಟ್ರಿ ಜೊತೆಗೆ ಒಂದು 5 ನಿಮಿಷ ಅಷ್ಟೇ ಮಾತಾಡ್ತಾ ಇದ್ದೆ. ಅವ್ರು ಯಾವ ಥರ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದರು. ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಏನಾಗುತ್ತೆ, ನ್ಯೂ ಕೆಪಬಿಲಿಟೀಸು. ಈಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ನ್ಯೂ ಟೆಕ್ನಾಲಜಿ ಸಿಗುತ್ತೆ. ಸೊ ಅವೆಲ್ಲ ಇಂಪಾರ್ಟೆಂಟು. ಅದರಿಂದ ನಮ್ಮ ದೇಶ ಸಣ್ಣ ಸಣ್ಣ ಮಾಹಿತಿಗಳು ಸಿಗುತ್ತೆ, ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ಮುಂದೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗೋಕ್ಕೆ. ಈ ಕಂಪ್ನಿಯವರು ಒಂದು 18 ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರಂತೆ. ಭಾಳ ಇಂಪಾರ್ಟೆಂಟು. ಬರೀ ಡೊಮೆಸ್ಟಿಕ್ ಸ್ವಲ್ಪ ಮಾಡಿದರೆ ನಮ್ದು ನಡೆಯಲಿಲ್ಲ ಕೆಲಸ. ವಿ ಹ್ಯಾವ್ ಟು ಎಕ್ಸ್ಪೋರ್ಟ್, ವಿ ಹ್ಯಾವ್ ಟು ಅರ್ನ್ ಫಾರಿನ್ ಎಕ್ಸ್ಚೇಂಜ್. ನಿಮಗೆಲ್ಲ ಗೊತ್ತು, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆದಾಗ ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಹಾಕೊಂಡು ಹೋಯಿತು. ನಮ್ಮ ದೇಶದಲ್ಲಿ ಆಗಲಿಲ್ಲ. ಯಾಕಂದರೆ ವಿ ಹ್ಯಾಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಒಂದು ಕೆಪಾಸಿಟಿನೂ ನಾವು ಇಲ್ಲಿ ಮಾಡಿದ್ವಿ, ಏನು ಫ್ಯೂಯಲ್ ಸ್ಟೋರೇಜ್ ಮಾಡೋಕ್ಕೆ. ಆ ಸ್ಟೋರೇಜಿಂದ ನಾವು ರಿಸರ್ವ್ಸನ್ನು ರಿಲೀಸ್ ಮಾಡ್ಕೊಂಡು ಪ್ರೈಸ್ ಕಂಟ್ರೋಲ್ನಾಗ ಇಟ್ಕೊಂಡ್ವಿ. ಅದೆಲ್ಲ ಆಗಿದ್ದು ಅದಕ್ಕೆ ವಿ ಹ್ಯಾಡ್ ಗುಡ್ ಫಾರಿನ್ ಎಕ್ಸ್ಚೇಂಜ್, ಫಾರ್ ವಿಚ್ ಇಂಡಸ್ಟ್ರಿ ಈಸ್ ಒನ್ ಆಫ್ ದಿ ಪ್ರೈಮರಿ ಸೋರ್ಸ್. ಇನ್ನೊಂದೇನು, ನಾವು ಹೇಳ್ತೀವಿ ಮಿಲಿಟ್ರಿಯಲ್ಲಿ ದೇಶ ಸೇವೆ ಮಾಡ್ತೀವಿ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅದು ಇಂಡಸ್ಟ್ರಿ. ಯುದ್ಧ ಮಾಡೋಕ್ಕೆ ನಾವು ಜನ ಕೊಡ್ತೀವಿ, ಬಟ್ ಯುದ್ಧ ಮಾಡೋಕ್ಕೆ ಏನು ಸಾಮಗ್ರಿ ಬೇಕು ಅದು ಇಂಡಸ್ಟ್ರಿ ಕೊಡುತ್ತೆ. ಸೊ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಎಷ್ಟು ಮಾತು ಹೇಳಿದರೂ ಅದು ಕಮ್ಮಿ. ಈಗ ನಾವು ಮಾತಾಡ್ತಿದ್ದಂಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನಾವು ಡಿಫೆನ್ಸ್ ಇಂಡಸ್ಟ್ರಿನಲ್ಲಿ ಯಾಕೆ ನಾವು ಸೌತ್ ಇಂಡಿಯಾದಿಂದ ಎಂಟ್ರಿ ಆಗಿಲ್ಲ ಅಂತ. ಯಾಕಂದರೆ ಇದರಲ್ಲಿ ಭಾಳ ಆಪರ್ಚುನಿಟೀಸ್ ಇದ್ದಾವೆ. ಈಗ ನೀವು ರಷ್ಯಾ ಯುಕ್ರೇನ್ ಬಗ್ಗೆ ಕೇಳಿರ್ಬೋದು, ಅಜರ್ಬೈಜಾನ್ ಯುದ್ಧ ಕೇಳಿರ್ಬೋದು. ಈಗ ಹೊಸದಾಗಿ ಗಲಾಟೆ ಆಗ್ತಿರುವ ಜಾಗ ಏನು, ಅಮೆರಿಕಾ, ಇಸ್ರೇಲ್, ಇರಾನ್, ಆ ಮಿಡ್ಲ್ ಈಸ್ಟರ್ನ್ ಏರಿಯಾ ಇದೆ. ಡ್ರೋನ್ ವಾರ್ಫೇರ್ ಸ್ಟಾರ್ಟ್ ಆಗಿದೆ. ಮೊದಲಿನ ಕಾಲದ ಟ್ಯಾಂಕ್ಸು, ಫೈಟರ್ ಜೆಟ್ಸು, ದೊಡ್ಡ ದೊಡ್ಡ ಶಿಪ್ಪು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಯಾಕಂದರೆ ಸಣ್ಣ ಡ್ರೋನ್ಸು, ಲೋ ಕಾಸ್ಟ್ ಹೈ ವಾಲ್ಯೂಮ್, ಆ ಪ್ರಾಡಕ್ಟ್ಸಿಗೆ ಇಂಪಾರ್ಟೆಂಟ್ ಆಗಿದ್ದಾವೆ. ಡ್ರೋನ್ಸ್, ಕೌಂಟರ್ ಡ್ರೋನ್ಸು. ಈಗ ರಷ್ಯಾ ಯುಕ್ರೇನ್ ಮಧ್ಯೆ ಒಂದು 40 ಕಿಲೋಮೀಟ್ರಲ್ಲಿ ಯಾರು ಜನ ಗಾಡಿ ಓಡಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಯಾರು ಒಬ್ಬರು ಓಡಾಡಿದರೂ ಡ್ರೋನ್ ಬಂದು ಅವ್ರನ್ನ ಹೊಡೆದ್ಬಿಡುತ್ತೆ. ನಮ್ಮ ದೇಶದಲ್ಲೂ ಆಲ್ಮೋಸ್ಟ್ ಒಂದು 40 ಕಂಪ್ನಿ ಇದ್ದಾವೆ ಇಲ್ಲಿ ಈ ಥರದ್ದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ. ಅದನ್ನು ಡಿಫೀಟ್ ಮಾಡೋಕ್ಕೆ ಕೌಂಟರ್ ಡ್ರೋನ್ ಸಿಸ್ಟಮ್ ಅಂತ. ಸೊ ಅದರದ್ದು ಈ 2 ಕ್ಷೇತ್ರದಲ್ಲಿ ಭಾಳ ಆಪರ್ಚುನಿಟಿ ಇದ್ದಾವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಇನ್ನೊಂದೇನೋ, ಮೊದಲು ಯುದ್ಧ ಸಣ್ಣ ಗುಡ್ಡುಗಳಿದ್ದು 10 ದಿನದಲ್ಲಿ ಯುದ್ಧ ಆಗ್ತಾಯಿತ್ತು. ನಮ್ಮದು 1971 ವಾರ್ ಪಾಕಿಸ್ತಾನ ಜೊತೆಗೆ 11 ದಿನದ ಯುದ್ಧ. 1962 ಹೆಚ್ಚು ಕಮ್ಮಿ ಒಂದು 25 ದಿನದೊಳಗೆ ಆಯಿತು. ಕಾರ್ಗಿಲ್ ಯುದ್ಧ ಸ್ವಲ್ಪ ಜಾಸ್ತಿ ಬೇರೆ ಥರದ ಯುದ್ಧ. ಈಗ ನಮ್ಮ ಆಪರೇಷನ್ ಸಿಂಧೂರು 88 ಗಂಟೆ ಯುದ್ಧ. ಬಟ್ ಈಗ ಮುಂದೆ ನೋಡ್ತಿದ್ದಂಗೆ ಮತ್ತೆ ಉದ್ದನ ಲಾಂಗ್ ವಾರ್ಸ್ ಆರ್ ಅಗೇನ್ ಬಿಕಮಿಂಗ್ ಪಾಸಿಬಲ್. ಸೊ ಅದಕ್ಕೆ ಇಂಡಸ್ಟ್ರಿಯಲ್ ಬೇಸ್ ಇಸ್ ವೆರಿ ಇಂಪಾರ್ಟೆಂಟು. ಇಂಡಸ್ಟ್ರಿಯಲ್ ಎಂಡ್ಯೂರೆನ್ಸ್ ಅಂತೀವಿ ನಾವು.
ಯುದ್ಧನ ಎಷ್ಟು ನಾವು ತಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಷ್ಟು ದೇಶ ಸಮರ್ಥವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಫಾರ್ ದಟ್ ವಿ ನೀಡ್, ನೀವು ಇಲ್ಲಿ ಎಲ್ಲಿ ಕುಂತಿದ್ರಲ್ಲ ಇಲ್ಲೆಲ್ಲ ನೀವೆಲ್ಲ ಭಾಳ ಇಂಪಾರ್ಟೆಂಟು. ಸೊ ಯುವರ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಸೆಕ್ಯೂರಿಟಿ ಈಸ್ ಆ್ಯಸ್ ಮಚ್, ನೀವು ನ್ಯಾಷನಲ್ ಸೆಕ್ಯೂರಿಟಿಗೆ ಕೊಡುವ ಅದಕ್ಕೇನಂತಾರೆ ಕೊಡುಗೆ ನಮಗಿಂತ ಇಂಪಾರ್ಟೆಂಟ್ ಆಗಿದೆ. ಓಕೆ, ಇನ್ನೊಂದೇನು, ನಾವು ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ನಾವು ವಿ ಕ್ಯಾಂಟ್ ರೆಸ್ಟ್, ಯಾಕಂದರೆ ಚೇಂಜಸ್ ಆರ್ ಹ್ಯಾಪ್ನಿಂಗ್. ನೀವು ಮಾತಾಡ್ತಿದ್ದಂಗೆ ಬಿಕಾಸ್ ಆಫ್ ಸೆಮಿಕಂಡಕ್ಟರ್ಸು ಸಪ್ಲೈ ಶಾರ್ಟೇಜ್ ಎಲ್ಲ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆಟೋಮೇಷನ್ನು ಎಲ್ಲ ಆಗ್ತಾಯಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಡಸ್ಟ್ರಿ ಟು ಬಿ ಅಜೈಲ್. ಯು ಮಸ್ಟ್ ಕಂಟಿನ್ಯೂಸ್ಲಿ ಬಿ ಏಬಲ್ ಟು ಅಡಾಪ್ಟ್ ಚೇಂಜ್. ಇನ್ಫ್ಯಾಕ್ಟ್ 1947ಗೆ 21 ವರ್ಷ ಉಳಿದಿದೆ ನಮಗೆ. ಆ 21 ವರ್ಷದಲ್ಲಿ ನಾವು ಯಾವ ಸ್ಪೀಡು ಹಿಡಿಯೋಕ್ಕೆ ಸಾಧ್ಯತೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟು. ವಿ ಹ್ಯಾವ್ ಟು ಕೀಪ್ ಇನೋವೇಟಿಂಗ್. ಏನೋ ಒಂದು ಮಾಡಿದ್ದೀವಿ ಅದರಲ್ಲೇ ಖುಷಿ ಪಡೋಕ್ಕೆ ನಿಲ್ಲಂಗೆ ಸಾಧ್ಯತೆ ಇಲ್ಲ. ಇವತ್ತು ಇದು ಮಾಡಿದರೆ ನಾನು ಹೆಂಗೆ ಈ ಸಿಸ್ಟಮನ್ನು, ಈ ಪ್ರೊಸೀಜರ್ನ ಹೆಂಗೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಇದೆ. ಹೌ ಕ್ಯಾನ್ ಐ ಇಂಪ್ರೂವ್ ಎಫಿಷಿಯನ್ಸಿ, ಹೌ ಕ್ಯಾನ್ ಐ ಡೂ ಅ ಪರ್ಟಿಕ್ಯುಲರ್ ಪ್ರಾಸೆಸ್ ಡಿಫ್ರೆಂಟ್ಲಿ. 20% ನಾನು ಇದನ್ನು ಏನಪ್ಪ ಸ್ಪೀಡು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋದೊಂದು ಯೋಚನೆ. ನಮ್ಮ ಮಿಲಿಟ್ರಿಯಲ್ಲಿ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ವ್ಯಾಲ್ಯೂ ಇಂಜಿನಿಯರಿಂಗ್ ಅಂದ್ರೇನು, ಯಾವುದೋ ಒಂದು ಪ್ರಾಡಕ್ಟನ್ನು ಕಮ್ಮಿ ಸಮಯದಲ್ಲಿ ಕಮ್ಮಿ ದುಡ್ಡಿನಲ್ಲಿ ಮಾಡೋಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಅಂತ. ಇಟ್ಸ್ ಎ ಬುಕ್ ಇದೆ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ. ಯಾವುದೋ ಒಂದು ನೀವು ಪ್ರಾಡಕ್ಟ್ ಮಾಡ್ತಾಯಿದ್ದೀರಾ, ಆ ಪ್ರಾಡಕ್ಟನ್ನು ಹೆಚ್ಚಿಗೆ ಸಾಮಗ್ರಿ ಅದ್ರಿಗೆ ಏನು ಹಾಕಿದರೆ ಅದನ್ನು ತೆಗೆದ್ರೂ ಅದೇ ಕೆಲಸ ಮಾಡೋಕ್ಕೆ ಸಾಧ್ಯತೆ ಅನ್ನೋ ಬಗ್ಗೆ ಯೋಚನೆ ಮಾಡ್ಬೋದು. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮದು ಮಿಲಿಟ್ರಿಯಲ್ಲಿ ರೇಡಿಯೋ ಸೆಟ್ ಇರ್ತಿತ್ತು, ಏನೋ ಬ್ಯಾಕ್ ಪ್ಯಾಕ್ ರೇಡಿಯೋ ಸೆಟ್, ಇಟ್ಸ್ VHF ರೇಡಿಯೋ ಸೆಟ್ ಇರ್ತಿತ್ತು. ಸೊ ಅದರಲ್ಲಿ ಪ್ರತಿಯೊಂದು ರೇಡಿಯೋ ಸೆಟ್ ಮೇಲೂ ಒಂದು ಮೆಟಲ್ ಪ್ಲೇಟ್ ಇರ್ತಿತ್ತು, ಅದರದ್ದು ಸರ್ಕ್ಯೂಟ್ ಡಯಾಗ್ರಾಮ್. ಏನೋ ಆ ರೇಡಿಯೋ ಸೆಟ್ ಕೆಟ್ಟರೆ ಆ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ ರಿಪೇರ್ ಮಾಡಬೇಕು. ಬಟ್ ಆ ಥರದ್ದು ಒಂದು ಮೆಟಲ್ ಪ್ಲೇಟು ಪ್ರತಿಯೊಂದು ರೇಡಿಯೋ ಸೆಟ್ ಮೇಲೆ ಹಾಕೋದು ಬೇಕಾಗಿತ್ತು. ಯಾಕಂದರೆ ನಾವು ತೊಗೊಂಡು ಹೋಗ್ತೀವಿ ಯುದ್ಧಕ್ಕೆ, ನಮಗೆ ಆ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿಬಿಟ್ಟು ಏನೂ ರಿಪೇರಿ ಮಾಡೋಕ್ಕಾಗಲ್ಲ. ಸೊ ಇಟ್ ವಾಸ್ ಅ ಇನ್ಫ್ರಕ್ಚುಯಸ್ ಐಟಮ್ ಆನ್ ದಟ್ ಪ್ರಾಡಕ್ಟ್. ಆ ಒಂದು ಪ್ರಾಡಕ್ಟ್ ತೆಗೆದ್ರೆ ವರ್ಷಾನು ಸೇವಿಂಗ್ ₹1 ಕೋಟಿ. ಸೊ ಆ ಥರ ಎವ್ರಿಬಡಿ ನೀಡ್ಸ್ ಟು ಲುಕ್ ಇನ್ಸೈಡ್ ನಿಮ್ಮ ಪ್ರಾಸೆಸ್ನಲ್ಲಿ. ಯಾವ ಪ್ರಾಸೆಸ್ ಈಸ್ ಇನ್ಫ್ರಕ್ಚರ್ಸ್, ಏನು ಅದನ್ನು ತೆಗೆದ್ರೂ ನಿಮ್ಮ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ. ಬಟ್ ಅಫ್ಕೋರ್ಸ್ ಐ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಸೇಫ್ಟಿ ಇಂಪಾರ್ಟೆಂಟು, ಕ್ವಾಲಿಟಿ ಕಂಟ್ರೋಲು ಅದು ಇಂಪಾರ್ಟೆಂಟು ಇಂಡಸ್ಟ್ರಿಯಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ತೀರ ಅಂತ ನಮಗೆ ಗೊತ್ತಿದೆ. ಇನ್ನೊಂದೇನು, ಇದ್ರ ಬಗ್ಗೆ ಎಕ್ಸ್ಪೋರ್ಟ್ ಬಗ್ಗೆ ಹೇಳಿದೆ. ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜೊತೆಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಯೋಚನೆ ನೀವು ಮಾಡ್ತಾಯಿದ್ರಿ, ಎಕ್ಸ್ಪೋರ್ಟ್ ಆಗ್ತಾಯಿದೆ ಅಂತ ಕೇಳಿ ಭಾಳ ಖುಷಿ ಆಯಿತು. ವಿ ಹ್ಯಾವ್ ಟು ಮೇಕ್ ಪ್ರೊಡಕ್ಟ್ಸ್ ವಿಚ್ ಆರ್ ಗ್ಲೋಬಲಿ ಕಾಂಪಿಟೇಟಿವ್. ನಮ್ಮ ಜೊತೆಗೆ ಸರ್ ಬಂದಿದ್ದರು, ಹೇಳ್ತಾಯಿದ್ರು ದಟ್ ಹಿ ಹ್ಯಾಸ್ ಅ ಮೊನೋಪಲಿ ಓವರ್ ದಿ ಪ್ರೊಡಕ್ಟ್ಸ್ ದಟ್ ಯು ಆರ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸಪ್ಲೈಂಗ್. ಕಾಂಪಿಟೇಷನ್ ಬರುತ್ತೆ, ಆ ಪ್ರಸಂಗಕ್ಕೆ ನಾವು ಇವಾಗ ತಯಾರಾಗಬೇಕು. ಕಾಂಪಿಟೇಷನ್ ಬಂದಾಗ ನಾವು ಹೆಂಗೆ ವಿ ವಿಲ್ ಸ್ಟಿಲ್ ಬಿ ಕಾಂಪಿಟೇಟಿವ್ ಅನ್ನೋದನ್ನು. ಇನ್ನೊಂದು ಮುಖ್ಯ, ಇದ್ರ ಬಗ್ಗೆ ರುದ್ರೇಗೌಡರು ಹೇಳ್ತಾಯಿದ್ರು, ಕಾರ್ಪೊರೇಟ್ ಗವರ್ನೆನ್ಸ್ ಭಾಳ ಚೆನ್ನಾಗಿದೆ ಇಲ್ಲಿ ಅಂತ ಹೇಳಿ. ಪೀಪಲ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಮಷಿನ್ ಕೊಂಡ್ಕೋಬೋದು, ಟೆಕ್ನಾಲಜಿನೂ ಕೊಂಡ್ಕೋಬೋದು, ಪ್ರೊಸೆಸಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬಟ್ ಒಂದು ಫ್ಯಾಕ್ಟ್ರಿಯಲ್ಲಿ, ಒಂದು ಈ ಥರದ್ದು ದೊಡ್ಡ ಆರ್ಗನೈಸೇಷನಲ್ಲಿ ಪೀಪಲ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್. ಅದರಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದರೂ ಕಮ್ಮಿ. ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಒಳ್ಳೆ ಜನನ ಹೈರ್ ಮಾಡೋದು, ಅವರಿಗೆ ಟ್ರೈನ್ ಮಾಡೋದು, ರೀಸ್ಕಿಲ್ಲಿಂಗ್ ಮಾಡೋದು, ಪ್ರೊಫೆಷ್ನಲ್ ಎನ್ಹ್ಯಾನ್ಸ್ಮೆಂಟು. ಅವ್ರಿಗೆ ಏನೋ ಒಂದು ಓದಿರ್ತಾರೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಅವರಿಗೆ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಎಂಪ್ಲಾಯ್ ಮಾಡೋದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ಇಲ್ಲಿ ಎಷ್ಟು ಭಾಳ ಎಂಪ್ಲಾಯೀಸ್ ಕುಂತಿದ್ದೀರ. ನಿಮ್ಮ ಕೆಲಸ ಏನು ಅಂದರೆ ನಾವು ಹೆಂಗೆ ನಮ್ಮ ಸಿಸ್ಟಮ್ಸ್ನ ಇಂಪ್ರೂವ್ ಮಾಡ್ಬೋದು. ಒಂದು ಒಳ್ಳೆ ನಿಮ್ಮ ತಲೆಯಲ್ಲಿ ಐಡಿಯಾ ಬಂದರೆ ಆ ಐಡಿಯಾ ಕೊಡಬೇಕು, ಹಿಂಜರಿಬಾರ್ದು. ಎಷ್ಟೊಂದು ಸತಿ ನಮ್ಮ ತಲೆಯಲ್ಲಿ ಐಡಿಯಾ ಇರುತ್ತೆ, ಅದನ್ನ ಹೇಳೋದಿಲ್ಲ. ಹೇಳಿದರೆ ಬೇರೆ ಜನ ಏನು ತಿಳ್ಕೊತಾರೋ ಅಂತ ಯೋಚನೆ ಮಾಡ್ತೀವಿ. ನಿಮ್ಮ ತಲೆ ಒಂದು ಒಳ್ಳೆಯ ಐಡಿಯಾ ಇದ್ರೆ ಕೊಡೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ತೊಗೋಬೇಕೋ ಬೇಡೋ ಅವ್ರದ್ದು ಬೇರೆ ಅದು. ಬಟ್ ನಿಮ್ಮ ತಲೆಯಿಂದ ಅದನ್ನು ಹೊರಗೆ ಹಾಕಬೇಕು. ಯಾಕಂದರೆ ಎಷ್ಟೊಂದು ಒಳ್ಳೆಯ ಐಡಿಯಾಸು ಶಾಪ್ ಫ್ಲೋರ್ ವರ್ಕರ್ಸಿಂದ ಬರುತ್ತೆ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಆಲ್ ಕಲೆಕ್ಟಿವ್ಲಿ ಕಾಂಟ್ರಿಬ್ಯೂಟ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಂಡಸ್ಟ್ರಿಯಲ್ ಎಂಡ್ಯೂರೆನ್ಸ್ ಬಗ್ಗೆ. 1999ನಲ್ಲಿ ಕಾರ್ಗಿಲ್ ಯುದ್ಧ ಆದಾಗ
ಆರ್ಟಿಲರಿ ರೌಂಡ್ಸು, ತೋಪ್ಖಾನ ಅಂತ ಹೇಳ್ತೀವಿ, ಆರ್ಟಿಲರಿ ರೌಂಡ್ಸು ಭಾಳ ಫೈರ್ ಮಾಡಿದ್ವಿ ನಾವು. ಯಾಕಂದರೆ ನಾರ್ಮಲ್ ಒಂದು ಪ್ಲೇನ್ ಪ್ರದೇಶದಲ್ಲಿ ಒಂದು 300 ಬೈ 300 ಮೀಟ್ರನ್ನ ಹೊಡೆಯೋಕ್ಕೆ ನಮಗೆ ಒಂದು 100 ರೌಂಡ್ ಬೇಕು. ಅದೇ 300 ಬೈ 300 ಅಡಿಗೆ ಸ್ಯಾಚುರೇಟ್ ಮಾಡಬೇಕು ಗುಡ್ಡ ಪ್ರದೇಶದಲ್ಲಿ, ಅಂದರೆ ನಮಗೊಂದು 1000 ರೌಂಡ್ ಬೇಕು ಅಷ್ಟು. ಸೊ ಆ ಪರಿಸ್ಥಿತಿಯಲ್ಲಿ ನಮ್ಮ ಇಂಡಿಯಾದಲ್ಲಿ 155 mm ಇಷ್ಟು ದಪ್ಪಂದು ರೌಂಡು, ಇಷ್ಟು ಉದ್ದಂದಿರುತ್ತದು, ಮುಗ್ದೋಯ್ತು. ಯಾಕಂದರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಕೆಪಾಸಿಟಿ ಇರಲಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಆ ಟೈಮ್ನಲ್ಲಿ ನಾವು ಸೌತ್ ಆಫ್ರಿಕಾ, ಇಸ್ರೇಲು, ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ ಎಲ್ಲ ಜನನ ಕಳಿಸಿ ಅಲ್ಲಿಂದ ಎಮರ್ಜೆನ್ಸಿ ಒಂದು ಏನು 100 ರೂಪಾಯಿ ಸಾಮಾನು ನಾವು 1000 ರೂಪಾಯಿ ಕೊಟ್ಕೊಂಡ್ಕೊಂಬಂದ್ವಿ ಆ ಯುದ್ಧ ಗೆಲ್ಲಬೇಕಾದಾಗ. ಸೊ ನಾವು ಆ ಸ್ಥಿತಿ ಎಂದು ಮುಟ್ಟಬಾರ್ದು. ಸೊ ಈಗ ನಮ್ಮ ದೇಶದಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಭಾಳ ಇಂಪ್ರೂವ್ ಆಗಿದೆ, ಭಾಳ ಎಕ್ಸ್ಪೋರ್ಟು ಮಾಡ್ತಾಯಿದ್ದೀವಿ ನಾವು, ಭಾಳ ಪ್ಲೇಯರ್ಸ್ ಬಂದಿದ್ದಾರೆ. ಬಟ್ ಇದೆಲ್ಲ ಹೇಳಿದ ಮೇಲೂ ಆಪರ್ಚುನಿಟಿ ಭಾಳ ಇದೆ. ಸೊ ಈ ಫೀಲ್ಡ್ನಲ್ಲೂ ಯಾವ ಥರ ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸಾಧ್ಯತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಎಸ್ಪೆಷಲಿ ಶಾಪ್ ಫ್ಲೋರ್ ವರ್ಕರ್ಸು, ಕ್ವಾಲಿಟಿ ಕಂಟ್ರೋಲು, ನೀವು ಏನು ಕೆಲಸ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಫುಲ್ ಮಾಹಿತಿ ಇರೋದು ಭಾಳ ಇಂಪಾರ್ಟೆಂಟ್. ನಮ್ಮ ವಿಶ್ವೇಶ್ವರಯ್ಯ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇಫ್ ಯು ಆರ್ ಎ ಸ್ವೀಪರ್, ಬಿ ದ ಬೆಸ್ಟ್ ಸ್ವೀಪರ್. ಇಫ್ ಯು ಆರ್ ದ ಮ್ಯಾನೇಜರ್, ಬಿ ದ ಬೆಸ್ಟ್ ಮ್ಯಾನೇಜರ್. ಆ್ಯಂಡ್ ನೀವು ಒಂದು ಒಳ್ಳೆ ಸ್ವೀಪರೇ, ಒಂದು ಒಳ್ಳೆ ಶಾಪ್ ಫ್ಲೋರ್ ವರ್ಕರೇ ಆಗಲಿ, ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಜಾಸ್ತಿ ಸನ್ಮಾನ ಸಿಗುತ್ತೆ ದ್ಯಾನ್ ಎ ಮೀಡಿಯಾಕರ್ ಮ್ಯಾನೇಜರ್. ಐ ವುಡ್ ಲೈಕ್ ಟು ಕೋಟ್ ನಮ್ಮ 2ನೇ ರಾಷ್ಟ್ರಪತಿ, ಮೊದಲ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು ಒಂದು ಒಳ್ಳೆ ಮಾತು ಹೇಳಿದರು ಇಂಗ್ಲೀಷ್ನಲ್ಲಿ, ದೆರ್ ಈಸ್ ಲೈಫ್ ಇನ್ ಮೋಷನ್ ಆ್ಯಂಡ್ ಡೆತ್ ಇನ್ ಸ್ಟ್ಯಾಗ್ನೇಷನ್. ದೆರ್ ಈಸ್ ಲೈಫ್ ಇನ್ ಮೋಷನ್ ಆ್ಯಂಡ್ ಡೆತ್ ಇನ್ ಸ್ಟ್ಯಾಗ್ನೇಷನ್. ಕನ್ನಡದಲ್ಲಿ ಚಲನೆಯಲ್ಲಿ ಜೀವನವಿದೆ ಮತ್ತು ಜಡತೆಯಲ್ಲಿ ಸಾವಿದೆ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಕೋಟ್, ಎಲ್ಲಿ ಹೋದಲ್ಲೂ ನಾನು ಹೇಳ್ತೀನಿ. ಹಿ ಸೆಡ್ ಇಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದಿ ಧರ್ಮಚಕ್ರ. ನಮ್ಮ ದೇಶದ ಫ್ಲ್ಯಾಗ್ನಲ್ಲಿ ಧರ್ಮಚಕ್ರ ಇದೆ. ಯಾವ ಥರ ಚಕ್ರ ಯಾವಾಗಲೂ ಮುಂದೆ ಹೋಗ್ತಾ ಇರುತ್ತೆ, ತಿರುಗುತ್ತೆ, ನಿಲ್ಲಲ್ಲ ಅದು. ದಟ್ ಈಸ್ ದ ನೇಚರ್ ಆಫ್ ದಿ ವೀಲ್. ನಮ್ಮ ದೇಶ ಯಾವಾಗಲೂ ಮುಂದೆ ಹೋಗ್ತಿರ್ಬೇಕು ಅಂತ. ಅದೇ ಥರ ನಾವೆಲ್ಲರೂ ನಮ್ಮ ಗುರಿ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ಆ ಡೈರೆಕ್ಷನಲ್ಲಿ ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು. ಏನಾದ್ರು ಆಬ್ಸ್ಟಕಲ್ ಬಂದರೆ ವಿ ಶುಡ್ ಗೋ ಅರೌಂಡ್ ಇಟ್. ಯಾವ ಥರ ನದಿ ಹರಿತಾ ಇದ್ದಾಗ ಕ್ಲೀನ್ ಇರುತ್ತೆ, ಯಾವಾಗ ನದಿ ನಿಂತು ಒಂದು ಹಳ್ಳ ಆಗಿ ಒಂದೇ ಕಡೆ ನಿಂತಾಗ ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ವಿ ಹ್ಯಾವ್ ಟು ಕೀಪ್ ಮೂವಿಂಗ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಐ ವುಡ್ ಲೈಕ್ ಟು ಗಿವ್. ಕೊನೆಗೆ ಒಂದೆರಡು ಮಾತು ಹೇಳಬೇಕಂತ ಹೇಳ್ತೀನಿ. ಇವತ್ತು ನಾವು ಸ್ವಾತಂತ್ರ್ಯ ದಿವಸವನ್ನು ಆಚರಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಅಂದಾಗ ನಮ್ಮ ಮನಸ್ಸಲ್ಲಿ ಬರೋದು ಹಕ್ಕು, ನಮಗೇನು ಹಕ್ಕಿದೆ ಅನ್ನೋದು. ಆ ಹಕ್ಕು ಇಂಪಾರ್ಟೆಂಟು, ಬಟ್ ಅದ್ರ ಜೊತೆಗೆ ನಿಮ್ಮ ಜವಾಬ್ದಾರಿಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ 2 ಮಾತು ಹೇಳ್ಬೇಕಂತೀನಿ. ಎಲ್ಲರಿಗೂ ಜವಾಬ್ದಾರಿ ಇದೆ. ಸ್ಟೂಡೆಂಟ್ಸು ಏನಪ್ಪ, ಬೆಳಿಗ್ಗೆ ರೆಡಿ ಎದ್ದಾದೆ, ನಿಮ್ಮ ಹೋಮ್ವರ್ಕ್ ಕೊಟ್ಟದ್ದು ಮಾಡಿದೆ, ಕೆಲಸ ಕೊಟ್ಟದ್ದು ಮಾಡಿದೆ, ದಿಸ್ ಇಸ್ ಯುವರ್ ಜವಾಬ್ದಾರಿ. ಟೀಚರ್ಸು ಪ್ರಿಪೇರ್ ವೆಲ್ ಫಾರ್ ದ ಕ್ಲಾಸ್ ಆ್ಯಂಡ್ ಗೋ ಆ್ಯಂಡ್ ಡೆಲಿವರ್ ದಿ ಕ್ಲಾಸ್, ಇಂಪಾರ್ಟೆಂಟ್. ಗೌರ್ಮೆಂಟ್ ಅಫಿಷಿಯಲ್ಸು ತಮ್ಮ ಕೆಲಸ ಸರಿ ಮಾಡಬೇಕು, ಭ್ರಷ್ಟಾಚಾರ ಬಿಟ್ಟು. ಇಂಡಸ್ಟ್ರಿಯಲಿಸ್ಟು, ಯು ಹ್ಯಾವ್ ಟು ಪ್ರೊಡ್ಯೂಸ್ ಎಫಿಷಿಯಂಟ್ ಪ್ರೊಡಕ್ಷನ್, ಕ್ವಾಲಿಟಿ ಕಂಟ್ರೋಲು, ಟೈಮ್ಲಿನೆಸ್ಸು, ದೇ ಆರ್ ಆಲ್ ಇಂಪಾರ್ಟೆಂಟ್. ಜನರಲ್ ಪಾಪ್ಯುಲೇಷನ್, ಅವ್ರಿಗೂ ಜಿಮ್ಮೆವಾರಿ ಇದೆ. ಏನು, ನಿಮ್ಮ ಕೆಲಸ ಸರಿ ಮಾಡ್ಕೊಂಡು ಟ್ಯಾಕ್ಸ್ ಸರಿ ಟೈಮಿಗೆ ಕಟ್ಟು ದೇಶನ ಮುಂದೆ ತೊಗೊಂಡು ಹೋಗಬೇಕು, ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಅದೇ ಥರ ನಮ್ಮ ಜವಾಬ್ದಾರಿ ಏನು, ಯೂನಿಫಾರ್ಮ್ ಹಾಕಿದವರು ದೇಶ ಸೇವೆ ಅಂದಾಗ ದೇಶ ಗಡಿ ಪ್ರದೇಶದಿಂದ ನಾವು ನಮ್ಮ ಕೆಲಸ ಮಾಡಬೇಕು. ಈ ಥರ ಎಲ್ಲರೂ ತಮ್ಮ ತಮ್ಮ ಕೆಲಸ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ದೇಶ ಮುಂದೆ ಬರೋಕ್ಕೆ ಸಾಧ್ಯತೆ ಇದೆ. ಇವತ್ತು ಮಿಲ್ಟ್ರಿ ಬಗ್ಗೆನೂ 2 ಮಾತು ಹೇಳಬೇಕು, ಭಾಳ ಇಂಪಾರ್ಟೆಂಟು. ನಮ್ಮ ಪ್ರದೇಶದಿಂದ ಮಿಲ್ಟ್ರಿ ಸೇರೋರು ಭಾಳ ಕಮ್ಮಿ. ಅದು ಯಾವುದಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಈ ಪ್ರದೇಶದಲ್ಲಿ ಗಲಾಟೆ ಇಲ್ಲ, ಅದಕ್ಕೆ ಇದ್ರ ಬಗ್ಗೆ ಜನಕ್ಕೆ ಅದ್ರ ಬಗ್ಗೆ ಜ್ಞಾನವೂ ಇಲ್ಲ. ನಾನು ಹೇಳಬೇಕು ಅಂದರೆ, ಒಂದು ಸೋಲ್ಜರ್ ಆಗೋರು ಸೇರ್ಕೊಳ್ರಿ, ಆಫೀಸರ್ ಆಗೋರು ಸೇರ್ರಿ. ನಿಮ್ಮ ಫ್ಯಾಮಿಲಿಯಿಂದ ಒಬ್ಬ ಸೋಲ್ಜರಾಗಿ ಸೇರಿದರೂ ಆ ಮನೆಯ ವಾತಾವರಣ ಬದಲಾವಣೆ ಆಗುತ್ತೆ, ಆರ್ಥಿಕ ಸ್ಥಿತಿ ಬದಲಾವಣೆ ಆಗುತ್ತೆ. ಆ ಮಿಲ್ಟ್ರಿ ಕೊಡುವ ಎಕ್ಸ್ಪೋಜರ್ ಬೇರೆ ಎಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳಿದೆ, ನಿಮ್ಮ ದುಡ್ಡು ಕೊಟ್ಟರು ನಿಮಗೆ ಗೌರ್ಮೆಂಟ್ ಅಲ್ಲಿ ಕಳಿಸಲ್ಲ, ನೀವು ಮಿಲ್ಟ್ರಿ ಸೇರಿ ಅಲ್ಲಿ ಹೋಗಿ ಸರ್ವಿಸ್ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಪ್ಲೀಸ್ ಅಲೋ ಯುವರ್
ಚಿಲ್ಡ್ರನ್, ಯುವರ್ ರಿಲೇಟಿವ್ಸ್ ಯಾರಾದ್ರು ಮಿಲ್ಟ್ರಿ ಸೇರಬೇಕು ಅಂತ ಹೋಗೋಕ್ಕೆ ಇಷ್ಟಪಟ್ಟರೆ ಅವ್ರನ್ನ ನಿಲ್ಲಿಸ್ಬೇಡ್ರಿ. ಇದು ಯಾಕೆ ಹೇಳ್ತಿದ್ದೆ ಅಂದರೆ, ನಮ್ಮ ತಂದೆ 1962 ಯುದ್ಧ ಆದಾಗ ಎಮರ್ಜೆನ್ಸಿ ಕಮಿಷನ್ ಅಂತ ಆಯಿತು. ಹಿ ವಾಂಟೆಡ್ ಟು ಗೋ, ಹಿ ವಾಸ್ ಆಲ್ರೆಡಿ ಎನ್ ಇಂಜಿನಿಯರ್. ಸೊ ಅವರು ರೆಡಿಯಾಗಿದ್ರು ಹೋಗೋಕ್ಕೆ, ಬಟ್ ನಮ್ಮ ಗ್ರ್ಯಾಂಡ್ ಫಾದರ್ ಡಿಡ್ ನಾಟ್ ಅಲೋ ಹಿಮ್. ಸೊ ಹಿ ಹ್ಯಾಡ್ ಭಾಳ ಅವ್ರಿಗೆ ಬೇಜಾರಾಗಿತ್ತು. ಅದಕ್ಕರ್ಥ ನನ್ನ ಕಳಿಸಿದ್ರು. ಆ್ಯಂಡ್ ಐ ವಾಸ್ ಹ್ಯಾಪಿ ದಟ್ ಐ ಹ್ಯಾವ್ ಗಾಟ್ ದಟ್ ಆಪರ್ಚುನಿಟಿ. ಸೊ ಇದ್ರ ಬಗ್ಗೆ ಆಫೀಸರಾಗಿ ಸೇರೋಕ್ಕೆ ಬೇರೆ ಬೇರೆ ಡೈರೆಕ್ಷನ್ ಇದ್ದಾವೆ. ಜವಾನಾಗಿ ಸೇರೋಕ್ಕೆ ಈಗ ಅಗ್ನಿವೀರ್ ಸಿಸ್ಟಮ್ ಅಂತ ಬಂದಿದೆ. ಅಗ್ನಿವೀರ್ ಸಿಸ್ಟಮ್ ಬಗ್ಗೆ 2 ಮಾತು ಹೇಳಬೇಕು ಅಂದರೆ, ಭಾಳ ಒಳ್ಳೆಯ ಸಿಸ್ಟಮ್ಮು. ಎಲ್ಲ ಡೆವಲಪ್ ನೇಷನ್ನಲ್ಲೂ ಈ ಸಿಸ್ಟಮ್ ಇದೆ. ಈ ಸಿಸ್ಟಮ್ ತಂದಾಗ ನಾನು ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದ್ದೆ. ಐ ವಾಸ್ ಆಲ್ಸೋ ಪಾರ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಭಾಳ ಕ್ರಿಟಿಸಿಸಮು ಬಂತು ಅಗ್ನಿವೀರ್ ಸಿಸ್ಟಮ್ ಬಗ್ಗೆ. ಇದು ಶಾರ್ಟ್ ಸರ್ವೀಸು 4-5 ವರ್ಷ ಕೊಟ್ಟು ಬಿಡ್ತಾ ಇದ್ದೀವಿ. ಅದರದ್ದು ಇಂಪಾರ್ಟೆಂಟ್ ಏಮ್ ಏನಂದರೆ, ಜಾಸ್ತಿ ಜನಕ್ಕೆ ಮಿಲ್ಟ್ರಿ ಸೇರುವ ಆಸ್ಪತ್ರೆ ಸಿಗಬೇಕು ಅಂತ. ಈಗ ಈ ವರ್ಷ ನಾವು ಹೆಚ್ಚು ಕಮ್ಮಿ 1,20,000 ಜನ ಸೇರಿಸ್ಕೊತಾ ಇದ್ದೀವಿ. ಅದರಲ್ಲಿ 40,000 ಜನ ಇಟ್ಕೊಂಡು 80,000 ಜನ ವಾಪಸ್. ವಿ ನೀಡ್ ಟ್ರೈನ್ಡ್ ಆ್ಯಂಡ್ ಡಿಸಿಪ್ಲಿನ್ ಪೀಪಲ್ ಇನ್ ದಿ ಸೊಸೈಟಿ. ದಟ್ ವಾಸ್ ದ ಏಮ್. ಒಂದೊಂದು ಹಳ್ಳಿಯಲ್ಲೂ 4 ಜನ ಅಗ್ನಿವೀರಿತ್ತು ಅಂದರೆ ಆ ಹಳ್ಳಿಯ ವಾತಾವರಣ ಬದಲಾವಣೆ ಆಗೋಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸ್ಕೀಮ್ ತಂದಿರೋದು. ಆ್ಯಂಡ್ ಐ ಆಮ್ ಶೂರ್ ದಿಸ್ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಸ್ಕೀಮ್. ಇಲ್ಲಿ ಯಾರು ಆಫೀಸರಾಗಿ ಸೇರಬೇಕು, ಜವಾನಾಗಿ ಸೇರಬೇಕು, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಮ್ಮ ಮನೆಗೆ ಬನ್ನಿ, ಒಂದು ಕಪ್ ಟೀ ಕುಡಿಸಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಳಿಸ್ತೀನಿ ನಾನು. ಓಕೆ. ಈಗ ಹುಡುಗರ ಜೊತೆಗೆ ಹುಡುಗಿಯರಿಗೂ ಆಸ್ಪತ್ರೆ ಇದೆ. ಹುಡುಗಿಯರು ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ನಾನು ಎಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ದೆ, ಇಲ್ಲಿ ಹುಡುಗಿಯರಿದ್ದಾರೆ. ಈಗ ಸೈನಿಕ್ ಸ್ಕೂಲ್ನಲ್ಲಿ ಹುಡುಗಿಯರಿಗೆ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿಂದ ಅವರು NDA ಸೇರ್ಕೋಬೇಕು ಅಂತ. ಈ ಫ್ಯಾಕ್ಟ್ರಿ ಬಗ್ಗೆ ಏನೋ ರುದ್ರೇಗೌಡರು ವಿಚಾರ ಹೇಳ್ತಾ ಇದ್ರು. ಹೆಚ್ಚಿಗೆ ಮಹಿಳೆಯರನ್ನ ಈ ಫ್ಯಾಕ್ಟ್ರಿಯಲ್ಲಿ ಎಂಪ್ಲಾಯೀಸ್ ಅಂತ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಐ ವಾಂಟ್ ಟು ಕಾಂಪ್ಲಿಮೆಂಟ್ ಹಿಮ್. ಎಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕು. ವಿಮೆನ್ ಬ್ರಿಂಗ್ ಲಾಟ್ ಆಫ್ ಎಫಿಷಿಯನ್ಸಿ. ಲೇಡೀಸ್ ಮಾಡುವ ಕೆಪಾಸಿಟಿ ನಮ್ಮಲ್ಲಿಲ್ಲ. ಆದರೆ ಹೇಳಲು ನನಗೇನು ಇದು ಇಲ್ಲ, ಏನಪ್ಪ ಸಂಕೋಚ ಇಲ್ಲ. ಯಾಕಂದರೆ ಅವರಲ್ಲಿ ಒಂದು ಬೇರೆ ಥರದ ಮೈಂಡ್ ಸ್ಟೇಟ್ ಇರುತ್ತೆ ಕೆಲಸ ಮಾಡಬೇಕಾದ್ರೆ. ಫೋಕಸ್ ನಮ್ಗಿಂತ ಜಾಸ್ತಿ ಮಾಡೋಕ್ಕೆ ಸಾಧ್ಯತೆ ಇದೆ ಅವರಿಗೆ. ಸೊ ಮೈ ಕಾಂಪ್ಲಿಮೆಂಟ್ಸ್ ಟು ಶಾಂತಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಫಾರ್ ಎಂಪ್ಲಾಯಿಂಗ್ ಲಾರ್ಜ್ ನಂಬರ್ ಆಫ್ ವುಮೆನ್, ಆ್ಯಂಡ್ ಐ ಆಮ್ ಶೂರ್ ದಟ್ ವಿಲ್ ಕಂಟಿನ್ಯೂ ಟು ಇಂಪ್ರೂವ್. ಸೊ ಐ ಥಿಂಕ್ ಭಾಳ ಮಾತಾಡಿದ್ದೀನಿ ನಾನು. ಸೊ ಇವತ್ತು ಕೊನೆಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು 2 ಶಬ್ದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರುದ್ರೇಗೌಡರು ಮತ್ತು ಪ್ಲಸ್ ಶಾಂತಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಕಾರ್ಯಕರ್ತರಿಗೆ ಧನ್ಯವಾದಗಳು. ಕೊನೆಯಲ್ಲಿ ಭಗವಂತ ನಿಮ್ಮೆಲ್ಲರಿಗೂ ನಿಮ್ಮ ಕನಸುಗಳನ್ನು ನನಸು ಮಾಡುವ ಶಕ್ತಿ ಮತ್ತು ಸಾಮರ್ಥ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಗೇನ್. ಜೈ ಹಿಂದ್. 80 ವರ್ಷಗಳಲ್ಲಿ ಭಾರತದ ಸರ್ವತೋಮುಖ ಅಭಿವೃದ್ಧಿ, ಇದರಲ್ಲಿ ಕೈಗಾರಿಕೆಗಳ ಅಮೂಲ್ಯ ಕೊಡುಗೆ ಹಾಗೂ ಭಾರತೀಯ ಸೇನೆಯಲ್ಲಿನ ತಮ್ಮ ಅಪಾರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಸುಂದರ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ ಶ್ರೀ BS ರಾಜು, ನಿವೃತ್ತ ಲೆಫ್ಟಿನೆಂಟ್ ಜನರಲ್, ಭಾರತೀಯ ಗೌರವದ ವಂದನೆಗಳು. ಈಗ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ ವೇದಿಕೆಯಲ್ಲಿನ ಗಣ್ಯಮಾನ್ಯರಿಂದ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲ ಯೋಧರಿಗೆ ಗೌರವ ಸಲ್ಲಿಸೋಣ. ರಾಜು ಸರ್ ಸೇರಿದಂತೆ ಎಲ್ಲ ಭಾರತೀಯ ಯೋಧರಿಗೆ ಚಪ್ಪಾಳೆ ಮೂಲಕ ಒಂದು ಪ್ರೀತಿಪೂರ್ವಕ, ಗೌರವಪೂರ್ವಕ, ದೇಶಭಕ್ತಿಪೂರ್ವಕ ಗೌರವ. ಎದ್ದು ನಿಂತು ನಾವು ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲರೂ ಗೌರವ ಸಲ್ಲಿಸೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ. ಇಂಡಿಯನ್ ಆರ್ಮಿ.
ಅತಿಥಿಗಳಿಗೆ ಗೌರವ ಸಮರ್ಪಿಸಿದ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಮ್ಮ ಸಹೋದ್ಯೋಗಿಗಳು ದಯವಿಟ್ಟು ಆಸನದ ವ್ಯವಸ್ಥೆ ಇದೆ, ಕೂತ್ಕೊಳ್ಬೇಕು. ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ಸಿಂಧುಶ್ರೀಯವರು ಮುಂದುವರಿಸುತ್ತಾರೆ. ವಿಶೇಷ ಆಹ್ವಾನಿತರನ್ನು ಪರಿಚಯಿಸಲು ಬರುತ್ತಿದ್ದಾರೆ ಶ್ರೀ ಸೋಮಶೇಖರ ಸಿಆರ್, ನಿರ್ದೇಶಕರು ಮತ್ತು ಸಿಒಒ, ನಯಾಟೆಕ್ ಫೈರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಂದ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಹೇಳ್ತಾ ವ್ಯಕ್ತಿ ಪರಿಚಯ ಶ್ರೀ ಆಯನೂರು ಮಂಜುನಾಥ್ ಸರ್. ಇವರು ದಿನಾಂಕ 14/11/1950 ಆಯನೂರಿನಲ್ಲಿ ಜನನ. ವಿದ್ಯಾರ್ಹತೆ BA ಇನ್ LLB. ಇವರು ಕಾರ್ಮಿಕ ಕ್ಷೇತ್ರದಲ್ಲಿ ಇವರು ಮಂಜುಳಾ ಮತ್ತು ಮಗ ಆಯನೂರು ಸಂತೋಷ್ ಮತ್ತು ಆಯನೂರು ಶಾಮಿಕಾ ಅವರ ಇದಲ್ಲದೆ ಇವರು ಕಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಭಾರತೀಯ ಮಜ್ದೂರ್ ಸಂಘ್ ಇದರಲ್ಲಿ ಕಾರ್ಯನಿರ್ವಹಿಸುತ್ತಾ, ಇದಲ್ಲದೆ ಇತರೆ ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಮತ್ತು ರಾಜ್ಯಾಧ್ಯಕ್ಷರಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ APMC ವೇಮೆನ್ ಯೂನಿಯನ್ ಮತ್ತು ಬೆಂಗಳೂರು ಆರ್ಟ್ ಆಫ್ ಕ್ಲಬ್ ಎಂಪ್ಲಾಯೀಸ್ ಯೂನಿಯನ್ ಮತ್ತು ಅಧ್ಯಕ್ಷರು ಪಿಯರ್ಲೈಟ್ ಲೈನರ್ಸ್ ಕಾರ್ಮಿಕ ಯೂನಿಯನ್, ರಾಜ್ಯಾಧ್ಯಕ್ಷರು ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸ ಕ್ಷೇಮಾಭಿವೃದ್ಧಿ ಸಂಘ. ಈ ಇದಲ್ಲದೆ ಅನೇಕ ಸಂಘಟನೆಗಳ ಜವಾಬ್ದಾರಿಗಳನ್ನು ಮುಂದುವರಿಸುತ್ತಾರೆ. ಅದಲ್ಲದೆ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ದಿನಗೂಲಿ ನೌಕರರ ಸಂಘ ಇದರ ಮುನ್ನುಡಿಯನ್ನು ತೆಗೆದುಕೊಂಡಿರುತ್ತಾರೆ. ಇದಲ್ಲದೆ ರಾಜಕೀಯವಾಗಿ ಹೊಸನಗರ ವಿಧಾನಸಭೆ ಕ್ಷೇತ್ರದಲ್ಲಿ 1994ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ನಂತರದ ದಿನಗಳಲ್ಲಿ 1998ರಲ್ಲಿ ಶಿವಮೊಗ್ಗ ಜಿಲ್ಲೆ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿರುತ್ತಾರೆ. ಇದಲ್ಲದೆ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯಸಭೆಯ ಆಯ್ಕೆ 2010-16ರಲ್ಲಿ ಅದಲ್ಲದೆ ವಿಧಾನ ಪರಿಷತ್ 2018-23ರಲ್ಲಿ ಆಯ್ಕೆಯಾಗಿರುತ್ತದೆ. ಇದಲ್ಲದೆ ಪಕ್ಷದ ವಿವಿಧ ಜವಾಬ್ದಾರಿ ಹುದ್ದೆಗಳನ್ನು ನಿರ್ವಹಿಸಿರುತ್ತಾರೆ. ಇದಲ್ಲದೆ ಸಹಕಾರ ಕ್ಷೇತ್ರದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಜನಶಕ್ತಿ ಪತ್ತಿನ ಸಂಘ ಶಿವಮೊಗ್ಗ, ಅಧ್ಯಕ್ಷರು ಜನಶಕ್ತಿ ಪಬ್ಲಿಕ್ ಟ್ರಸ್ಟ್, ಸೆನೆಟ್ ಸದಸ್ಯರು ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯ ಕರ್ನಾಟಕ. ಇದಲ್ಲದೆ ಕೇಂದ್ರ ಸರ್ಕಾರದ ಹುದ್ದೆ ಭಾರತೀಯ ಆಹಾರ ನಿಗಮ ಕರ್ನಾಟಕ ಅಧ್ಯಕ್ಷ, ರೀಜನಲ್ ಕನ್ಸಲ್ಟೇಟಿವ್ ಕಮಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ನಮ್ಮ ಶಿವಮೊಗ್ಗ ಜನತೆಗೆ ಜನಪ್ರಿಯ ರಾಜಕಾರಣಿಯೂ ಆಗಿರುತ್ತಾರೆ. ಈ ಅವಕಾಶವನ್ನು ಕೊಟ್ಟಿರುವ ಎಲ್ಲ ಶಾಂತಲಾ ಸಂಸ್ಥೆಯ ನಿರ್ದೇಶಕರಿಗೂ ಉದ್ಯೋಗಿಗಳಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಶ್ರೀ ಸೋಮಶೇಖರ ಸಿಆರ್, ನಿರ್ದೇಶಕರು ಮತ್ತು ಸಿಒಒ, ನಯಾಟೆಕ್ ಫೈರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ ವಿಶೇಷ ಆಹ್ವಾನಿತರಿಂದ ಈತ ನುಡಿ ಶ್ರೀ ಆಯನೂರು ಮಂಜುನಾಥ್, ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು, ಶಿವಮೊಗ್ಗ ಇವರಿಂದ. ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಂತಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದಂಥ ರುದ್ರೇಗೌಡ್ರೆ, ಇದುವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಹೆಮ್ಮೆಯ ಯೋಧರು, ಭಾರತ್ ಮಾತೆಯ ಸುಪುತ್ರರಾಗಿರ್ತಕ್ಕಂಥ BS ರಾಜುರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, 80ನೇ ಸ್ವಾತಂತ್ರ್ಯೋತ್ಸವನ ಕುರಿತು ಮಾತಾಡೋಕ್ಕೆ ಸಮರ್ಥರಾದಂಥ ವ್ಯಕ್ತಿಯೇ ತಾವು ಆಹ್ವಾನ ಮಾಡಿರ್ಬೇಕಾದ್ರೆ ನಾವ್ಯಾರು ಮಾತಾಡೋದಷ್ಟೊಂದು ಸೂಕ್ತ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವರ 63-64 ವಯಸ್ಸಿನೊಳಗೆ 50 ವರ್ಷ ಬರೀ ಯೂನಿಫಾರ್ಮ್ ಹಾಕ್ಕೊಂಡೆ ಕಳೆದಿದ್ದಾದೆ ಅಂತ ಹೇಳಿದಾಗ ನನ್ನ ಮೈಯಲ್ಲೆಲ್ಲ ರೋಮಾಂಚನ ಆಯಿತು. ಆ ಯೂನಿಫಾರ್ಮನ್ನು ಇಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದರೆ ನಮಗೊಂದು ಮನಸ್ಸಿನೊಳಗೆ ಒಂದು ರೀತಿಯ ಸಂಚಲನೆ ಉಂಟಾಗುತ್ತೆ. ಅದು ರಾಜುರವರ ಇದು 2ನೇ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇರುವಂಥದ್ದು. ಭಾರತೀಯ ಸೇನೆ ಪರಾಕ್ರಮಕ್ಕೆ ಭಾಳ ದೊಡ್ಡ ಹೆಸರು ನಮ್ಮದು. ಅದರಲ್ಲಿ ಉನ್ನತ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕದವರು ನಮ್ಮವರೇ ಆದಂಥ
ಒಬ್ಬ ಸೇನಾಧಿಕಾರಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಸೂಕ್ತವಾದಂಥ ಮಾರ್ಗದರ್ಶನ ಸಿಕ್ಕಿದೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಆ 80 ವರ್ಷದ ಸ್ವಾತಂತ್ರ್ಯನ ಉಳಿಸ್ಕೊಡೋ ಕೆಲಸ ಮಾಡ್ತಾ ಇರೋದಿತ್ತು ಯೋಧರು, ಕಳೆದುಕೊಳ್ಳೋ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ. ಸ್ವಾತಂತ್ರ್ಯ ಬಂತು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳುವಾಗ ಇಷ್ಟು ಡ್ರೈ ವರ್ಡ್ಸ್ ಇರುತ್ತೆ, ಮೆಕ್ಯಾನಿಕಲ್ ಆಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ ಸ್ವಾತಂತ್ರ್ಯ ಬಂತು ಅಂತಕ್ಕಂಥ ಒಂದು ಹೆಮ್ಮೆ ಎದೆಯ ಆಳದಿಂದ ಚಿಮ್ಮಬೇಕು. ಅದು ಚಿಮ್ಮಬೇಕಾದ್ರೆ ಸುಮ್ಮನೆ ಚಿಮ್ಮೋದಿಲ್ಲ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದ ದಿನ ನಮಗೆ ಗೊತ್ತಿದೆ, ಆಗಸ್ಟ್ 15, 47. ಆದರೆ ಸ್ವಾತಂತ್ರ್ಯ ಬಂತು ಅಂದರೆ ಅದನ್ನ ಕಳೆದುಕೊಂಡಿದ್ದು ಯಾವಾಗ ಅನ್ನೋ ಪ್ರಶ್ನೆ. ವೆನ್ ವಿ ಲಾಸ್ಟ್. ಬಂದ ಡೇಟ್ ನೆನಪಿದೆಯಲ್ಲ ನಮಗೆ, ಕಳ್ಕೊಂಡ ಡೇಟ್ ನಮಗೆ ನೆನಪಿದೆಯಾ? ಹೇಳೋಕ್ಕೆ ಸಾಧ್ಯ ಇಲ್ಲ. ನಮಗೆ ಪಠ್ಯ ಪುಸ್ತಕಗಳಲ್ಲಿ ಹೇಳಿಕೊಡ್ತಾ ಇಲ್ಲ. ಭಾರತ ಸ್ವಾತಂತ್ರ್ಯವನ್ನು ಯಾವಾಗ ಕಳೆದುಕೊಳ್ತು, ಯಾವ ರೂಪದಲ್ಲಿ ಕಳೆದುಕೊಳ್ತು, ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲಿಕ್ಕೆ ಆದಂಥ ಕಾರಣಗಳೇನು, ಘಟನೆಗಳೇನು ಅನ್ನೋದನ್ನು ನಮಗೆ ಯಾರೂ ಪಾಠನೇ ಮಾಡಲಿಲ್ಲ. ಹಾಗಾಗಿ ಹೇಗೆ ಕಳ್ಕೊಂಡ್ವಿ, ಯಾಕೆ ಕಳ್ಕೊಂಡ್ವಿ ಅಂತ ಗೊತ್ತಿಲ್ಲದೆ ಹೋದರೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಸ್ವಾತಂತ್ರ್ಯದ ಮಹತ್ವ ನಮಗೆ ಅರ್ಥವಾಗ್ತಾ ಇಲ್ಲ. ಯಾಕೆಂದರೆ ನಾವು ಕಳ್ಕೊಂಡಿದ್ದು ಗೊತ್ತಿಲ್ಲ, ಈಗಿನ ಪೀಳಿಗೆಗೆ ಗಳಿಸಿದ ಸಂಕಟವೂ ಗೊತ್ತಿಲ್ಲ. ಡಿಸೆಂಬರ್ 31 ಹೊಸ ವರ್ಷನ ಆಚರಿಸೋ ರೀತಿ ನೋಡಿಬಿಟ್ರೆ ಸ್ವಾತಂತ್ರ್ಯ ದಿನಾಚರಣೆ ಅದರ ಒಂದು ಭಾಗ ಆಚರಿಸೋದಿಲ್ಲ. ವರ್ಷದ ಪ್ರಾರಂಭ ಅಂತೇಳಿ ವರ್ಷದ ಕೊನೆಯೊಳಗೆ ಇಡೀ ರಾತ್ರಿ ಕಾರ್ಯಕ್ರಮಗಳು ಟಿ ವಿಯಿಂದ ಹಿಡಿದು ಎಲ್ಲ ಕಡೆಗೆ. ಬೆಂಗಳೂರಿನಲ್ಲಂತೂ ಅವತ್ತು ಕೊನೆಯ ದಿನ ಅಂತ ಇರೋ ಬರೋವೆಲ್ಲ ಬಟ್ಟೆ ಬಿಚ್ಚಾಕೆ ಓಡಾಡೋದು. ವರ್ಷ ಕಳೆದು ಹೋದದ್ದನ್ನು ನಾವು ಆಚರಿಸ್ತಾ ಇದ್ದೇವೆ, ಹೊಸ ವರ್ಷ ಬರೋದನ್ನು ಆಚರಿಸ್ತಾ ಇದ್ದೇವೆ. ಆದರೆ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದಲ್ಲಿ ಸಹಸ್ರಾರು ಜನ ಗುಂಡಿಗೆಗೆ ಗುಂಡಿಟ್ಟು ತಿಂದು ಸತ್ತ ದಿನವನ್ನು ನಾವು ಆಚರಿಸ್ತಾ ಇಲ್ಲ. ಜೈಲಿಗೆ ಹೋದಂಥವ್ರನ್ನ ನೆನಪಿಸ್ಕೊಳ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಯೋಧರ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ಲ. ಇವತ್ತು ನೋಡಿದೆ ಬರಬೇಕಾದ್ರೆ ಕಾನ್ವೆಂಟ್ ಸರ್ಕಲ್ ಅಂತ ನಮಗೆಲ್ಲರಿಗೂ ಗೊತ್ತು, ಶಿವಮೊಗ್ಗದಲ್ಲಿ. ಅದು ಪ್ರಹ್ಲಾದ್ ಶೆಟ್ಟಿ ಸರ್ಕಲ್. ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಲ್ಲಿ ಸೇರಿದಂಥವನು, ಜೈಲಲ್ಲಿ ಮರಣ ಹೊಂದಿದ ಮೊದಲನೇ ಸ್ವತಂತ್ರ ಹೋರಾಟಗಾರ, ಆತನ ಹೆಸರು ಹೊರಟೋಗ್ಬಿಟ್ಟಿದೆ. ಅದು ಕಾನ್ವೆಂಟ್ ಸರ್ಕಲ್ ಆಗೋದು. ಯಾರು ನಮಗೆ ಸ್ವಾತಂತ್ರ್ಯ ಕೊಡ್ಸೋಕ್ಕೆ ಜೈಲಲ್ಲಿ ಇದ್ದು ಸತ್ತು ಹೋದರೋ, ಅವರ ಕುಟುಂಬ ಅನಾಥ ಆಯಿತೋ, ಆ ವ್ಯಕ್ತಿಯ ಹೆಸರನ್ನು ಕೂಡ ನಾವು ಸ್ಪಷ್ಟವಾಗಿ ಇಡುವಂಥ ಔದಾರ್ಯ ಇಲ್ಲ. ಮಹಾತ್ಮ ಗಾಂಧಿ ಎಷ್ಟು ದೊಡ್ಡ ಹೋರಾಟ ಮಾಡಿದರು, ಆದರೆ ಅವ್ರ ಹೆಸರು ಹೇಳಕ್ಕೆ ಭಾಳ ಉದ್ದ ಆಗತ್ತೆ. ಮಹಾತ್ಮ ಗಾಂಧಿ ಹೆಸರು, ಅದಕ್ಕೆ MG ರೋಡ್ ಮಾಡಿಬಿಡ್ತೇವೆ ನಾವು. ಎಲ್ಲದು ಶಾರ್ಟ್ ಫಾರಮ್. ನಮ್ಮ ಆಲೋಚನೆಗಳು ಶಾರ್ಟ್ ಫಾರಮ್. ನಾವು ಸಮಾಜಕ್ಕೆ ಮಾಡುವಂಥ ಎಲ್ಲ ಕೆಲಸಗಳು ಶಾರ್ಟ್ ಫಾರಮ್, ನನಗೆ ಮಾತ್ರ ಸಂಬಂಧಪಟ್ಟದ್ದು, ಸ್ವಾರ್ಥ. ಇವತ್ತಿನ ಸ್ವಾತಂತ್ರ್ಯ ಆಚರಿಸುವಾಗ ನೀವು ಟಿ ವಿಯಲ್ಲಿ ನೋಡಿದರೆ, ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿ ಭಾಷಣ ಮಾಡುವಾಗ ಇಲ್ಲಿ ನಮ್ಮ ಯೋಧರು, ನಮ್ಮ ಕಮಾಂಡೋಗಳು ಸುರಕ್ಷತೆಗೋಸ್ಕರ 1000 ಜನ ನಿಂತಿರ್ತಾರೆ. ಸ್ವಾತಂತ್ರ್ಯವನ್ನು ಆಚರಿಸೋಕ್ಕೆ ಕೂಡ ಇವತ್ತು ರಕ್ಷಣೆಯನ್ನು ಪಡ್ಕೊಳ್ಬೇಕಾದಂಥ ಅಪಾಯಕರ ಸ್ಥಿತಿಯೊಳಗೆ ದೇಶ ಇದೆ. ಯಾರೋ ಗುಲ್ಬರ್ಗದಲ್ಲಿ ಇಬ್ಬರು ಸಿಗುತ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳು,
ಅವನ್ನ ಹಿಡ್ಕೊಂಡು ಬಂದರೆ ಅವರು ಪಾಕಿಸ್ತಾನ ಜೊತೆಗೆ ಸಂಬಂಧ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರುತ್ತಾ ಇದೆ. ನನ್ನೂರೊಳಗೆ ನಮ್ಮ ಕಣ್ಣು ಮುಂದೆ ನಾವು ಹೋಗುವ ಹೋಟೆಲ್ ಒಳಗೆ ಯಾರೋ ಅನ್ಯ ಭಾಷೆಯವರು ಕಾಣ್ತಾರೆ. ನಮಗೆ ಕೇಳಿದರೆ ಬಾಂಗ್ಲಾದವರು, ಅಸ್ಸಾಂನವರು, ಅವ್ರು ಎಲ್ಲಿಯವರು ನಮಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಕರ್ನಾಟಕದೊಳಗೆ ಇವತ್ತು ಸಹಸ್ರಾರು ಜನ ನಮ್ಮದಲ್ಲದ ಮುಖಗಳು, ನಮ್ಮದಲ್ಲದ ಭಾಷೆ, ನಮ್ಮದಲ್ಲದ ಜನ ನಮಗಿದ್ದಾರೆ. ನಮ್ಮ ಹೊಲಗದ್ದೆಗಳಲ್ಲಿದ್ದಾರೆ, ನಮ್ಮ ಫ್ಯಾಕ್ಟ್ರಿಯಲ್ಲಿದ್ದಾರೆ, ನನ್ನ ಮನೆಯ ದನದ ಕೊಟ್ಟಿಗೆಯಲ್ಲಿದ್ದಾರೆ ಕೆಲಸ ಮಾಡೋಕ್ಕೆ, ನನ್ನ ಮನೆಯ ಕಾರ್ಪೆಂಟ್ರಿ ವರ್ಕ್ ಮಾಡುತ್ತಿದ್ದಾರೆ. ಯಾರಿವರು? ಇದ್ರ ಬಗ್ಗೆ ಒಂದು ಕ್ಷಣದ ಚಿಂತನೆಯನ್ನು ನಾವು ಮಾಡಿಲ್ಲ. ಯಾರಣ್ಣ ನೀನು? ನೀನು ವೋಟ್ರ್ ಐ ಡಿ ಏನು? ನೀನು ಎಲ್ಲಿಂದ ಬಂದಿದ್ದೀಯಾ? ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಅವನಿಗೆ ಕೇಳಿದರೆ ಕಲ್ಕಟ್ಟ ಅಂತಾನೆ, ಬಿಹಾರ ಅಂತ ಹೇಳ್ತಾನೆ. ಅವನ ಭಾಷೆ ಆ್ಯಕ್ಸೆಂಟ್ ನೋಡಿದರೆ ಅದು ಅಲ್ಲಿದು ಅಂತ ಅನಿಸೋದಿಲ್ಲ. ಆದರೆ ಎಂದೂ ಕೂಡ ನಾವು ತಲೆ ಕೆಡಿಸ್ಕೊಂಡೇ ಇಲ್ಲ. ಪ್ರತಿ ಹೋಟೆಲ್ ಒಳಗೆ ನಮಗೆ ಟೀ ಕಾಫಿ ಕೊಡ್ತಕ್ಕಂಥವ್ರು, ಕ್ಲೀನಿಂಗ್ ಬರ್ತಕ್ಕಂಥವ್ರು ಎಷ್ಟು ಜನ ನೋಡಿದ್ದೀವಿ. ಯಾರನ್ನಾದರೂ ನಾವು ಇವನು ಯಾರಿವನು ಅಪರಿಚಿತ, ನನ್ನ ದೇಶದ ಗಡಿಯೊಳಗಲ್ಲ ನನ್ನ ಮನೆಯೊಳಗೆ ಬಂದಿದ್ದಾನೆ ಅನ್ನೋಂಥ ಜಾಗೃತಿ ವಹಿಸದೇ ಇದ್ದರೆ ಈ ದೇಶದ ಸ್ವಾತಂತ್ರ್ಯ ಬಹಳ ದಿನ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅಪಾಯ ನಮ್ಮ ಬೆನ್ನಿಗೆ ಕಟ್ಟಿಕೊಂಡಿದ್ದೇವೆ ನಾವು. ದೇಶವನ್ನು ರಕ್ಷಣೆ ಮಾಡೋದು ಕೇವಲ ಯೋಧರ ಕೆಲಸ ಅಲ್ಲ, ಜಾಗೃತ ಸಮಾಜ, ಜಾಗೃತ ಪ್ರಜೆ ಪ್ರತಿಯೊಬ್ಬನು ಮಾಡಬೇಕಾದಂಥ ಕೆಲಸ. ಅವತ್ತು ಕಡಿಮೆ ರೇಟಿಗೆ ಸಿಗ್ತಾರೆ ಲೇಬರ್ ಅಂತೇಳಿ ಇವತ್ತು ಎಲ್ಲ ಕಡೆ ತಗೊಂಡಿದ್ದೇವೆ. SIR ಒಳಗೆ ಅದೇ ಬಂದಿರೋ ದೊಡ್ಡ ಸಮಸ್ಯೆ. ಇದ್ದಕ್ಕಿದ್ದಂತೆ ಮತದಾರ ಪಟ್ಟಿಯೊಳಗೆ 50 ಲಕ್ಷ ಜನ, 60 ಲಕ್ಷ ಜನ ಮಾಯ ಆಗಿ ಹೋಗುತ್ತಾ ಇದ್ದಾರೆ, ಕಡಿಮೆ ಆಗುತ್ತಾ ಇದ್ದಾರೆ. ಬೆಂಗಳೂರಂತ ಊರೊಳಗೆ 50 ಲಕ್ಷಕ್ಕಿಂತ ಹೆಚ್ಚು ಜನ ಮತದಾರ ಪಟ್ಟಿಯಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ಅಲ್ಲ, ಅವರು ಯಾರವರು, ಎಲ್ಲಿದ್ದರು, ಎಲ್ಲಿಗೆ ಹೋದರು. ಬೆಂಗಳೂರನ್ನ ಬಿಟ್ಟು ನನ್ನ ಮನೆಗೆ ಬಂದ್ಯಾರ, ನನ್ನ ಊರಿಗೆ ಬಂದ್ಯಾರ, ನನ್ನ ಕಾಲೋನಿಗೆ ಬಂದ್ಯಾರ ಅಂತ ಯೋಚಿಸ್ತಿದ್ರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸಾರೋ ಡೇ ಆಗೋಕ್ಕೆ ಭಾಳ ದಿನ ಉಳಿದಿರೋದಿಲ್ಲ. ಜಾಗೃತ ಸಮಾಜ ಮಾತ್ರ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಹುದು. ಒಂದೇ ಮಾತರಂ ಬೈದು 150 ವರ್ಷ. ಒಂದೇ ಮಾತರಮನ್ನು ಸ್ಪಷ್ಟವಾಗಿ ಹಾಡುವಂಥ ಆ ಗೀತೆಯನ್ನು ನನ್ನ ಮಕ್ಕಳಿಗೆ ಕಲಿಸ್ಕೊಡ್ಲಿಲ್ಲ. ಒಂದೇ ಮಾತರಮನ್ನು ಈ ದೇಶದೊಳಗೆ ನಾವು ಸ್ವಾತಂತ್ರ್ಯ ಗೀತೆಯನ್ನಾಗಿ ಒಪ್ಕೊಳ್ಳೋಕ್ಕೆ ಪಾರ್ಲಿಮೆಂಟ್ ಒಳಗೆ ಮೊನ್ನೆ ಕಾನೂನು ಕಡ್ಡಾಯವಾಗಿ ಪಾಸ್ ಮಾಡಿದಕ್ಕೋಸ್ಕರ ಇವತ್ತು ಮೊದಲನೇ ಬಾರಿ ನಾವು ಹಾಡನ್ನು ಹಾಡ್ತಾ ಇದ್ದೇವೆ. ಜನಗಣಮನ ನಮ್ಮ ನ್ಯಾಷನಲ್ ಆ್ಯಂಥಮ್, ಒಂದೇ ಮಾತ್ರ ನಮ್ಮ ನ್ಯಾಷನಲ್ ಸಾಂಗ್. ಎಷ್ಟು ವ್ಯತ್ಯಾಸವನ್ನು ಗುರುತಿಸ್ತಾ ಹೋದ್ವಿ ನಾವು. ಈ ಥರದ ಸಣ್ಣ ಸಣ್ಣ ಅಂಶಗಳನ್ನು ನಾವು ಪುನರಾಲೋಚನೆ ಮಾಡತಕ್ಕಂಥ ಸುದಿನ ಇದು. ಕೇವಲ ಸ್ವಾತಂತ್ರ್ಯ ಆಚರಣೆ ಅಲ್ಲ, ಇದು ಬರ್ತ್ಡೇ ಟೈಪ್ ಅಲ್ಲ. ಇದು ಬರ್ತ್ಡೇ ಒಳಗೆ ಹೆಂಗೆ ಕೇಕ್ ಕಟ್ ಮಾಡಿ ಒಂದು ಕ್ಯಾಂಡಲ್ ಊದಿ ಡಾನ್ಸ್ ಮಾಡಿ ಊಟ ಮಾಡಿ ಹೋಗೋದು ಹೇಗೆ ಬರ್ಡೇ ಅಲ್ವೋ, ಪ್ರತಿಯೊಬ್ಬ ವ್ಯಕ್ತಿಯ ಬರ್ತ್ಡೇ ಹೇಗಾಗಬೇಕು ಅಂತಂದರೆ ಅವತ್ತಿನ ದಿವಸ ಅವನ ಅಕೌಂಟಬಿಲಿಟಿ ಡೇ. ನನಗೆ ಇಷ್ಟು ವರ್ಷ ಆಯಿತು, ನಾನು ಏನನ್ನ ಮಾಡಿದೆ, ಕಳೆದ ವರ್ಷದ ಹುಟ್ಟಿದಬ್ಬಕ್ಕೂ ಇವತ್ತಿನ ಹುಟ್ಟಿದಬ್ಬಕ್ಕೂ ನನ್ನ ಟಾರ್ಗೆಟ್ ಏನು, ನಾನೇನ ರೀಚ್ ಮಾಡಿದ್ನ, ಕಳೆದ ವರ್ಷ ಯಾವುದು ಬ್ಯಾಲೆನ್ಸ್ ಉಳಿತು, ಈ ಬರ್ತ್ಡೇ ಒಳಗೆ ನಾನು ಅದನ್ನು ಡಿಕ್ಲೇರ್ ಮಾಡಿ ಮುಂದಿನ ಬರ್ತ್ಡೇ ಒಳಗೆ ಇದನ್ನು ಗುರಿ ಮುಟ್ತೀನಿ ಅಂತ ಡಿಸೈಡ್ ಮಾಡೋದು ಮಾತ್ರ ಬರ್ಡೇ ಹೊರತು ಕೇಕ್ ಕಟ್ ಮಾಡಿ ಕುಣಿಯುವುದು ಅಲ್ಲ. ನನ್ನ ಜೀವನದ ಒಂದು ವರ್ಷ ಹೊರಟೋಗ್ತಾ ಇದೆ, ಮುಂದಿನ ಒಂದು ವರ್ಷಕ್ಕೆ ಪ್ಲಾನ್ ಮಾಡಬೇಕಾದ ದಿನ ಇದ್ದರೆ ಅದು ನಮ್ಮ ಜನ್ಮದಿನ ಆಗಬೇಕು. ಅರೆ ಯಾರು ಮಾಡ್ತೇವ? ಅದು ಮಾಡೋದೇ ಇಲ್ಲ. ಬರ್ಡೇ ಅಂದರೆ ಏನೋ ಒಂದು ಮೆಕ್ಯಾನಿಕಲ್. ನಾನು ಹುಟ್ಟಿದ್ದಕ್ಕೆ ಅರ್ಥವನ್ನೇ ಹುಡುಕದೇ ಇರತಕ್ಕಂಥ ವ್ಯರ್ಥ ದಿನ ಇದ್ದರೆ ಇವತ್ತಿನ ದಿವಸ ಅದು ಜನ್ಮದಿನ ಆಗಿಬಿಟ್ಟಿದೆ. ಹಾಗಾಗಬಾರ್ದು. ಅದೇ ರೀತಿ
ಪ್ರತಿಯೊಂದು ಸ್ವಾತಂತ್ರ್ಯ ದಿನಾಚರಣೆ ನನ್ನ ದೇಶದ ಪರಿಸ್ಥಿತಿ ಏನು, ಈ ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ, ನಾನೇನು ಮಾಡಬಹುದು. ಸಂವಿಧಾನದ ಪುಸ್ತಕವನ್ನು ಇಟ್ಟುಕೊಂಡು ಕೇವಲ ಹಕ್ಕುಗಳನ್ನ ಪ್ರತಿಪಾದನೆ ಅಲ್ಲ, ನಮ್ಮ ಕರ್ತವ್ಯದ ನೆನಪನ್ನು ಮಾಡಿಕೊಳ್ಳುವಂಥ ದಿನ ಇದ್ದರೆ ಅದು ಆಗಸ್ಟ್ 15. ಆ ರೀತಿ ನಮ್ಮ ದೇಶದ ಬಗ್ಗೆ ಕಾಳಜಿ ಮಾಡತಕ್ಕಂಥ, ಚಿಂತಿಸ್ತಕ್ಕಂಥ ಅದ್ಭುತ ದಿನ ಅವಕಾಶ ಇದ್ದರೆ ಅದು ಆಗಸ್ಟ್ 15 ಆಗಬೇಕು. ನಮ್ಮ ಹಕ್ಕುಗಳ ವಿಚಾರಕ್ಕೆ ಬಂದರೆ ಅದು ಜನವರಿ 26 ಆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನಾದರೂ ನಾವು ನಮ್ಮ ಮೇಷ್ಟ್ರಿಗೆ ಕೇಳಬೇಕು. ಆಗಸ್ಟ್ 15 ನಿನ್ನೆ ಆಚರಿಸಿದ ಸ್ವಾತಂತ್ರ್ಯ ಬಂತು ಅಂತೆಲ್ಲರೂ ಹೇಳಿಕೊಟ್ರು. ಪೆರೇಡನ್ನು ನಾವು ಟಿ ವಿಯಲ್ಲಿ ನೋಡಿದ್ವಿ. ಸರ್, ಸ್ವಾತಂತ್ರ್ಯ ಹೋಗಿದ್ದು ಯಾವಾಗ ಅಂತ ನಮ್ಮ ಮೇಷ್ಟ್ರಿಗೆ ಒಂದು ನಾಳೆ ಪ್ರಶ್ನೆ ಕೇಳಬೇಕಲ್ಲ, ಅಥವಾ ನಾವೇ ನಮ್ಮ ಮಕ್ಕಳಿಗೆ ಒಂದು ಉತ್ತರ ಹೇಳಬೇಕಲ್ಲ. ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವಾಗ ಅಂತ ನನ್ನ ಮಗನಿಗೆ ಉತ್ತರ ಹೇಳೋ ಮಾಹಿತಿ ನಾನು ಸಂಗ್ರಹ ಮಾಡಿಕೊಂಡ್ರೆ ನಾನು ನಿಜವಾದ ಅಪ್ಪನಾಗುತ್ತೇನೆ, ನಿಜವಾದ ನಾಗರಿಕನಾಗ್ತೇನೆ, ನಿಜವಾದಂಥ ದೇಶ ಪ್ರೇಮಿ ಆಗುತ್ತೇನೆ. ಹಾಗಾಗಿ ದಯಮಾಡಿ ಅದ್ರ ಬಗ್ಗೆ ಮತ್ತೆ ನಾನು ಉದ್ದಕ್ಕೆ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾವಾಗ ಹೋಯ್ತು ಅಂತೇಳಿ ಅದಕ್ಕೆ ಬೇರೆ ದಿನ ಉಳ್ಕೊಳ್ಳೋಣ. ಆದರೆ ದಯಮಾಡಿ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ಬಂದಿದ್ದು ಗೊತ್ತಾಗಿದೆ, ಹೋಗಿದ್ದೆ ಅವತ್ತು ಯಾಕೆ ಹೋಯಿತು ಅಂತ ಪಟ್ಟಿ ಮಾಡಿದರೆ ಆ ದೋಷ ಮತ್ತೊಮ್ಮೆ ನಮ್ಮ ಭವಿಷ್ಯದಲ್ಲಿ ರಿಪೀಟ್ ಆಗಬಾರದು. ನಮ್ಮ ಅನೈಕ್ಯತೆ, ಪರಸ್ಪರ ದ್ವೇಷ, ಅಸೂಯೆಗಳಿಂದ ಹೇಗೆ ಸಾಮ್ರಾಜ್ಯಗಳು, ಸಂಸ್ಥಾನಗಳು ಕಾರಣ ಆಯಿತು, ಆ ಸಂಸ್ಥಾನಗಳ ಸ್ವಾರ್ಥ ಹೇಗೆ ಈ ದೇಶವನ್ನು ದಾಸ್ಯಕ್ಕೆ ತಳ್ಳಿತು, ವ್ಯಾಪಾರಕ್ಕೆ ತಕ್ಕಡಿ ಹಿಡ್ಕೊಂಡು ಬಂದು ಮನುಷ್ಯ ನಮ್ಮ ಮೇಲೆ ಹೇಗೆ ಟೋಪಿ ಇಟ್ಟ ಶತಮಾನಗಳ ಕಾಲ, ಇದನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಆಗ ಮಾತ್ರ ಸ್ವಾತಂತ್ರ್ಯದ ರಕ್ಷಣೆಗೋಸ್ಕರ ಗಡಿಯಲ್ಲಿ ನಿಂತಿರತಕ್ಕಂಥ ನಮ್ಮ ಯೋಧರು ತಮ್ಮ ದೇಹದ ರಕ್ತವನ್ನು ನೆಲಕ್ಕೆ ಚೆಲ್ಲಿ ಪ್ರಾಣಾರ್ಪಣೆ ಮಾಡಿ ನಮ್ಮನ್ನು ಕಾಪಾಡಿ ನಾವು ಇವತ್ತು ನೆಮ್ಮದಿಯಿಂದ ಬದುಕುತ್ತಾ ಇದ್ದರೆ, ರಾತ್ರಿ ನಾನು ನೆಮ್ಮದಿಯಿಂದ ಮಲಗಿದ್ರೆ, ನೆಮ್ಮದಿಯಿಂದ ನನ್ನ ಆಸ್ತಿ ಪಾಸ್ತಿಗಳನ್ನ ನಾನು ಮಾಡ್ತಾ ಇದ್ದರೆ, ಅದಕ್ಕೆಲ್ಲ ಕಾರಣ ಜೀವವನ್ನು ತೆತ್ತುವಂಥ ನಮ್ಮ ಗಡಿಯಲ್ಲಿರ್ತಕ್ಕಂಥ ಸೈನಿಕರು. ಅವರು ಜೀವವನ್ನೇ ಕೊಡ್ತಾ ಇದ್ದಾರೆ. ನಾವು ಈ ದೇಶಕ್ಕಾಗಿ ಏನನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಗಂಭೀರವಾಗಿ ಯೋಚಿಸಬೇಕಾದಂಥ ಒಂದು ಪ್ರೇರಣೆಯ ದಿನ ಇದು ಅಂತೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಕರೆದಂಥ ನಮ್ಮ ರುದ್ರೇಗೌಡರು ಮತ್ತು ಅವರ ತಂಡಕ್ಕೆ, ವಿಶೇಷವಾಗಿ ರಾಜು ಅವರಂಥ ಉನ್ನತ ಸೈನಿಕ ಅಧಿಕಾರಿ, ಹೆಮ್ಮೆ ಪಡುವಂಥ ಅಧಿಕಾರಿ, ಅವರ ಜೀವಂತ ನಮ್ಮ ಮುಂದೆ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ ವಿಷಯ. ಅವ್ರು ಹೇಳಿದರು ತಮ್ಮ ಯಶಸ್ಸಿಗೆ ಹೆಂಡತಿಯೂ ಕಾರಣ ಅಂತ. ನಿಜ, ಅವರ ತಂದೆ ಕಾರಣ. ಮಕ್ಕಳನ್ನು ಕಳಿಸಿದಾಗ ವಾಪಸ್ ಬರ್ತಾರೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಆ ತಾಜ್ ಹೋಟೆಲ್ನ ಟೆರರಿಸ್ಟ್ ಅಟ್ಯಾಕ್ ಆದಾಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಬೆಂಕಿ ಎತ್ಕೊಂಡು ಉರಿತಾ ಇದೆ. ಕೊನೆಯ ಕ್ಷಣದಲ್ಲಿ ಆ ನಮ್ಮ ಬ್ಯಾಕ್ ಕ್ಯಾಟ್ ಕಮಾಂಡೋಗಳು ಬಂದು ಇಳಿದ್ರಲ್ಲ, ಆ ಹೋಗುವಾಗ ಎಲ್ಲಿಗೆ ಹೋಗ್ತಾ ಇದ್ರು ಅವರು? ತಾಜ್ ಒಳಗಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಮದ್ದು ಗುಂಡು ಬಾಂಬ್ಗಳನ್ನ ಇಟ್ಕೊಂಡಿದ್ದಾರೋ ಅವ್ರನ್ನ ಎದುರಿಸೋಕ್ಕೆ ಆ ಹುಡುಗರು ಹೋಗುವಾಗ ಅದನ್ನು ನೋಡೋಂಥ ತಂದೆ ತಾಯಿಗಳ ಮದುವೆ ಎದರೊಳಗೆ ಅಂತ ಡವ ಅನ್ನಿಸ್ತಾ ಇರಬಹುದು. ನನ್ನ ಮಗ ಹೋಗುತ್ತಾ ಇದ್ದಾನೆ ಒಳಗಡೆ, ಹೆಮ್ಮೆಯೂ ಅನ್ನಿಸ್ಬಹುದು. ನಮಗೆ ಕೌತುಕದಿಂದ ನೋಡ್ತಾ ಇದ್ವಿ. ನಾವು ಒಳಗಡೆಗೆ ಹೊಡೆದ್ರು. ಕಾರ್ಗಿಲ್ ಯುದ್ಧ ನಾವು ಪಾರ್ಲಿಮೆಂಟ್ ಅವಧಿಯಿಂದ ಅದಷ್ಟೇ ಮುಗಿದಿತ್ತು. ಆ ಕಾರ್ಗಿಲ್ ಯುದ್ಧದ ವಿವರವನ್ನು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಎಂದು ಓದಲೇ ಇಲ್ಲ ಕಾರ್ಗಿಲ್ ಯುದ್ಧದ ಮಾಹಿತಿಯನ್ನು. ನಮ್ಮ ಕ್ಲಾಸ್ಗಳಲ್ಲಿ ಪಾಠ ಮಾಡಲಿಲ್ಲ. ಮೇಲುಗಡೆ ಕೂತಂಥ ಶತ್ರು ಕೆಳಗಡೆಯಿಂದ ನಮ್ಮ ಸೈನಿಕ ಹತ್ತೋದು, ಮೇಲೆ ಕೂತನು ಸುಲಭವಾಗಿ ನಮ್ಮ ಸೈನಿಕರನ್ನ ಗುಂಡಿಟ್ಟು ಕೊಲ್ತಾ ಇದ್ದಾನೆ. ಹೊಸದಾಗಿ ಅದೇ ತಾನೆ ಕಮಾಂಡಿಂಗ್ ಆಫೀಸರ್ಸ್ ಯುವಕರ ತಂಡವನ್ನು ಕಳಿಸಿಕೊಟ್ರು ನಮ್ಮ ಸೈನ್ಯ.
ಹತ್ತುವಾಗ ಹುಳುಗಳ ಥರ ಸತ್ತಿದ್ರೂ ಕೂಡ, ಒಂದು ಹೆಣ ಬೀಳ್ತಾ ಇದ್ರೂ ಕೂಡ ಅವನು ಅಗದೆ ಮತ್ತೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ನಲ್ಲ. ಅತ್ಯಂತ ಚಿಕ್ಕ ಪ್ರಾಯದ ಮಕ್ಕಳು ಈ ದೇಶಕ್ಕೋಸ್ಕರ, ಗಡಿಗೋಸ್ಕರ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ನಾವು ಈ ಸಮಾಜವನ್ನು ಲೂಟಿ ಹೊಡಿತಾ ಇದ್ದೇವೆ. ನಮ್ಮ ದೇಶ ದೊಡ್ಡ ಶಾಪ ಕ್ಯಾಸ್ಟ್ ಅಂಡ್ ಕರಪ್ಷನ್, ಜಾತಿವಾದ ಮತ್ತು ಭ್ರಷ್ಟಾಚಾರ. ಇವೆರಡರನ್ನು ಮುಕ್ತಿಯಾಗದೇ ಇದ್ದರೆ ನೈಜ ಸ್ವಾತಂತ್ರ್ಯ ಈ ದೇಶಕ್ಕೆ ಬರುವುದಿಲ್ಲ, ಬಂದಿಲ್ಲ. ಜಾತಿಯ ಸಂಘರ್ಷ, ಹಿಡಿದು ಮುಟ್ಟಿದ್ರೊಳಗೆ ಭ್ರಷ್ಟಾಚಾರವನ್ನು ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿಲಿ ಯಾರೂ ಇಲ್ಲೇ ಇಲ್ಲ. ಅದು ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಭ್ರಷ್ಟಾಚಾರವನ್ನು ಒಪ್ಕೊಂಡು ಬಿಟ್ಟಿದ್ದೇವೆ. ಇನ್ನೂ ಸುಲಭವಾಗಿ ಹೆಣ್ಣು ಕೊಡಬೇಕಾದ್ರೆ ಅವನ ಸಂಬಳ ಇಷ್ಟು ಬರುತ್ತೆ, ಗಿಂಬಳನೂ ಇಷ್ಟು ಬರುತ್ತೆ ಅಂತೇಳಿ ಹೆಮ್ಮೆಯಿಂದ ಹೆಣ್ಣು ಕೊಡೋ ಮಟ್ಟಕ್ಕೆ ಬಂದಿದ್ದೇವೆ. ಈ ಥರದ ವ್ಯವಸ್ಥೆಯೊಳಗೆ ಸ್ವಾತಂತ್ರ್ಯದ ಅರ್ಥ, ಪಾವಿತ್ರ್ಯತೆ ಸಿಗಬೇಕು ಅಂತಾದರೆ ಎಲ್ಲ ದೋಷಗಳಿಂದ ಹೊರಗೆ ಬರುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಡಲಿ. ಸದೃಢ ಸಮಾಜವನ್ನು ಕಟ್ಟುವಂಥ ಪ್ರಯತ್ನದಲ್ಲಿ ಸೈನ್ಯ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಅವರು ರಕ್ತವನ್ನು ಸುರಿಸ್ತಾರೆ, ನಾವು ದೇಶಕ್ಕೆ ಕನಿಷ್ಠ ಬೆವರನ್ನಾದರೂ ಸುರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದ. ಈ ಸಭೆಯನ್ನು ಕುರಿತು ತಮ್ಮ ಅನುಭವದ ಹಿತನುಡಿಗಳನ್ನು ಹಾಡಿದ ಶ್ರೀ ಆಯನೂರು ಮಂಜುನಾಥ್, ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು, ಇವರಿಗೆ ಗೌರವದ ಧನ್ಯವಾದಗಳು. ಈಗ ವಿಶೇಷ ಆಹ್ವಾನಿತರಾದ ಶ್ರೀಯುತ ಆಯನೂರು ಮಂಜುನಾಥ್ ಇವರಿಗೆ ಗೌರವ ಸಮರ್ಪಣೆ ವೇದಿಕೆಯಲ್ಲಿನ ಗಣ್ಯರಿಂದ. ಚಪ್ಪಾಳೆ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸೋಣ. ಗೌರವಿಸಿದ ಗಣ್ಯರಿಗೆ ಧನ್ಯವಾದಗಳು ಹಾಗೂ ವಿಶೇಷ ಆಹ್ವಾನಿತರಾದ ಶ್ರೀಯುತ ಆಯನೂರು ಮಂಜುನಾಥ್ರವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ ಅಧ್ಯಕ್ಷರನ್ನು ಪರಿಚಯಿಸಲು ಬರುತ್ತಿದ್ದಾರೆ ಶ್ರೀ ಸುರೇಂದ್ರ ಎನ್, ವ್ಯವಸ್ಥಾಪಕ ನಿರ್ದೇಶಕರು, ಪ್ರಗತಿ ಸ್ಟೀಲ್ ಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು. ಒಂದು ಸಾರಿ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತ ಮಾತೆಗೆ ಒಂದು ಜೈಕಾರ ಹಾಕೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ಈ ಸಂದರ್ಭದಲ್ಲಿ ಎರಡು ವಿಶೇಷ ವ್ಯಕ್ತಿಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇಬ್ಬರು ಕೂಡ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದರೂ ಕೂಡ ಅತ್ಯುನ್ನತವಾದ ಸ್ಥಾನಗಳನ್ನು ಭಾರತದಲ್ಲಿ ಅಲಂಕರಿಸಿದಂಥವರು. ನಮ್ಮ ಇವತ್ತು ಧ್ವಜಾರೋಹಣವನ್ನು ಮಾಡಿದಂಥ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ರಾಜು ಅವರು ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಹಂತ ಹಂತವಾಗಿ ಭಾರತೀಯ ಸೇನೆಯಲ್ಲಿ ಮೇಲ್ ಬರ್ತಾ ಆ ಸೇನೆಯನ್ನು ಮುನ್ನಡೆಸುವಂಥ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರನ್ನು ನಾವು ಕರೆಯೋದಕ್ಕೆ ನಮ್ಮ ಸ್ನೇಹಿತರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಓಪನ್ ಗ್ರೂಪ್ನ ಪರಮೇಶ್ ಮತ್ತು ರಾಜೇಶ್, ನಮ್ಮ ವರ್ಮಾ ಅವರು, ಅವ್ರನ್ನ ಕೇಳಿದ್ವಿ ಕರೆದ್ರೆ ಬರ್ಬೋದಾ ಅಂತ. ಇಲ್ಲ, ಖಂಡಿತ ನಾವೇ ಹೋಗ್ತೀವಿ ಅಂಥೇಳಿ ಪರಮೇಶ್ ಅವರು ನಮ್ಮ ಮಹೇಶಪ್ಪ ಅವ್ರ ಜೊತೆಗೆ ಅವರ ಹಳ್ಳಿಗೆ ಹೋಗಿ ಬಂದರು. ಅಲ್ಲೂ ಕೂಡ ತುಂಬ ವ್ಯವಸ್ಥಿತವಾದ ಮನೆ ಮತ್ತು ವಿಶೇಷವಾಗಿ ಅವರಿಗಿರ್ತಕ್ಕಂಥ ಪರಿಸರ ಕಾಳಜಿ,
ಸುಮಾರು 30ಕ್ಕೂ ಹೆಚ್ಚು ಬೇರೆ ಬೇರೆ ಹಣ್ಣಿನ ತಳಿಗಳನ್ನು ಅವರು ಅಲ್ಲಿ ಬೆಳೆದಿರೋದನ್ನು ಅವರು ಬಾಯಿ ತುಂಬ ಹೇಳ್ತಾ ಇದ್ದರು. ಜೊತೆಗೆ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ವರ್ಕ್ಶಾಪ್, ನಮ್ಮ ಇಂಡಸ್ಟ್ರಿನಲ್ಲೂ ಕೂಡ ಅಷ್ಟು ಟೂಲ್ಸ್ ಇಲ್ಲ ಅಂತಲೂ ಕೂಡ ಹೇಳಿದರು. ಅಂಥವರು ಇವತ್ತು ನಮಗೆ ವಿಶೇಷ ಅತಿಥಿಗಳಾಗಿ ಬಂದಿದ್ದು ನಮ್ಮೆಲ್ಲರಿಗೂ ನಿಜವಾಗೂ ತುಂಬ ಸಂತೋಷ ಆಗಿದೆ. ಮತ್ತು ನಮ್ಮ ಈ ಕೈಗಾರಿಕಾ ಪ್ರದೇಶದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿದ್ದಂಥ ದಿನ ಅಂಥೇಳಿ ನಾನು ಭಾವಿಸ್ತೇನೆ. ಇನ್ನೊಬ್ಬರು ನನಗೆ ಆತ್ಮೀಯರು, ಭಾಳ ವರ್ಷಗಳಿಂದ ನನಗೆ ಒಂದು ರೀತಿ ಆತ್ಮೀಯರು ಅನ್ಬೇಕೋ, ರಾಜಕೀಯ ಗುರುಗಳು ಅನ್ಬೇಕೋ, ಆದರ್ಶ ಅನ್ಬೇಕೋ ಗೊತ್ತಿಲ್ಲ. ಒಳ್ಳೆಯ ವಿದ್ಯಾರ್ಥಿ ದೆಸೆಯಿಂದನೇ ತಾವು ಮುಂದಾಳತ್ವ ವಹಿಸಿ ನಂತರದಲ್ಲಿ ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಫೀಸ್ ಕಟ್ಟೋದಕ್ಕೋಸ್ಕರ ರಾತ್ರಿ ಹೊತ್ತು ಆಟೋಗಳನ್ನು ಓಡಿಸಿ ಅವರ ಫೀಸನ್ನು ಭರಿಸ್ತಿದ್ದಂಥವ್ರು. ಅವರು ಈ ದೇಶದ 4 ಸದನಗಳಲ್ಲಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಈ 4 ಸದನಗಳಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರೋದು ಅತ್ಯಂತ ಅನುಕರಣೀಯ, ಗಮನಿ. ಮತ್ತು ನಮಗೆ ಅವರ ಮಾತುಗಳಲ್ಲಿ ಭಾಳ ಕಠೋರತೆ ಇರುತ್ತೆ, ನೇರವಾದ ಮಾತುಗಳನ್ನು ಆಡ್ತಾರೆ. ಆದರೆ ದುರಾದೃಷ್ಟ ಆ ಥರದ್ದು ನಮಗೆ ಯಾರಿಗೂ ಇಷ್ಟ ಆಗಲ್ಲ. ಅವರ ಜೀವನ ಪ್ರಾರಂಭ ಆಗಿದ್ದು ವಿದ್ಯಾರ್ಥಿ ದೆಸೆಯಲ್ಲಿ ಆದರೂ ಕೂಡ ನಂತರದಲ್ಲೇ ಅವರು ಕಾರ್ಮಿಕರ ನಾಯಕರಾದರು. ಪಕ್ಷದ ಆದೇಶದಂತೆ BMSನ ರಾಜ್ಯ ಘಟಕದ ಚುಕ್ಕಾಣಿಯನ್ನು ಹಿಡಿದರು. ಇವತ್ತು ನಮ್ಮ ಅಡ್ವೊಕೇಟ್ ವಿಶ್ವನಾಥ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಇವತ್ತು ರಾಜ್ಯ ಕಾರ್ಯದರ್ಶಿಗಳು. ಅದೇ ರೀತಿ ನಮ್ಮ ಸ್ನೇಹಿತರು ಇನ್ನೊಬ್ಬರು ಮೋಹನ್ ಅವರು ಕೂಡ ಬಂದಿದ್ದಾರೆ. ನಾನು ರಾಜು ಅವ್ರ ಹತ್ರ ಹಲವಾರು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೆ. ಇದೆಲ್ಲ ಹೇಗಾಯಿತು ಅದು ಸಾಧ್ಯ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಮಾತುಗಳನ್ನು ನೀವು ಕೇಳಿದಿರಿ. ಯಾವ ರೀತಿ ನಾವು ಪ್ರಯತ್ನಗಳನ್ನು ಮಾಡಿದರೆ ಏನಾಗ್ಬೋದು ಅಂಥೇಳಿ. ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಇಡೀ ರಾಜ್ಯದಲ್ಲಿ ನಾವು ಬರುವಾಗ ಮಂಜಣ್ಣ ಅವ್ರಿಗೆ ಹೇಳ್ತಾ ಇದ್ದೆ, ದಿವಂಗತ ಶಿವಣ್ಣಗೌಡರು, ಅವರಿಗೂ ಬಹುಶಃ ಭಾಳ ಹಿರಿಯರು, RSSನಲ್ಲಿ ಜಿಲ್ಲಾ ಸಂಘಚಾಲಕರಾಗಿದ್ದರು, ನಂತರ ಪಾರ್ಲಿಮೆಂಟಿಗೆ ಕೂಡ ಕಂಟೆಸ್ಟ್ ಮಾಡಿದ್ದರು. VASLನಲ್ಲಿ ಅತ್ಯಂತ ಉನ್ನತ ಅಧಿಕಾರದಲ್ಲಿ ಜಾಯಿಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಆಗಿದ್ದರು. ನಮ್ಮ ಕಂಪನಿಯ ಮೊದಲ ಚೇರ್ಮನ್ ಅವರಾದಾಗ ಹೀಗೆ ನೋಡಿದರು, ಒಂದು 4-5 ವರ್ಷ ಸ್ವತಂತ್ರ ದಿನಾಚರಣೆ ರಜಾ ಕೊಡ್ತೀರಿ, ನಿಮ್ಮ ಹುಡುಗರು ಎಲ್ಲಿ ಹೋಗ್ತಾರೆ? ಕೆಲವರು ಹೋಗ್ಬೋದು ಸ್ವತಂತ್ರ ದಿನಾಚರಣೆಗೆ ಸ್ಟೇಡಿಯಮ್ಮು ಎಲ್ಲಿ, ಆದರೆ ಭಾಳ ಜನ ಮನೆಯಲ್ಲೇ ಮಲ್ಕೊಳ್ಳೋದು, ಹೇಳೋದು ಲೇಟು. ಆದರೆ ಒಂದು ನಾವೆಲ್ಲರೂ ತಿಳ್ಕೋಬೇಕು, ಯಾರಿಗೆ ಚರಿತ್ರೆ ಗೊತ್ತಿರೋದಿಲ್ಲ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಅದನ್ನೇ ಪರೋಕ್ಷವಾಗಿ ರಾಜುವರು ಮತ್ತು ಆಯನೂರು ಮಂಜುನಾಥ್ ಅವರು ಹೇಳಿದರು. ಸ್ವತಂತ್ರ ದಿನಾಚರಣೆಯ ಉದ್ದೇಶನೇ ಈ ದೇಶದಲ್ಲಿ ಎಂತೆಂಥ ಕಠೋರವಾದ ಸಂದರ್ಭಗಳಲ್ಲಿ ನಮ್ಮ ಯೋಧರು ಬಲಿದಾನ ಆಗಿದ್ದಾರೆ ಮತ್ತು ನಿರಂತರವಾಗಿ ಪ್ರಯತ್ನಗಳು ನಡೀತಾನೇ ಇದೆ. ಸನ್ಮಾನ್ಯ ಆಯನೂರು ಮಂಜುನಾಥ್ ಅವರು ಮಾತಾಡುವಾಗ ಹೇಳಿದರು, ನಾವು ಎಚ್ಚರ ತಪ್ಪಿದರೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಹೋಗ್ಬೋದು ಅಂತ. ಒಂದು ರೀತಿ ಆರ್ಥಿಕವಾಗಿ ನಾವು ಸ್ವತಂತ್ರ ಕಳ್ಕೊಳ್ತಾ ಬರ್ತಾ ಇದ್ದೀವಿ. ಈ ಥರದ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಉದ್ಯೋಗಿಗಳು ಅತ್ಯಂತ ಸಂಭ್ರಮದಿಂದ ಅವ್ರಿಗೆ ಹೇಳ್ತಾ ಇದ್ದೆ ಬರುವಾಗ, ಒಂದು ರೀತಿ ಹಬ್ಬದ ವಾತಾವರಣ. ಶಿವಣ್ಣಗೌಡರು ಏನು ಹಾಕ್ಕೊಟ್ರು ಆ ಒಂದು ಪಂಕ್ತಿ ಮೇಲ್ಪಂಕ್ತಿಯಲ್ಲಿ ನಾವಿವತ್ತು ಎಲ್ಲ ಸಂಸ್ಥೆಗಳಲ್ಲಿ ಪ್ರತ್ಯೇಕವಾಗಿ ಧ್ವಜಾರೋಹಣ ಮಾಡಿ ಆನಂತರ ಒಂದು ಸಂಸ್ಥೆಯಲ್ಲಿ ನಾವು ಈ ರೀತಿಯ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ತೀವಿ ಅಂತೇಳಿ ಅವ್ರ ಹತ್ರ ಹಂಚ್ತಾ ಇದ್ದೆ. ತುಂಬ ಒಳ್ಳೆಯ ವಿಷಯ. ಏಕೆಂದರೆ ಇವತ್ತು ಇಷ್ಟೊಂದು ಜನ ಯುವಕ ಯುವತಿಯರು ಅವರು ಕಾರ್ಯಕ್ರಮಗಳನ್ನು ಮಾಡೋದು ಹೇಗೆ ಅದನ್ನು ಕಲಿತಾ ಇದ್ದಾರೆ. ಅದು ನಮಗೆ ಭಾಳ ಸಂತೋಷದ ವಿಷಯ. ನಮ್ಮ ಒಟ್ಟಾರೆ ನಮ್ಮ ಸಂಸ್ಥೆಗಳಲ್ಲಿ 3 ಅಂಶಗಳನ್ನು ನಾವು ಪಾಲನೆ ಮಾಡಿದ್ದೀವಿ ಸರ್. ಒಂದು ಪಾರದರ್ಶಕತೆ.
ನಾವೇನೇ ಮಾಡಿದರೂ ನಮ್ಮ ಕಟ್ಟಕಡೆಯ ವ್ಯಕ್ತಿಗೂ ಉದ್ಯೋಗಿಗೂ ಕೂಡ ಗೊತ್ತಾಗಬೇಕು, ನಮ್ಮ ನಿರ್ದೇಶಕರಿಗೂ ಗೊತ್ತಾಗಬೇಕು. ಎರಡನೇದು ರೆಸ್ಪೆಕ್ಟ್ ಟು ಎವರಿ ಒನ್, ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಅವನು ಸ್ಕ್ಯಾವೆಂಜರ್ ಇರಲಿ ಅಥವಾ ಚೀಫ್ ಜನರಲ್ ಮ್ಯಾನೇಜರ್ ಇರಲಿ. ಮೂರನೇದು ಕಮಿಟ್ಮೆಂಟ್ ಟು ಅವರ್ ಪ್ರೊಫೆಷನ್. ನಾವು ಯಾವ ಕಾರಣಕ್ಕಾಗಿ ಈ ಸಂಸ್ಥೆಗೆ ಬಂದಿದ್ದೀವಿ ಅದನ್ನು ಯಾವ ಕಾರಣಕ್ಕೂ ಮರಿಬಾರ್ದು. ಈ ಮೂರು ಅಂಶಗಳು ಬಹುಶಃ ಇವತ್ತು ನಮ್ಮನ್ನು ಈ ಸ್ಥಾನಕ್ಕೆ ತಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವು 84ರಲ್ಲಿ ಶುರು ಮಾಡಿದಾಗ ಈ ಪ್ರಮಾಣದಲ್ಲಿ ಬೆಳಿತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ. ನಾವು ಮೊದಲ ಸಂಸ್ಥೆ ಶಾಂತಲಾಸ್ ಪರಕಾಸ್ಟ್ ಶುರು ಮಾಡಿದಾಗ ನಮ್ಮ ಒಂದು 3-4 ವರ್ಷ, ಅಂದರೆ ಈಗ ಒತ್ತಿ ಹೇಳಿದ್ದು ಸನ್ಮಾನ್ಯ ರಾಜು ಅವರು ಗುಣಮಟ್ಟ ಕಾಯ್ಕೋಬೇಕು, ಪ್ರೊಡಕ್ಟಿವಿಟಿ ಚೆನ್ನಾಗಿರಬೇಕು ಅಂತ. ಅದನ್ನೇ ನಾವು ಆವಾಗ ಮಾತಾಡ್ತಾ ಇರ್ತೀವಿ. ಗುಣಮಟ್ಟದ ಕಾರಣಕ್ಕೆ ನಾವು ಸಣ್ಣ ಕೈಗಾರಿಕೆಗಳಲ್ಲಿ ಗುಣಮಟ್ಟದ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಯಾವುದೇ ಸಂಸ್ಥೆ ನಮಗೆ ಎರಡು ವರ್ಷ ಆರ್ಡರ್ಸೇ ಕೊಡಲಿಲ್ಲ. ಇಲ್ಲ, ನೀವು ಯಾವ್ದಾದ್ರು ಒಂದು ಕಂಪ್ನಿ ಆರ್ಡರ್ ತೊಗೊಂಡು ಬನ್ನಿ, ಆಮೇಲೆ ನೋಡೋಣ ಅಂತ. ನಾನೇ ಕೆಲಸ ಮಾಡಿದಂಥ ಕಿರ್ಲೋಸ್ಕರ್ ಗ್ರೂಪ್ನಲ್ಲೂ ಕೂಡ ನಮಗೆ ಅವಕಾಶ ಸಿಗಲಿಲ್ಲ. ಆನಂತರ ನಮ್ಮ ಮೇಲಧಿಕಾರಿ ಆಗಿದ್ದರು ಒಬ್ಬರು ನಮಗೆ ಹೇಳಿದರು, ಎಕ್ಸ್ಪೋರ್ಟ್ ಮಾಡೋದಾದರೆ ನೋಡು, ನೀನು ಡೆಲ್ಲಿನಲ್ಲಿ ಐಶರ್ ಕಂಪ್ನಿಗೆ ಹೋದರೆ ಅಲ್ಲಿ ಪ್ರಯತ್ನ ಮಾಡು ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಆವಾಗ ವಿಕ್ರಮ್ ಲಾಲ್ ಅಂತೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್, ಅದು ನಮ್ಮ ಥರ ಪ್ರೈವೇಟ್ ಲಿಮಿಟೆಡ್ ಇತ್ತು, ಪಬ್ಲಿಕ್ ಆಗಿರಲಿಲ್ಲ. ನನಗೆ ಸ್ವಲ್ಪ ಹಿಂದಿನ ಪರಿಚಯ ಇದ್ದ ಕಾರಣಕ್ಕೆ ಅವ್ರನ್ನ ಭೇಟಿ ಮಾಡಿದಾಗ, ಹೌದು ನಿಮ್ಮನ್ನ ಒಳ್ಳೆ ಮೆಟಲರ್ಜಿಸ್ಟ್ ಅಂತೇಳಿ ನನಗೆ ಗೊತ್ತಿದೆ, ನೀವು ತಗೊಳ್ಳಿ, ಯಾವ್ದು ಬೇಕು ನಿಮಗೆ, ಆರ್ಡರ್ಸ್ ಬೇಕಾ, ದುಡ್ಡು ಸಿಗಲ್ಲ, ದುಡ್ಡು ಬೇಕಾ, ನೀವು ರಿಸ್ಕ್ ತಗೋಬೇಕು, ಎಕ್ಸ್ಪೋರ್ಟ್ಗೆ ನೀವು ಕಾಂಪೋನೆಂಟ್ಸ್ ಮಾಡಬೇಕು ಅಂತ. ಅದೇ ರೀತಿ ನಾವು ಎಕ್ಸ್ಪೋರ್ಟ್ ಟು ಜರ್ಮನಿ ZFಗೆ ಮೊದಲು ಕೈ ಹಾಕಿ, ಅದರಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಒಟ್ಟಾಗಿ ಅದು ಮಾಡಿದ್ರ ಕಾರಣ ಇವತ್ತು ನನ್ನ ಜೊತೆಗೆ ನನ್ನ ಸ್ನೇಹಿತ ಯೋಗೀಶ್ ಕುಮಾರ್ ಅವರಿಲ್ಲ, ಅವ್ರು ನೆನೆಸ್ಕೊಳ್ಳೇಬೇಕು. ಅವರು ಇತ್ತೀಚೆಗಷ್ಟೇ ನಿಧನರಾದರು, ಅನಾರೋಗ್ಯದ ಕಾರಣ. ಅವರ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗ, ನಮ್ಮ ಉದ್ಯೋಗಿಗಳೆಲ್ಲರೂ ಸೇರಿ ಅದನ್ನು ಮೊದಲನೇ ಬ್ಯಾಚೇ ಸಕ್ಸಸ್ ಆಯಿತು. ಅದಾದ ನಂತರ ನಾವು ಹಂತವಾಗಿ ಬೆಳೀತಾ ಹೋದಾಗ ಭಾಳ ಜನ ಬಂದು ನಮ್ಮನ್ನು ಕೇಳಿದರು, ನಾವು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ. ಆವಾಗ ಒಂದು ಸ್ಟ್ರಾಟಜಿ ಮಾಡಿದ್ವಿ ನಾವು. ಒಂದು ಕಂಪ್ನಿನ ಬೆಳೆಸೋದಕ್ಕಿಂತ ಯಾರು ನಿಮಗೆ ಅನುಭವ ಇದೆ ಅವರು ಬಂದು ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದರೆ ನಿಮ್ಮ ಜೊತೆಗೆ ನಾವು ಇನಿಷಿಯಲ್ ಸ್ಟೇಜಲ್ಲಿ ಏನದು ಲ್ಯಾಂಡನ್ನು ತೊಗೊಳೋದಿರ್ಬೋದು ಅಥವಾ ಪ್ರೋಸೆಸ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಫಾರ್ಮಾಲಿಟಿ, ಇದೆಲ್ಲ ನಾವು ಮಾಡಿಕೊಡ್ತೀವಿ ಅಂಥೇಳಿ ಭರವಸೆ ಕೊಟ್ಟಾಗ ಇವತ್ತೆಲ್ಲ ನಮ್ಮ ಕೂತಿರೋ ಇಲ್ಲಿಂದ ಸುಮಾರು 40ಕ್ಕೂ ಹೆಚ್ಚು ಎಂಟರ್ಪ್ರಿನರ್ಸು ನಮ್ಮ ಕೈ ಜೋಡಿಸಿದರು. ಹಾಗಾಗಿ ಇವತ್ತು ನಮ್ಮ ಸಂಸ್ಥೆಗಳು ಬೆಳೆದಿದೆ, ಜೊತೆಗೆ ಗಟ್ಟಿಯಾಗಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಅದೇ ಸಂದರ್ಭದಲ್ಲಿ VISL MPM ಕ್ಲೋಸ್ ಆಗಿತ್ತು. ಈ ಭಾಗದಲ್ಲಿ ಒಂದು ರೀತಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಟ್ಟಿತ್ತು, ಮುಂದೇನು ಇಲ್ಲಿ ಯುವಕರಿಗೆ ಅಂತೇಳಿ. ಅದು ಯೋಗ ಅನ್ನೋಗೆ ನಮ್ಮಲ್ಲಿ ಬಂದು ಸೇರಿದರು. ಎಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿ ಇವತ್ತು ಈ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ. ನಾವು ನಮ್ಮ ಕಸ್ಟಮರಿಗೆ ಹೇಳ್ತಿದ್ದಿದೆ, ಪ್ರಪಂಚದಲ್ಲಿ ಯಾರಾದರೂ ಫೆರಸ್ ಕಾಸ್ಟಿಂಗ್ಸ್ ಮಾಡಿದರೆ ಅದನ್ನು ನಾವು ಮಾಡ್ತೀವಿ, ಯಾರು ಮಾಡಲ್ಲ ಅಂದರೆ ಅದನ್ನು ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ಮತ್ತು ನಾವೆಲ್ಲಿಂದನೂ ಟೆಕ್ನಾಲಜಿ ತರಲ್ಲ, ನಮಗೇನು ಗೊತ್ತಿದೆ ಅದನ್ನು ನಿರಂತರವಾಗಿ ಶ್ರಮ ಹಾಕಿಬಿಟ್ಟು ಸರಿ ಮಾಡ್ತೀವಿ ಅಂಥೇಳಿ ನಾವು ತಗೊಂಡಿದ್ದು. ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಯುವಕರು ಇವರೆಲ್ಲರೂ ಕೂಡ ಅದನ್ನು ನಮ್ಮ ಕನಸನ್ನು ನನಸು ಮಾಡಿದ್ದಾರೆ. ಡಿಫೆನ್ಸ್ ಐಟಮ್ಸು ಕೂಡ ಮಾಡಿದ್ದೀವಿ. ನಿಮ್ಮ ರೈಫಲ್ನಲ್ಲಿ ಉದ್ದ ನಳಿಕೆ ಬರುತ್ತೆ, ಅದನ್ನು ಮಾಡೋದು ಕಷ್ಟ, ಎಕ್ಸ್ಪ್ಯಾನ್ಷನ್ ಆಗುತ್ತೆ ಮತ್ತು ಕಾಂಟ್ರಾಕ್ಷನ್ ಆಗುತ್ತೆ. ಅದನ್ನು ಕೂಡ ನಾವು HMT ಮೂಲಕ ಮಾಡಿದ್ವಿ, ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈ ರೀತಿ ಹಂತವಾಗಿ ಇವತ್ತು ನನಗೆ ಜ್ಞಾಪಕ ಇರೋ ಪ್ರಕಾರ 22 ದೇಶಗಳಿಗೆ, ಅಂದರೆ ಮುಂದುವರೆದ ದೇಶಗಳಿಗೆ, ಅದು ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಆ ದೇಶಗಳಿಗೆ ನಾವಿಲ್ಲಿಂದ ರಫ್ತು ಮಾಡ್ತೀವಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ, ಸಂತೋಷ ಆಗುತ್ತೆ. ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ, ಪ್ರತಿ ಸಾರಿ ನಾನು ಮಾತಾಡಿರ್ತೀನಿ ನಿಮ್ಮ ಹತ್ರ. ಆದರೆ ಈ ಸಂದರ್ಭದಲ್ಲಿ
ನಾವೆಲ್ಲರೂ ಜ್ಞಾಪಕ ಇಟ್ಕೋಬೇಕಾದಂಥ ವಿಷಯ, ಅವರು ಪರೋಕ್ಷವಾಗಿ ಹೇಳಿದ್ದಾರೆ ಎಲ್ಲ ಏನೇನು ನಾವು ನಮ್ಮ ಮುಂದಿರ್ತಕ್ಕಂಥ ಜವಾಬ್ದಾರಿ ಅಂತ. 140 ಕೋಟಿ ಜನ ಇದ್ದೀವಿ. 2047ರಲ್ಲಿ ವಿಕಸಿತ ಭಾರತ, ಸೆಲ್ಫ್ ರಿಲಯಂಟ್, ಅಂದರೆ ನಾವು ಬೇರೆ ಯಾರನ್ನೂ ಆಶ್ರಯಿಸದೆ ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಆಗ್ತಾಯಿದೆ ಎಲ್ಲ ಕ್ಷೇತ್ರದಲ್ಲಿ. ಅದು ಅಂತರಿಕ್ಷ ಉಡ್ಡಯನ, ರಾಕೆಟ್ ಉಡ್ಡಯನ ಇರ್ಬೋದು, ರೈಲ್ನಲ್ಲಿ ಇವತ್ತು ನಾವು ಒಂದೇ ಮಾತ್ರ ರೈಲು ನಮ್ಮ ಇಂಜಿನಿಯರ್ಗಳು ಅದನ್ನು ಮಾಡಿರೋದು, ಯಾವುದೇ ಟೆಕ್ನಾಲಜಿ ಹೊರಗಡೆಯಿಂದ ತಗೊಂಡಿಲ್ಲ. ಅಂದರೆ ನಮಗೆ ಎಲ್ಲ ರೀತಿಯ ಕೆಪಾಸಿಟಿ ಇದೆ, ಅದನ್ನು ನಾವು ಹೊರಗೆ ತರಬೇಕು. ಈ 140 ಜನ ಮನಸ್ಸು ಮಾಡಿದರೆ ಇಡೀ ಭಾರತ, ಈಗ ನಮ್ಮ ಪ್ರಾಸ್ತಾವಿಕ ಹೇಳುವಾಗ ಸದ್ಯದಲ್ಲೇ ನಮ್ಮ ಭಾರತ ವಿಶ್ವಗುರು ಆಗುತ್ತೆ ಅಂಥೇಳಿ. ವಿಶ್ವಗುರು ಆಗೋದ್ರಲ್ಲಿ ಏನೇನು ಅನುಮಾನ ಇಲ್ಲ. ಸರ್ಕಾರಗಳು ಅದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಿದ್ದಾವೆ. ನಮಗೀಗ ಆಗಬೇಕಾಗಿರೋದು ಏನಂತ ಹೇಳಿದರೆ, ನನಗಿಂತ ದೇಶ ಮೊದಲು ಅನ್ನೋ ಒಂದು ಭಾವನೆ ನಮಗೆ ಬರಬೇಕು. ನಾವು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಮತ್ತು ನಾವು ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ, ಅದು ಪ್ರಜಾಪ್ರಭುತ್ವ ಮಂಜಣ್ಣ ಅವರು ಭಾಳ ಬೇಜಾರು ಮಾಡ್ಕೊಂಡು ಹೇಳಿದರು. ಜಾತಿ ಮತ್ತು ಇಲ್ಲಿರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆ ನಮ್ಮ ದೇಶದ ಅಧೋಗತಿ ತಳಿಸ್ತಾ ಇದೆ ಅಂತೇಳಿ. ಅದನ್ನು ನಾವೆಲ್ಲ ಇಲ್ಲಿ ನಾವು ಖಾಸಗಿ ಸಂಸ್ಥೆಯವರು ಇದನ್ನು ಬಹುಶಃ ನಮ್ಮ ಸರ್ಕಾರಿ ನೌಕರರು ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ನಾವು ಕೂಡ ನಮ್ಮ ಸಂವಿಧಾನ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಭಾಳ ಜನ ನಾವು ಸಂವಿಧಾನ ಓದೋದು ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಪುಸ್ತಕ ಡಿಗ್ರಿ ಮುಗಿದ ಮೇಲೆ ಅಲ್ಲಿ ಕಬೋರ್ಡ್ ಸೇರಿದರೆ ಮತ್ತು ಯಾರು ಅವ್ರ ಸಬ್ಜೆಕ್ಟ್ನೂ ಓದಲ್ಲ, ಬಹುಶಃ ಡಾಕ್ಟ್ರು ಬಿಟ್ಟು. ನಮ್ಮ ಪ್ರಯತ್ನಗಳೆಲ್ಲ ನಮ್ಮ ಜಾತಿಯನ್ನು ಮೀರಿ ಇದ್ದರೆ ಬಹುಶಃ ನಾನು ಧೈರ್ಯವಾಗಿ ಹೇಳಬಲ್ಲೆ, ಇಲ್ಲಿ ನಮ್ಮ ಅಪ್ಲಿಕೇಶನ್ನಲ್ಲಿ ಕ್ಯಾಸ್ಟ್ ಅಂತ ಕಾಲಮೇ ಇಲ್ಲ. ನಾವು ಯಾರೇ ಬಂದರೂ ಕೆಲಸ ಮಾಡೋದಕ್ಕೆ ಇಷ್ಟ ಇದ್ದರೆ ಅವರಿಗೆ ಖಂಡಿತವಾಗೂ ಅವರಿಗೆ ಕೊಡ್ತೀವಿ. ಯಾವುದೇ ಜಾತಿ, ಯಾವುದೇ ಭಾಷೆ ಅಥವಾ ಯಾವ ಭಾಗದಿಂದ ಬಂದಿದ್ದಾರೆ ಅನ್ನೋ ಯಾರನ್ನೂ ಕೇಳಲ್ಲ. ನಾವು ಕೆಲಸ ಮಾಡೋವಂಥ ಮನಸ್ಸಿರಬೇಕು. ಮತ್ತು ನಮ್ಮದು ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಅದೇನೋ ಆಗಿಲ್ಲ ಅಂದರೆ ನಿರಂತರವಾಗಿ ನಾವು ಪ್ರಯತ್ನಗಳನ್ನು ಮಾಡಬೇಕು. ವಿಶೇಷವಾಗಿ ಯುವಕರು ಅವರ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕು. ಮಹಿಳೆಯರಿಗೆ ವಿಶೇಷವಾದ ಗೌರವವನ್ನು ಕೊಡಬೇಕು. ಆಗಲೇ ಗಣ್ಯರಿಬ್ಬರು ಮಾತಾಡುವಾಗ ಹೇಳಿದರು, ಮಹಿಳೆಯರು ಹೆಚ್ಚು ಈ ದೇಶದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಅವರ ಜವಾಬ್ದಾರಿಯನ್ನು ಹೆಚ್ಚು ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಅಂತ. ಅಂದರೆ ನಮ್ಮಲ್ಲಿ ಈ ಯುವಕರಿಗೆ ಡೈವರ್ಷನ್ ಇದೆ, ಆದರೆ ಯುವತಿಯರು ಆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಮತ್ತು ಜೊತೆಗೆ ನಾವು ಆ ಕೆಲಸವನ್ನು ನಾವು ನಂಬೋದು, ಆ ಗುಣಮಟ್ಟವನ್ನು. ಈ ರೀತಿಯ ಒಂದು ಅವರಿಗೆ ಕೌಶಲ್ಯ ಇರೋದರಿಂದ ಅವರನ್ನು ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕು. ನಮಗೆ ಬರೀ ನಮ್ಮ ಕೈಗಾರಿಕೆ ಅಷ್ಟೇ ಅಲ್ಲ, ನಮ್ಮ ರೈತರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣ, ಅದು ಕೂಡ ಮುಂದಿನ ಪೀಳಿಗೆಗೆ ನಮಗೆ ಒಳ್ಳೆಯ ವಾತಾವರಣ ಬಿಡಬೇಕು ಅಂದರೆ ಪರಿಸರಕ್ಕೂ ಕೂಡ ಹೆಚ್ಚಿಗೆ ಕಾಳಜಿ ವಹಿಸಬೇಕಾಗತ್ತೆ. ನೀವು ನೋಡಿರ್ಬೋದು, ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಇಂಡಸ್ಟ್ರಿಗಳಲ್ಲಿ ತುಂಬ ಗ್ರೀನ್ರಿ ಮೇಂಟೈನ್ ಮಾಡಿದ್ದೀವಿ. ಮತ್ತು ಇಲ್ಲಿ ವೇಸ್ಟ್ ಡಿಸ್ಪೋಸಲ್ ತುಂಬ ಕಡಿಮೆ. ಅದನ್ನು ನಾವು ನಮ್ಮ ಪರಿಸರವನ್ನು ನಾವು ಕಾಪಾಡಬೇಕು. ಇದು ನಮ್ಮ ಜವಾಬ್ದಾರಿ. ಬಹುಶಃ ನನಗೆ ಅನಿಸುತ್ತೆ, ಫೌಂಡ್ರಿ ಅಂದರೆ ಅಲ್ಲೆಲ್ಲ 3D ಅಂತ, ಡಾರ್ಕ್, ಡೇಂಜರಸ್ ಆ್ಯಂಡ್ ಡಸ್ಟಿ ಅಂತೇಳಿ. ಅದು ಇಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡಿದ್ದೀವಿ ಭಾಳಷ್ಟು ಕಡೆ. ಮತ್ತು ಇನ್ನೂ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದೆ. ಮತ್ತು ಯಂಗ್ಸ್ಟರ್ಸ್ ಪರ್ಟಿಕ್ಯುಲರಾಗಿ ಅವರ ಸ್ಕಿಲ್, ಅಂದರೆ ಅವರಿಗೆ ಆ ಕೈಲಿರ್ತಕ್ಕಂಥ ಸ್ಕಿಲ್ಲು ಮತ್ತು ಡಿಸಿಪ್ಲಿನ್, ಶಿಸ್ತನ್ನು ಕಾಪಾಡ್ಕೋಬೇಕು. ನಾವು ಈಗಾಗಲೇ ಸರ್ಕಾರಗಳು ಗುಟ್ಕಾ ನಿಷೇಧ ಅದು ಇದು ಎಲ್ಲ ಇದೆ, ಅವರು ನಿಷೇಧ ಮಾಡಬೇಕಾಗಿದೆ. ನಾವೇ ಸ್ವತಃ ನಮ್ಮದೊಂದು ನಿಯಮಗಳನ್ನು ಹಾಕ್ಕೋಬೇಕು. ನಮ್ಮ ಜೀವನ ಹೇಗಿರಬೇಕು, ಯಾವ ರೀತಿ ನಾವು ನಮ್ಮ ಜವಾಬ್ದಾರಿಗಳನ್ನು ತಗೋಬೇಕು, ಸೋಷಿಯಲ್ ಕಾನ್ಸಿಯಸ್ನೆಸ್ ಯಾವ ರೀತಿ ಇರಬೇಕು, ಸಾಮಾಜಿಕ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತಾ ಇದ್ದರೆ ಇನ್ಯಾರು ನಿರ್ವಹಿಸ್ತಾರೆ. ಇವತ್ತು ಅತ್ಯಂತ ಹೆಚ್ಚು ಅವಲಂಬಿತರಾಗಿರೋದು ನಮ್ಮ ಯುವತಿಯರ ಮೇಲೆ. ಪ್ರಪಂಚದಲ್ಲಿ ಬಹುಶಃ ನನಗೆ ಮಾಹಿತಿಯ ಪ್ರಕಾರ
ಸುಮಾರು 60% ಯುವಕರಿರೋದು ಭಾರತದಲ್ಲಿ ಮಾತ್ರ. ಆ ಯುವಶಕ್ತಿ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಹೋದರೆ ಮಾತ್ರ ದೇಶದ ಪ್ರಗತಿ ಆಗುತ್ತೆ. ಮತ್ತು ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡ್ಕೊಂಡು ನಡಿಬೇಕು. ನಮ್ಮ ದೇಶ ಇದೇ ರೀತಿ ಎಲ್ಲ 140 ಜನನೂ ಜವಾಬ್ದಾರಿ ತಗೊಂಡು ಎಲ್ಲ ಅಂಶಗಳನ್ನು ಗಮನಿಸಿ, ನಾನು ಮಾಡ್ತಾ ಇರೋದು ನನ್ನ ದೇಶಕ್ಕೋಸ್ಕರ, ನನ್ನ ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಪ್ರಪಂಚದಲ್ಲಿ ಭಾರತ ತಲೆ ಎತ್ತಿ ನಿಲ್ಲೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂಥೇಳಿ ನಾವು ಇವತ್ತಿನ ಈ ಸಂದರ್ಭದಲ್ಲಿ ಒಂದು ಪ್ರಮಾಣವನ್ನು ಸ್ವೀಕಾರ ಮಾಡಿದರೆ ಭಾರತ ಯಾವತ್ತೂ ಯಾರ ಮುಂದೆ ತಲೆಬಾಗುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಬ್ಬರು ಗಣ್ಯರನ್ನ ನಾವು ಕೇಳಿದಾಗ ತಕ್ಷಣ ಅವರು ಸ್ಪಂದಿಸಿ ಇವತ್ತು ಬಂದು ಅವರಿಗೆ ಆದ ಅನುಭವಗಳನ್ನು ದೇಶದ ದೃಷ್ಟಿಯಿಂದ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು. ಶಕುಂತಲಾ ರುದ್ರೇಗೌಡರು ಮತ್ತು ಶ್ರೀ ಹರ್ಷ ಅವರಿಗೂ ಕೂಡ ಗೀತಾ ಹರ್ಷ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಎಸ್ ರುದ್ರೇಗೌಡ ಸರ್ ಅವರಿಗೆ ನಯಾಟೆಕ್ ಫೆರೋಕ್ಯಾಸ್ಟ್ನ ನಿರ್ದೇಶಕರುಗಳಾದಂತಹ ಕೆ ಮಹೇಶಪ್ಪ, ಎನ್ ಸುರೇಶ್ ಸರ್ ಮತ್ತು CR ಸೋಮಶೇಖರ್ ಸರ್ ಅವರಿಂದ ಗೌರವ ಸಮರ್ಪಣೆ ಮತ್ತು ಹಾಗೂ ವೇದಿಕೆಯ ಮೇಲೆ ಗಣ್ಯರಿಂದಲೂ ಸಹ ಗೌರವ ಸಮರ್ಪಣೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಬೇಕು. ಕಾರ್ಯಕ್ರಮದ ಅಧ್ಯಕ್ಷರನ್ನು ಗೌರವಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಹಾಗೂ ಅಧ್ಯಕ್ಷರಾದ ಶ್ರೀಯುತ ಎಸ್ ರುದ್ರೇಗೌಡರವರಿಗೂ ಧನ್ಯವಾದಗಳು. ಈಗ ಈ ದಿನ ಫ್ಲಾಗ್ ಹಾಯಿಸ್ಟಿಂಗ್ ಮೊದಲು ಮುಖ್ಯ ಅತಿಥಿಗಳು ಮತ್ತು ವಿಶೇಷ ಆಹ್ವಾನಿತರು ಹಾಗೂ ಅಧ್ಯಕ್ಷರನ್ನು ಬ್ಯಾಂಡ್ ಮೂಲಕ ವೇದಿಕೆಗೆ ಕರೆತರಲು ಸಹಕರಿಸಿದ ಶ್ರೀಯುತ ಪರಮೇಶ್ವರ್, ಮಾಲೀಕರು ಚಂದ್ರ ಎಲೆಕ್ಟ್ರಿಕಲ್ ಶಿವಮೊಗ್ಗ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಹಿರಿಯ ಅಧಿಕಾರಿಗಳು, ಇವರಿಗೆ ಸಭೆಯ ಪರವಾಗಿ ಒಂದು ಗೌರವ ಸಮರ್ಪಣೆ. ದಯವಿಟ್ಟು ಪರಮೇಶ್ವರ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಪರಮೇಶ್ವರ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗಾಗಿ ಶ್ರೀಯುತ ಪರಮೇಶ್ವರ್ ಅವರಿಗೆ ಆತ್ಮೀಯ ಗೌರವ ಸಮರ್ಪಣೆ ವೇದಿಕೆಯ ಮೇಲಿನ ಗಣ್ಯರಿಂದ ಚಪ್ಪಾಳೆ ಮೂಲಕ ಅವರನ್ನು ನಾವು ಗೌರವಿಸೋಣ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಂತಲಾ ಸಮೂಹ ಸಂಸ್ಥೆಗಳ ವತಿಯಿಂದ ಏರ್ಪಡಿಸಲಾಗಿದ್ದ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಈಗ ಬಹುಮಾನ ವಿತರಣೆ. ಈ ಒಂದು ಕ್ರೀಡೆಗಳು ಅಂತ ಹೇಳ ಕ್ಷಮಿಸಿ, ಅಡಚಣೆಗಾಗಿ ಕ್ಷಮಿಸಿ. ಪುರುಷ ಮತ್ತು ಮಹಿಳಾ ಉದ್ಯೋಗಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಮಹಿಳಾ ಉದ್ಯೋಗಿಗಳಿಗೆ ಥ್ರೋಬಾಲ್ ಮತ್ತು ಬಾಲ್ ಡ್ರಾಪ್, ಹಾಗೆ ಪುರುಷ ಉದ್ಯೋಗಿಗಳಿಗೆ ವಾಲಿಬಾಲ್ ಮತ್ತು ಬಾಲ್ ಡ್ರಾಪ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡೆಯಲ್ಲಿ ಶಾಂತಲಾ ಸಮೂಹ ಸಂಸ್ಥೆಗಳ ಒಟ್ಟು 8 ಸಂಸ್ಥೆಗಳು ಅಂದರೆ ಅಂಗ ಸಂಸ್ಥೆಗಳು ಪಾಲ್ಗೊಂಡಿದ್ವು. ಸುಮಾರು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಈಗ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ
ಮೊದಲಿಗೆ ನಾವು ಮಹಿಳೆಯರ ಕ್ರೀಡೆಯಿಂದ ಪ್ರಾರಂಭ ಮಾಡ್ತೇವೆ. ಮಹಿಳೆಯರ ಕ್ರೀಡೆಯ ಅಂದರೆ ಥ್ರೋಬಾಲ್ನ 3ನೇ ಬಹುಮಾನ. ದಯವಿಟ್ಟು ಕ್ರೀಡಾ ವಿಜೇತರು ಆದಷ್ಟು ಬೇಗ ಬಂದು ತಂಡದೊಂದಿಗೆ ಬಂದು ಬಹುಮಾನ ತಗೊಳ್ಬೇಕು. 1 ಬಹುಮಾನ ಮಾತ್ರ ಕ್ಯಾಪ್ಟನ್ ನೀಡಲಾಗುತ್ತೆ. ಈ ಕಾರ್ಯಕ್ರಮದ ನಂತರ ಉಳಿದ ಎಲ್ಲರಿಗೂ ಕೂಡ ಬಹುಮಾನ ನೀಡಲಾಗುತ್ತೆ. ದಯವಿಟ್ಟು ಸಹಕರಿಸಬೇಕು. ಮೊದಲಿಗೆ ಮಹಿಳೆಯರ ಥ್ರೋಬಾಲ್ 3ನೆಯ ಬಹುಮಾನ. ಮಹಿಳೆಯರ ಥ್ರೋಬಾಲ್ 3ನೇ ಬಹುಮಾನ ವಿಜಯ್ ಟೆಕ್ನೋಕ್ರಾಟ್ಸ್ ಪ್ರೈವೇಟ್ ಲಿಮಿಟೆಡ್, ನಿವೇದಿತಾ US ಮತ್ತು ತಂಡ. ನಿವೇದಿತಾ, ಅಮೃತ, ಮೇಘ, ಶಶಿಕಲಾ, ನೀಲಮ್ಮ, ಲಕ್ಷ್ಮಿ, ಕವಿತಾ, ಮೇಘ. ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಮುಂದಿನವರು ಕೂಡ ತಯಾರಿರಬೇಕು. ದ್ವಿತೀಯ ಬಹುಮಾನ ಶಾಂತಲಾ ಸ್ಪೆರಕಾಶ್ ತಂಡ ತಯಾರಿರಬೇಕು. ಮಹಿಳೆಯರ ಥ್ರೋಬಾಲ್ ದ್ವಿತೀಯ ಬಹುಮಾನ ಶಾಂತಲಾ ಸ್ಪೆರಕಾಶ್ ಪ್ರೈವೇಟ್ ಲಿಮಿಟೆಡ್, ಆಶಾ ಮತ್ತು ತಂಡ. ಬೇಗ ಬರಬೇಕು ದಯವಿಟ್ಟು. ಆಶಾ, ಪವಿತ್ರ, ಚಪ್ಪಾಳೆ ಮೂಲಕ ನಾವು ಅವರನ್ನು ಗುರುತಿಸೋಣ. ಆಶಾ, ಪವಿತ್ರ, ಅನುಷಾ, ಸುಮಾ, ಹರ್ಷಿತಾ, ಲಲಿತಾ ಮತ್ತು ಕಾವ್ಯ. ಈ ಸ್ಪರ್ಧೆಯ ಮುಂದಿನ ತಂಡ ಅಂದರೆ ಪ್ರಥಮ ಬಹುಮಾನ ರೂಪಾ ಎಂ ಮತ್ತು ತಂಡ, ನೈಟೆಕ್ ಫೆರೋಕಾಸ್ಟಿಂಗ್ಸ್ ರೆಡಿ ಇರಬೇಕು. ಮುಂದಿನ ತಂಡ ನೈಟೆಕ್ ಫೆರೋಕಾಸ್ಟಿಂಗ್ಸ್ ರೆಡಿ ಇರಬೇಕು. ಇದಾದ ನಂತರ ಮಹಿಳೆಯರ ಬಾಲ್ ಡ್ರಾಪ್ ತಂಡ ರೆಡಿ ಇರಬೇಕು. ಮಹಿಳೆಯರ ಬಾಲ್ ಡ್ರಾಪ್ ತಂಡಗಳು ನೈಟೆಕ್, ಶಾಂತಲಾ ಮತ್ತು ವಿಜಯ್ ತಂಡಗಳು ರೆಡಿ ಇರಬೇಕು. ಮಹಿಳೆಯರ ಥ್ರೋಬಾಲ್ನ ಪ್ರಥಮ ಬಹುಮಾನ ನೈಟೆಕ್ ಫೆರೋಕಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್, ರೂಪಾ ಎಂ ಮತ್ತು ತಂಡ. ನೈಟೆಕ್ ಫೆರೋಕಾಸ್ಟಿಂಗ್ ತಂಡದ ನಾಯಕರು ಮೀನಾಜಿ ಅವರು ಮಾತ್ರ ಬರಬೇಕು. ನೈಟೆಕ್ ಫೆರೋಕಾಸ್ಟಿಂಗ್ ತಂಡದ ನಾಯಕಿ ಮೀನಾ ಅವರು. ನಂತರ ದ್ವಿತೀಯ ಬಹುಮಾನ ಮಹಿಳೆಯರ ಬಾಲ್ ಡ್ರಾಪ್ನ ದ್ವಿತೀಯ ಬಹುಮಾನ ಶಾಂತಲಾ ಸ್ಪೆರಕಾಶ್ ತಂಡದ ಆಶಾ ಅವರು ಬರಬೇಕು. ಶಾಂತಲಾ ಸ್ಪೆರಕಾಶ್ ತಂಡದ ಆಶಾ. ಒಬ್ಬರು ಕ್ಯಾಪ್ಟನ್ ಮಾತ್ರ, ದಯವಿಟ್ಟು ಕ್ಯಾಪ್ಟನ್ ಮಾತ್ರ ಬರಬೇಕು, ಸಮಯದ ಅಭಾವ ಇರುವುದರಿಂದ. ಹಾಗೆ ಮಹಿಳೆಯರ ಬಾಲ್ ಡ್ರಾಪ್ನ ಪ್ರಥಮ ಬಹುಮಾನ ವಿಜಯ್ ಟೆಕ್ನೋಕ್ರಾಟ್ಸ್ನ ನಿವೇದಿತಾ US ಮತ್ತು ತಂಡ. ನಿವೇದಿತಾ US ಮತ್ತು ತಂಡ. ಕೇವಲ ಕ್ಯಾಪ್ಟನ್ ಮಾತ್ರ ಬರಬೇಕು ದಯವಿಟ್ಟು, ಸಮಯದ ಅಭಾವ ಇರುವುದರಿಂದ ಕ್ಯಾಪ್ಟನ್ ಮಾತ್ರ ಬಂದು ಬಹುಮಾನ ಪಡಿಬೇಕು. ಗೆದ್ದಂಥ ತಂಡದ ಕ್ಯಾಪ್ಟನ್ಗಳು ಮಾತ್ರ ಬರಬೇಕು ವೇದಿಕೆ ಮೇಲೆ. ಈಗ ಪುರುಷರ ವಾಲಿಬಾಲ್ ತೃತೀಯ ಬಹುಮಾನ. ಪುರುಷರ ವಾಲಿಬಾಲ್ ತಂಡ ಕರಿಬಹುದಾ? ಪುರುಷರ ತಂಡದ ಕ್ಯಾಪ್ಟನ್ಗಳು ಯಾರು ವಿಜೇತರಾಗಿದ್ದೀರಿ ದಯವಿಟ್ಟು ವೇದಿಕೆ ಪಕ್ಕದಲ್ಲಿ ಬಂದು ನಿಂತ್ಕೋಬೇಕು. ಇದಾದ ನಂತರ ಪುರುಷರ ವಾಲಿಬಾಲ್ ತಂಡದ ಕ್ಯಾಪ್ಟನ್ಗಳು ಅಲ್ಲಿ ವೇದಿಕೆ ಪಕ್ಕ ನೈಟೆಕ್ ಶಾಂತಲಾ ಮತ್ತು ಶಾಂತಲಾ ಆಟೋಮೇಷನ್, ಶಾಂತಲಾ ಸ್ಪೆರಕಾಸ್ಟ್. ಪುರುಷರ ವಾಲಿಬಾಲ್ ತಂಡದ ತೃತೀಯ ಬಹುಮಾನ ನೈಟೆಕ್ ಫೆರೋಕಾಸ್ಟಿಂಗ್ನ ನಂದೀಶ್ R ಮತ್ತು ತಂಡ. ನಂದೀಶ್ ಅವರು ಬರಬೇಕು ದಯವಿಟ್ಟು. ನಂದೀಶ್ ಒಬ್ಬರು, ನಂದೀಶ್ R ಮತ್ತು ತಂಡ. ದ್ವಿತೀಯ ಬಹುಮಾನ ಇದಾದ ನಂತರ ನಂದೀಶ್ R. ಪುರುಷರ ವಾಲಿಬಾಲ್ ತಂಡದ ನಾಯಕರು. ತೃತೀಯ ಬಹುಮಾನ ನೈಟೆಕ್ ಫೆರೋಕಾಸ್ಟಿಂಗ್ಸ್ನ ನಂದೀಶ್ R. ಚಪ್ಪಾಳೆ ತಟ್ಟಬೇಕೆಲ್ಲರೂ, ನಿಮ್ಮದೇ ಕಂಪ್ನಿ. ಕಡೆಯಲ್ಲಿ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲರಿಗೂ ಗ್ರೂಪ್ ಫೋಟೋ ಇರುತ್ತೆ, ದಯವಿಟ್ಟು ಇರಬೇಕು. ದ್ವಿತೀಯ ಬಹುಮಾನ ಪ್ರಗತಿ ಸ್ಟೀಲ್ ಕ್ಯಾಸ್ಟಿಂಗ್ಸ್ನ ಅಜಯ್ LJ ಮತ್ತು ತಂಡ. ಪುರುಷರ ವಾಲಿಬಾಲ್ ದ್ವಿತೀಯ ಪ್ರಗತಿ ಸ್ಟೀಲ್ ಕ್ಯಾಸ್ಟಿಂಗ್ಸ್ನ ಅಜಯ್. ನಂತರ ವಾಲಿಬಾಲ್ನ ಪ್ರಥಮ ಬಹುಮಾನ
ರೆಡಿ ಇರಬೇಕು. ಶಾಂತಲಾ ಸ್ಪೆರೋಕ್ಯಾಸ್ಟ್ನ ಜಗನ್ನಾಥ್, ಗುರುದತ್ ಜಗನ್ನಾಥ್ ಮತ್ತು ತಂಡ. ಗುರುದತ್ ಅವರು ಕ್ಯಾಪ್ಟನ್ ಒಬ್ಬರು ಬರಬೇಕು. ನಂತರ ಪುರುಷರ ಬಾಲ್ ಡ್ರಾಪ್ ತಂಡ ರೆಡಿ ಇರಬೇಕು. ನಯಟೆಕ್ ತೃತೀಯ, ಶಾಂತಲಾ ಆಟೋಮೇಷನ್ ದ್ವಿತೀಯ, ಶಾಂತಲಾ ಸ್ಪೆರೋಕ್ಯಾಸ್ಟ್ ಪ್ರಥಮ. ವಾಲಿಬಾಲ್ನ ವಿನ್ನರ್ ತಂಡ ಗುರುದತ್ ಜಗನ್ನಾಥ್ ಮತ್ತು ತಂಡ, ಶಾಂತಲಾ ಸ್ಪೆರೋಕ್ಯಾಸ್ಟ್ ಪ್ರೈವೇಟ್ ಲಿಮಿಟೆಡ್ ಪ್ರಥಮ ಬಹುಮಾನ. ಮುಂದಿನ ಸ್ಪರ್ಧೆ ಪುರುಷರ ಬಾಲ್ ಡ್ರಾಪ್, ತೃತೀಯ ಬಹುಮಾನ ನಯಟೆಕ್ ಫೆರಕಾಸ್ಟಿಂಗ್ ತಂಡದ ಪುನೀತ್ ವೇದಿಕೆ ಹತ್ರ ಬರಬೇಕು. ಶಾಂತಲಾ ಆಟೋಮೇಷನ್ ನೋವೆಲ್ ರಾಜ್ ಪ್ರಮೋದ್ ಬಿ ವೇದಿಕೆ ಹತ್ರ ಬರಬೇಕು. ಹಾಗೆ ಶಾಂತಲಾ ಸ್ಪೆರೋಕ್ಯಾಸ್ಟ್ನ ಶಿವರಾಜ್ ಕುಮಾರ್ ಅಥವಾ ಗುರುದತ್ ವೇದಿಕೆಯಲ್ಲೇ ಇರಬೇಕು. ಮುಂದಿನ ಸ್ಪರ್ಧೆ ಪುರುಷರ ಬಾಲ್ ಡ್ರಾಪ್, ತೃತೀಯ ಬಹುಮಾನ ನಯಾಟೆಕ್ ಫೆರೋಕ್ಯಾಸ್ಟಿಂಗ್ಸ್ನ ಪುನೀತ್ ಆರ್ ಮತ್ತು ತಂಡ. ಚಪ್ಪಾಳೆ ಮೂಲಕ ಅವ್ರನ್ನ ಹುರಿದುಂಬಿಸೋಣ. ಪುನೀತ್ ಆರ್ ಮತ್ತು ತಂಡ. ದ್ವಿತೀಯ ಬಹುಮಾನ ಶಾಂತಲಾ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ನ ಪ್ರಮೋದ್ ಬಿ ಮತ್ತು ತಂಡ. ಪ್ರಮೋದ್ ಬಿ ಮತ್ತು ತಂಡ. ಪ್ರಮೋದ್ ಬಿ ಅವರು ಬರಬೇಕು. ಪುರುಷರ ಬಾಲ್ ಡ್ರಾಪ್ನ ಪ್ರಥಮ ಬಹುಮಾನ ಶಾಂತಲಾ ಸ್ಪೆರೋಕ್ಯಾಸ್ಟ್ ಪ್ರೈವೇಟ್ ಲಿಮಿಟೆಡ್ನ ಶಿವರಾಜ್ ಕುಮಾರ್ ಬಿ ಮತ್ತು ತಂಡ. ಶಿವರಾಜ್ ಕುಮಾರ್ ಬಿ ನಾಯಕ ಮಾತ್ರ ಬರಬೇಕು. ಶಿವರಾಜ್ ವಾಲಿಬಾಲ್ ಫಸ್ಟ್ ಪ್ರೈಸ್ ಮೇಲ್ಗಡೆ ಮೂಮೆಂಟ್ ಕೊಡಿರಿ, ಕೊಡಿ ಜಲ್ದಿ. ಶಿವರಾಜ್ ಕುಮಾರ್ ಮತ್ತು ತಂಡ. ಇಲ್ಲಿಗೆ ಬಹುಮಾನ ವಿತರಣೆ ಮುಕ್ತಾಯ ಆಗಿರುತ್ತೆ. ಬಹುಮಾನ ಪಡೆದ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಈಗ ವಂದನಾರ್ಪಣೆ. ನಮ್ಮೆಲ್ಲರನ್ನು ವಂದಿಸಲು ಬರುತ್ತಿದ್ದಾರೆ ನಯಾಟೆಕ್ ಫೆರೋಕ್ಯಾಸ್ಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ರೂಪಾ ಎಂ ಇವರು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ BS ರಾಜು, ನಿವೃತ್ತಿ ಲೆಫ್ಟಿನೆಂಟ್ ಜನರಲ್, ಭಾರತೀಯ ಸೇನೆ, ಇವರಿಗೆ ಗೌರವಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀ ಐನೂರು ಮಂಜುನಾಥ್, ಮಾಜಿ ಶಾಸಕರು ಮತ್ತು ಸಂಸದರು, ಶಿವಮೊಗ್ಗ, ಇವರಿಗೆ ಗೌರವಪೂರ್ವಕ ವಂದನೆಗಳು. ನಮ್ಮ ಶಾಂತಲಾ ಸಮೂಹ ಸಂಸ್ಥೆಗಳ ಎಲ್ಲ ನಿರ್ದೇಶಕರಿಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಶಾಂತಲಾ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಶ್ರೀ S ರುದ್ರಗೌಡ್ ಸರ್, ಇವರಿಗೂ ಸಹ ಪ್ರೀತಿಯ ಪೂರ್ವಕ ವಂದನೆಗಳು. ನಮ್ಮ ಶಾಂತಲಾ ಸಮೂಹ ಸಂಸ್ಥೆಗಳ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ಕುಟುಂಬ ವರ್ಗದವರಿಗೂ ಉತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಪರಮೇಶ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಹಾಗೂ ಸಾಂದೀಪಿನಿ ಸ್ಕೂಲ್ ಪ್ರಿನ್ಸಿಪಲ್ ಶ್ರೀಯುತ ಮರ್ಮಾ ಅವರಿಗೂ ಗೌರವಪೂರ್ವಕ ವಂದನೆಗಳು. ಶಾಂತಲಾ ಸಮೂಹ ಸಂಸ್ಥೆಗಳ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಉದ್ಯೋಗಿ ವೃಂದದವರಿಗೂ ಹೃದಯಪೂರ್ವಕ ವಂದನೆಗಳು. ಶಾಂತಲಾ ಸಮೂಹ ಸಂಸ್ಥೆಗಳ ಮಾನವ ಸಂಪನ್ಮೂಲ ವಿಭಾಗದ ಅಧಿಕಾರಿಗಳಿಗೂ ಹಾಗೂ ಕಾರ್ಯಕ್ರಮದ ಎಲ್ಲ ಸ್ವಯಂ ಸೇವಕರಿಗೂ ಆತ್ಮೀಯ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಕರ್ತರಿಗೂ ಸಹ ಗೌರವಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಭದ್ರತಾ ವ್ಯವಸ್ಥೆಯಿಂದ ಕೆಲಸ ನಿರ್ವಹಿಸಿದ ನಮ್ಮ ಭದ್ರತಾ ಸಿಬ್ಬಂದಿ ವರ್ಗದವರಿಗೂ ಸಹ ಆತ್ಮೀಯ ವಂದನೆಗಳು. ಈ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾದ ಕ್ರೀಡೆಗಳಿಗೆ ಸ್ಥಳಾವಕಾಶ ನೀಡಿ ಸಹಕರಿಸಿದ ವಾಲ್ಮ್ಯಾಕ್ ಮತ್ತು PEPLನ ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಅಧಿಕಾರಿಗಳಿಗೂ ಗೌರವದ ವಂದನೆಗಳು. ಈ ಕಾರ್ಯಕ್ರಮದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಸಹ ಉತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ನಯಾಟೆಕ್ ಫೆರೋಕ್ಯಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ವರ್ಷದ ಈ ಒಂದು
ಹೋಸ್ಟ್ ಅಂತ ಹೇಳಿದ್ರೆ ಜವಾಬ್ದಾರಿಯನ್ನು ಶಾಂತಲಾ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ನ ತಂಡ ವಹಿಸ್ಕೊಳ್ತಾ ಇದೆ. ಯಾಕಂದರೆ ಮುಂದಿನ ರೊಟೇಷನ್ ಪ್ರಕಾರ ಶಾಂತಲಾ ಆಟೋಮೇಷನ್ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿದ್ದಾರೆ. ಅವರಿಗೆ ಧನ್ಯವಾದಗಳು ಮತ್ತು ಅಡ್ವಾನ್ಸ್ ಅಭಿನಂದನೆಗಳು. ಈಗ ರಾಷ್ಟ್ರಗೀತೆ, ನಂತರ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಎಲ್ಲರಿಗೂ ಧನ್ಯವಾದಗಳು.